ಪ್ರಪ್ರಥಮ ಬಾರಿಯಲ್ಲಿ ಏಮ್ಸ್ಕಾರ್ ಕಾರ್ಪೊರೇಷನ್ ಕಡೆಯಿಂದ ಎವರ್ಗ್ರೀನ್ ಬ್ರ್ಯಾಂಡಿನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ದೊರಕುವ ವಾಷಿಂಗ್ ಮೆಷಿನ್ ಶ್ರೇಣಿಗಳು. ಈ ಬೆಲೆಯಲ್ಲಿ ಡ್ರೈಯರ್ ಇರುವ ಏಕೈಕ ವಾಷಿಂಗ್ ಮೆಷಿನ್ ನಮ್ಮ ಏಮ್ಸ್ಕಾರ್ ಮಾತ್ರ. ವೀಕ್ಷಕರೇ, ನಿಮ್ಮ ನುಡಿಯೇ ನಮ್ಮ ಗುರಿ. ನಾವು ಎಷ್ಟೇ ಸಣ್ಣ ಇದ್ರೂ ಈ ವಾಷಿಂಗ್ ಮೆಷಿನ್ ಅನ್ನ ಈಸಿ ಕ್ಯಾರಿ ಮಾಡಬಹುದು ಮತ್ತೆ ಈಸಿ ವಾಶ್ ಮಾಡಬಹುದು. ವೀಕ್ಷಕರೇ, ನಿಮ್ಮ ಸಂತೋಷ ಸೇವೆಯೇ ನಮ್ಮ ಉದ್ದೇಶ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲಯನ್ಸಸ್ ಇನ್ಫಾರ್ಮೇಷನ್ ಜೊತೆ. ಹೌದು ಸ್ನೇಹಿತರೆ, ಇವತ್ತು ತಮಗೋಸ್ಕರ ಒಂದೊಳ್ಳೆ ಅಪ್ಲಯನ್ಸಸ್ಸನ್ನು ತೋರಿಸೋದಕ್ಕೋಸ್ಕರ ನಾನಿದ್ದೀನಿ ತುಮಕೂರಿನ ಏಮ್ಸ್ಕ್ವೇರ್ ಕಾರ್ಪೊರೇಷನಲ್ಲಿ. ಸ್ನೇಹಿತರೆ, ಏಮ್ಸ್ಕ್ವೇರ್ ಕಾರ್ಪೊರೇಷನ್ ಜೊತೆ ನಾನು ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೀನಿ. ಅದು ಹೈ ಪ್ರೆಷರ್ ವಾಷರ್ಸ್ ಇರ್ಬೋದು, ಕೃಷಿ ಉಪಕರಣಗಳಿರ್ಬೋದು. ನೋಡಿ, ಇಲ್ಲೂ ಕೂಡ ಇದೆ. ಅಷ್ಟೇ ಅಲ್ಲದೆ ತುಂಬ ಜನ ಕೂಡ ಇದ್ದಾರೆ ಇಲ್ಲಿ. ಎಲ್ಲರೂ ಆ್ಯಕ್ಚುಲಿ ಇಲ್ಲಿ ಪರ್ಚೇಸಿಂಗಿಗೆ ಬಂದಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಬೇರೆ ಬೇರೆ ವಸ್ತುಗಳು ಕೈಗೆಟಕೋ ದರದಲ್ಲಿ ದೊರಕ್ತಾ ಇರೋದ್ರಿಂದ ಪರ್ಚೇಸಿಂಗ್ಗೆ ಬಂದಿದ್ದಾರೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ಸ್ಪೆಷಲ್ ತೋರಿಸ್ತಿದ್ದೀನಿ ಅಂತಂದ್ರೆ ನೀವು ಹೇಳ್ಬೋದು, ನಾವು ಮುಂದೆನೂ ಕೂಡ ವಾಷಿಂಗ್ ಮಿಷಿನ್ಗಳನ್ನು ನೋಡಿದ್ದೀವಿ, ಬೇರೆ ಬೇರೆ ಬ್ರ್ಯಾಂಡಲ್ಲಿ ನೋಡಿದ್ದೀವಿ, ಬೇರೆ ಬೇರೆ ಕ್ವಾಲಿಟಿಯಲ್ಲಿ ನೋಡಿದ್ದೀವಿ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ತಾವು ಡಿಮಾಂಡ್ ಮಾಡ್ತಾ ಇರೋಂಥದ್ದು ಕ್ವಾಂಟಿಟಿಗೆ. ಎಲ್ಲರೂ 6 kg 9 kg ಅಷ್ಟೇ ಅಂತಿದ್ರೆ, ಆದರೂ ತಾವು ಹೇಳ್ತಾ ಇದ್ರಿ ಸರ್ ನಮಗೆ 10 kg ಬೇಕು, 14 kg ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಗಲಾಟೆ ಇದೆ, ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ನನ್ನ ಮೇಲೆ ಗಮನ ಕೊಡಿ ಅಂತ ಹೇಳ್ತೀನಿ. ಬನ್ನಿ, ನಿಮ್ಗಿನ್ನ ಕೂಡ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಇವತ್ತಿನ ಏನು ವಿಡಿಯೋದಲ್ಲಿ ನಾವು ಏನು ತೋರಿಸ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಬನ್ನಿ. ಸೊ ವೀಕ್ಷಕರೇ, ಇದು ವೀಕ್ಷಕರ ಒತ್ತಾಯದ ಮೇರೆಗೆ ಅಂತ ಹೇಳ್ಬೋದು. ತಾವು ಕೇಳ್ತಾ ಇದ್ರಿ ಸರ್ ಎಲ್ಲರೂ ಅದೇ ತರ್ತಾ ಇದ್ದಾರೆ, ಎಲ್ಲರೂ ಅದೇ ಕ್ವಾಂಟಿಟಿಲಿ ತರ್ತಾ ಇದ್ದಾರೆ, ಕ್ವಾಲಿಟಿ ಮಾತ್ರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಏಮ್ಸ್ಕ್ವೇರ್ ಕಾರ್ಪೊರೇಷನ್ ಮಾತ್ರ ನಿಮ್ಮ ಬೇಡಿಕೆಗೆ ಕಿವಿ ಕೊಟ್ಟಿದೆ ಅಂತ ಹೇಳ್ಬೋದು. ಇವನ್ ನಾನು ಕೂಡ ಅವ್ರಿಗೆ ಹೇಳಿದ್ದೆ ಕೂಡ, ಸರ್ ಜನ ಡಿಮಾಂಡ್ ಮಾಡ್ತಾ ಇದ್ದಾರೆ ಸರ್ ಎಷ್ಟು ದಿನ ಅಂತ 6 kg 9 kg 10 kg ಬೇಕು, 14 kg ಬೇಕು ಅಂತ ಡಿಮಾಂಡ್ ಮಾಡ್ತಾ ಇದ್ದಾಗ ಅದನ್ನು ಕೇಳಿ ಇವತ್ತು ಏಮ್ಸ್ಕ್ವೇರ್ ಕಾರ್ಪೊರೇಷನ್ ಅವರು ತಮಗೋಸ್ಕರ ಲಾಂಚ್ ಮಾಡ್ತಾ ಇರೋಂಥದ್ದು ಹೈಯೆಸ್ಟ್ ಕ್ವಾಂಟಿಟಿಯ ವಾಷಿಂಗ್ ಮೆಷಿನ್ಗಳನ್ನು, ಅದು ಕೂಡ ಇನ್ನೂ ಬೆಸ್ಟ್ ಕ್ವಾಲಿಟಿಯಲ್ಲಿ. ಆದರೆ ಯೋಚನೆ ಮಾಡಿಬಿಡಿ, ಬೆಲೆ ಯಾವುದೇ ಕಾರಣಕ್ಕೂ ಅವರು ಜಾಸ್ತಿ ಮಾಡ್ತಾ ಇಲ್ಲ, ಒಂದು ರೀಸನೇಬಲ್ ಬೆಲೆಯಲ್ಲಿ ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇದನ್ನು ನಾನು ಹೇಳೋದಕ್ಕಿಂತ ನಿಮ್ಗೆಲ್ಲರಿಗೂ ಚಿರಪರಿಚಿತವಾಗಿರುವಂಥ ಇಡೀ ಕರ್ನಾಟಕದ ಫೇವ್ರೆಟ್ ಪರ್ಸನ್ ಅಂತ ಹೇಳ್ಬೋದು, ಇಕ್ಬಾಲ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಇಕ್ಬಾಲ್ ಸರ್ನ ಕೇಳೋಣ, ಸರ್ ಯಾಕೆ ದುಡ್ಡು ತೊಗೊಂಬಂದ್ರಿ, ರೇಟ್ ಏನು ಜಾಸ್ತಿ ಮಾಡಿದ್ದೀರಾ, ಪ್ರತಿಯೊಂದು ಕೂಡ ಅವ್ರ ಹತ್ರನ ಕೇಳೋಣ. ವೀಕ್ಷಕರೇ, ವೆಲ್ಕಮ್ ಅಣ್ಣ ಸರ್ನ. ಸೊ ವೀಕ್ಷಕರೇ, ನಮ್ಮ ಜೊತೆ ಇಕ್ಬಾಲ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ನಮಸ್ಕಾರ ಸರ್. ನಮಸ್ತೆ ಸರ್. ಎಲ್ಲ ವೀಕ್ಷಕರು ನಮಸ್ತೆ. ನಾನು ಸರ್ಗಂತೂ ಮಾತಾಡೋಕ್ಕೆ ಕೊಡಲ್ಲ, ಯಾಕಂದರೆ ಈ ಸತಿ ನಾನು ನಿಮ್ಮ ಬೇಡಿಕೆ ಮೇಲೆ ಸರ್, ನಿಮ್ಮ ವೀಕ್ಷಕರು ಅಂತೂ ತುಂಬ ಬೇಡಿಕೆ ಮಾಡಿದ್ದಾರೆ ಸರ್. 6.5 kg 9 kg ಸರ್ 10 kg ಇರ್ತಿದೆ ಚೆನ್ನಾಗಿತ್ತು ಸರ್. ನಮ್ಮ ಮನೆಗೆ ಇನ್ನೂ ದೊಡ್ಡ ಬ್ಲ್ಯಾಂಕೆಟ್ ಇದೆ, 12 kg ಇರ್ತಿದೆ ಚೆನ್ನಾಗಿರ್ತಿದ್ದು ಸರ್. ಡ್ರೈಯರ್ ಇರ್ತಿದೆ ಚೆನ್ನಾಗಿತ್ತು ಸರ್. ನಿಮ್ಮ ವೀಕ್ಷಕರ ಬೇಡಿಕೆಗೆ ನೀವು ಅವ್ರಿಗೆ ಕೇಳಿದ್ದು ಮಾತಿಗೆ ಬೆಲೆ ಕೊಡಲೇಬೇಕು 100% ಕೊಟ್ಟೆ ಕೊಡ್ತೀನಿ ಸರ್. ಇನ್ನೊಂದು ವಿಚಾರ ಹೇಳೋದಿದೆ. ಹಾಗೆ ಕ್ವಾಲಿಟಿ ಬಗ್ಗೆ ನಾನು ಇಲ್ಲಿ ಹೇಳಲೇಬೇಕು. ಏಮ್ಸ್ಕ್ವೇರ್ ಕಾರ್ಪೊರೇಷನ್ ಅಲ್ಲಿ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸೇ ಇಲ್ಲ. ಕಾರಣ ಏನಂತಂದ್ರೆ, ಇದಕ್ಕೆ ನಾವು ಆಕ್ಚುಲಿ ಒಂದು ಪ್ರಯೋಗನೇ ಮಾಡಿಬಿಟ್ಟಿದ್ದಾರೆ. ಅದೆಲ್ಲವನ್ನ ನಾನು ಆಕ್ಚುಲಿ ಒಂದು ಇದರಲ್ಲಿ ಕೊಟ್ಟಿರ್ತೀನಿ, ನಿಮಗೆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಮುಂಚೆನೂ ಕೂಡ ವಿಡಿಯೋದಲ್ಲಿ ಮಾಡಿದೀವಿ ಇದರ ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ. ಸರ್ ಕಂಪ್ಲೀಟ್ ಆಗಿ ನಿಮಗೆ ವಿವರಣೆನ ಕೊಟ್ಟಿರುವಂತ ಒಂದು ವಿಡಿಯೋ ಕೂಡ ಇದೆ. ಅದರಲ್ಲಿ ಇದರ ಮೇಲೆ ಏನು ಪ್ರಯೋಗ ಮಾಡಿದ್ದಾರೆ, ಎಷ್ಟು ಗಟ್ಟಿ ಇರುತ್ತೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಸರ್ ಇವಾಗ ನಾನು ನಿಮಗೆ ಕೇಳೋ ಕ್ವಶನ್ ಏನಂತಂದ್ರೆ, ಏನಕ್ಕೆ ದೊಡ್ಡ ಮಾಡೆಲ್ಗಳು ಜೊತೆಯಲ್ಲಿ ಡ್ರೈಯರ್ ಯಾಕೆ ತಗೋ ಬರ್ತಾ ಇದ್ದೀರಾ, ಅದನ್ನು ಹೇಳಿ ಸರ್ ನಮ್ಮ ವೀಕ್ಷಕರಿಗೆ. ಮಾರ್ಕೆಟ್ ಅಲ್ಲಿ ಇವಾಗ ಬಂದ್ಬಿಟ್ಟು ನನ್ನ ನೋಡಿದಂಗೆ ಒಂದು 6.5 kg ಇತ್ತು 3,500ಗೆ. ನೀವು ವಿಡಿಯೋ ಮಾಡಿದ್ದೀರಾ, ಫ್ಯಾಕ್ಟ್ರಿ ವಿಸಿಟ್ ನೋಡಿದ್ದೀರಾ, ಮ್ಯಾನುಫ್ಯಾಕ್ಚರ್ ಆಗಿ ಯೂನಿಟ್ ನೋಡಿದ್ದೀರಾ, ಎಲ್ಲ ತೋರಿಸ್ಬಿಟ್ಟಿದ್ದೀರಾ. ಇವಾಗ ನಾನು ಏನು ಯೋಚನೆ ಮಾಡಿದ್ದೆ ಅಂತ ಹೇಳಿದ್ರೆ, ಸ್ವಲ್ಪ ಡಿಸೈನು
ಎಮ್ ಸ್ಕ್ವೇರ್ ಕಾರ್ಪೊರೇಷನ್ ಅಂದರೆ ಎಲ್ಲರಿಗೂ ಗೊತ್ತು ವೀಕ್ಷಕರೇ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದ್ಬಿಟ್ಟು. ಮತ್ತೆ ಹೌದು, ಎವರ್ಗ್ರೀನ್ ಬ್ರ್ಯಾಂಡ್ ಅಂದ ತಕ್ಷಣ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ಸೊ ಫೈನಲಿ ಇದು ಎಲ್ಲ ಹೇಳಿದ ಮೇಲೆ ನಾನು ಏನಕ್ಕೆ ಕೇಳ್ತಾ ಇದ್ದೆ, ಡಿಸೈನ್ ಸರ್ ಒಂದು 2-3 ನಿಮ್ಮ ಕಸ್ಟಮರ್ ಇದ್ದಾರೆ, ನಾನು ಅದು ಕಸ್ಟಮರ್ ಹೆಸರು ಹೇಳೋದು ಬೇಡ ಸರ್, ಡಿಸೈನ್ ಮಾಡಿ ಅಂತ ಬಿಟ್ಟು ಒಂದು 2 ಡಿಸೈನ್ ಕೊಟ್ಟರು. ಅವರೇ ಡಿಸೈನ್ ಕೊಟ್ಟಿದ್ದಾರೆ. ಡಿಸೈನ್ ಕೊಟ್ಟಿದ್ಮೇಲೆ 2-3 ಜನ ಬಂದರು. ಬಂದ್ಬಿಟ್ಟು ಸರ್ ನಾನು ಇದು ಕಾಪರ್ ವೆಂಡಿಂಗ್ ಮಾಡ್ತೀನಿ ಸರ್, ಹಿಂಗೆ ಮಾಡಿ ಹಂಗೆ ಮಾಡಿ ಸರ್, ಈ ಕಾಪರ್ನ ಸ್ವಲ್ಪ ಗೇಜಿಂಗ್ ಮಾಡಿ ಸರ್, ಸಣ್ಣಗೆ ಮಾಡಿದರೆ ಇಷ್ಟು ಹೋಗುತ್ತೆ, ಸ್ವಲ್ಪ ಗೇಜ್ ಮಾಡಿ RPM ಜಾಸ್ತಿ ಆಗುತ್ತೆ. ತುಂಬ ಜನ ಹೇಳಿದ್ರು, ನಮ್ಮ ಟೆಕ್ನಿಕೇಶನ್ ಡಿಪಾರ್ಟ್ಮೆಂಟ್ ಆಸ್ ಯೂಶುವಲ್ ಅವ್ರು ಟೆಕ್ನಿಕಲ್ ಇದ್ರು, ಅವ್ರು ಹೇಳಿದ ತಕ್ಷಣ 100% ಸರ್ ಅವ್ರದ್ದು ಇವ್ರದ್ದು ಎಲ್ಲ ತೋಡಿ ಜಾಮ್ ಮಾಡಿಬಿಟ್ಟು ನಮ್ಮ ರಿಸರ್ಚ್ ಟೀಮ್ ಬಂದ್ಬಿಟ್ಟು ಒಂದು ಒಳ್ಳೆ ಮಾಡಲನ್ನು ಬಿಟ್ ಮಾಡಿದೆ. ಅದು ಸರ್ ಜನರ ಮಾತು ಕೇಳಿದ್ರಿ ತಾವು? ಹೌದು, 100% ಸರ್. ಇನ್ನವರೆಗೆ ಎಲ್ಲೂ ಮಾರ್ಕೆಟಲ್ಲಿಗಿಲ್ಲ. ಐ ಥಿಂಕ್ ಲಾಂಚ್ ಮಾಡಿ ನಾವು ಆಲ್ಮೋಸ್ಟ್ ಟೋಟಲ್ ಒಂದು 8 ತಿಂಗಳಿಂದ ನಾವು ಅದ್ರ ಹಿಂದೆ ಇದ್ವಿ. ಅದರಿಂದ ಹೌದು. ಸೊ ಫೈನಲ್ ಆಗಿ ಆಯಿತು. ಆಲ್ಮೋಸ್ಟ್ 3 ತಿಂಗಳು 4 ತಿಂಗಳು ಇಂಚೆನೆ ಎಲ್ಲ ರೆಡಿ ಆಗಿತ್ತು. ಟ್ರಯಲ್ ಮಾಡಿದ್ವಿ, ಬೆಸ್ಟ್ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಸರ್ ನಿಮ್ಮ ವೀಕ್ಷಕರು ಫಸ್ಟು, ಹೌದು ವೀಕ್ಷಕರೇ, ಕನ್ನಡ ಕೂರ ವೀಕ್ಷಕರೇ ಮಾತ್ರ ಇದು ಫಸ್ಟು ಲಾಂಚ್ ಮಾಡಿರೋದು. 6.5 kg, 9 kg, 10 kg, 12 kg. ಹೌದು ವೀಕ್ಷಕರೇ, ತುಂಬ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ 10 kg-ಇಂದ 14 kg ವಿತ್ ಡ್ರೈಯರು, 10 kg-ಇಂದ 10 kg ಲಾಂಚ್ ಮಾಡಿದೆ ಸರ್. ಪ್ರೈಸಿಂಗ್ ಮೇನ್ ಫ್ಯಾಕ್ಟರ್ ಇವಾಗ. 10 kg ಅಂದ ತಕ್ಷಣ ಇವಾಗ ದುಡ್ಡು ಜಾಸ್ತಿ ಮಾಡ್ಬಿಡ್ತೀರಾ ಅಂತ ಕೇಳ್ಕೊಂತ ಇರ್ತಾರೆ. ಡಿಸೈನ್ ಜಾಸ್ತಿ ಇತ್ತು, ಕ್ವಾಲಿಟಿ ಜಾಸ್ತಿ ಇತ್ತು ಸರ್. ಈ ಸತಿ ಕ್ವಾಲಿಟಿ, ನೀವು ಕ್ವಾಲಿಟಿ ನಾನು ಹೇಳೋದಲ್ಲ ಸರ್, ನಿಮ್ ವೀಕ್ಷಕರು ಹೇಳಬೇಕು ಕ್ವಾಲಿಟಿ ಹೆಂಗೆ. ಕ್ವಾಲಿಟಿ ನಾನು ಒಂದು ಹೇಳ್ತೀನಿ, ಈ ಸತಿ ಇಂಪೆಲ್ಲರ್ ನೋಡಿದ್ರೇನೆ ನೀವು ಹೇಳ್ಬಿಡ್ತೀರಾ ಇದು ಗುರು ಕ್ವಾಲಿಟಿ ಅಂತ. ಇಷ್ಟು ದೊಡ್ಡದಿಲ್ಲ ಅದು ಇಲ್ಲಿ ಬರುವಂತ ಡಿಫ್ರೆನ್ಸಸ್ ಹೇಳಿ ಸರ್. ಸರ್ ಇಂಪೆಲ್ಲರ್ ಬಂದ್ಬಿಟ್ಟು ನಾನು ಆಲ್ಮೋಸ್ಟ್ 1 ಅಡಿ ಮೇಲೆ ಇಕ್ಕಿರೋದು. 1 ಅಡಿ ಮೇಲೆ ಇಂಪೆಲ್ಲರ್. ಹೌದು, ಯಾಕಂತ ಹೇಳಿದ್ರೆ ಸರ್ ಕತ್ತಿನ ಪಟ್ಟಿ ಕಾಲರ್ ಪಟ್ಟಿ ಇದು ಎಲ್ಲರಿಗೂ ನಮ್ಮನೇಲಿ ನಮ್ಮ ವೈಫ್ ಅದ್ ಹೇಳೋದು, ಕತ್ತಿನ ಪಟ್ಟಿ ಕಾಲರ್ ಪಟ್ಟಿ ಕ್ಲೀನ್ ಮಾಡಕ್ಕೆ ಆಗೋದಿಲ್ಲ. ಮೇನ್ ಆಗಿರೋದು ಅದೇ ಕಾನ್ಸೆಪ್ಟ್ಗೆ ಇಂಪೆಲ್ಲರ್ ಸರ್. ನಾನು ಮೊದಲಿಂದ ಅಷ್ಟೇ ಹೇಳ್ತಿರೋದು, ನಂದು 6 ಲೇಯರ್ ಇಂಪೆಲ್ಲರ್. ಅದು ಎಷ್ಟು ಲೆವೆಲ್ಗಾದ್ರೂ ಹೋಗ್ಲಿ, 6 kg, 6.5 kg, 6 ಲೇಯರು, 9 kg, 6 ಲೇಯರ್, 10 kg, 11, 12 ಎಷ್ಟಾದ್ರೂ kg ಮುಂದೆ ಬರಲಿ, ಒಂದೇ ಇದೆ ಸರ್. ಇವಾಗ ನಾನು ಲಾಂಚ್ ಮಾಡಿರೋದು 10 kg, 12 kg ಮತ್ತು 14 kg. 10 kg-ಯಲ್ಲಿ ಬಂದ್ಬಿಟ್ಟು ಟಾಪ್ ಮಾಡಲ್ ಇದೆ, 12 kg ಟಾಪ್ ಮಾಡಲ್ ಇದೆ, 14 kg, 14 kg. ಹೌದು ವೀಕ್ಷಕರೇ, 14 kg ವಿತ್ ಡ್ರೈಯರು ವಿತ್ ವಾಷರು. ಸರ್ ಇವಾಗ ಬಂದಿದ್ದ ತಕ್ಷಣ ಒಂದೇ ಮಾತು ಕೇಳೋದು, 14 kg ಸರ್ ಡ್ರೈಯರು. ಇವರು ಮಾರ್ಕೆಟಲ್ಲಿ ಸರ್ ನಾನು ಡ್ರೈಯರ್ ತೊಗೊಂಡಿದ್ದೀನಿ ಸರ್, 8,000 9,000 ಡ್ರೈಯರ್ ಇದೆ ಅಂತ ಹೇಳಿದ್ರು. ತೊಗೊಂಡಿದ್ದಾರೆ ವೀಕ್ಷಕರು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ. ಡ್ರೈಯರ್ ಅಂತೂ ಮಾರ್ಕೆಟಲ್ಲಿ ಏನು ಅವೈಲೇಬಲ್ ಇದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿನಲ್ಲಿ. ಯಾರಾದ್ರೂ ಇಲ್ಲಿ ಬ್ರ್ಯಾಂಡ್ ಇಲ್ಲಿ ಅನ್ಬ್ರ್ಯಾಂಡ್ ಇಲ್ಲಿ ಕ್ವಾಲಿಟಿ ಸೂಪರು. 9,000 ರೂಪಾಯಿ ಸರ್. ದುಡ್ಡು ಅಂತೂ ಇದೆ, 10,000 ಇದೆ, 20,000 ಇದೆ. ಆದರೆ ಸರ್ ನಾನು ಒಂದು ಬೆಸ್ಟ್ ಪ್ರೈಸ್ ಕೊಳ್ಳೇಬೇಕಾ? ನಾನು ಟ್ರೈ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಆ ಡ್ರೈಯರ್ ರೇಟ್ ಅಲ್ಲಿ ಕೊಡಕ್ಕೆ ಟ್ರೈ ಮಾಡಿದೆ. ಡ್ರೈಯರ್ ರೇಟ್ ಅಲ್ಲೇ ವಾಷಿಂಗ್ ಮಿಷಿನ್ ಕೊಟ್ಬಿಡೋಣ ಅಲ್ವಾ? ಆದ್ರೂ ಸ್ವಲ್ಪ ಕ್ವಾಲಿಟಿ ಹೈಲೇ ಮಾಡ್ಲೇಬೇಕಾಗತ್ತೆ. ಯಾವಾಗ ಕ್ವಾಲಿಟಿ ಸ್ವಲ್ಪ ಹೈ ಆಗುತ್ತೆ, ಈ ಪ್ರಾಡಕ್ಟ್ ಮಿಕ್ಸ್ಚರ್ ಆಗುತ್ತೆ, ಆ ಟೈಮಲ್ಲಿ ಒಂದು ರೈಟ್ ಪ್ರಿಪರೇಷನ್ ಆಗುತ್ತೆ ಲಿಟ್ಲ್ ಬಿಟ್ ಸ್ವಲ್ಪ ಅಲ್ವಾ. ಆದ್ರೆ ಇಲ್ಲೊಂದು ಕ್ವಶನ್ ಬರುತ್ತೆ, ಯಾವ ಕೆಜಿ ಏನ್ ಕ್ವಾಂಟಿಟಿ? 14 kg, 6.5 kg-ಯಲ್ಲಿ 9 kg-ಯಲ್ಲಿ 14 kg ಎಲ್ಲಿ ಸರ್ ಇದು? ಇಡೀ ಮನೆಯ ಬಟ್ಟೆನ, ಇಡೀ ಫ್ಯಾಮಿಲಿ ಬಟ್ಟೆನ 2 ರಿಂದ 3 ಬ್ಲಾಂಕೆಟ್ ಅನ್ನ ಅಟ್ ಎ ಟೈಮ್ ಯೂಸ್ ಮಾಡಬಹುದು ನೋಡಿ. ಇವನ್ ಇದ್ರಲ್ಲಿ 1 ಬ್ಲಾಂಕೆಟ್ ಮಾಡೋದು ಕಷ್ಟ ಇತ್ತು ಮುಂಚೆ. ಇದು ಏನು 6 kg 9 kg 1 ಬ್ಲಾಂಕೆಟ್ ಮಾಡೋದು ಸ್ವಲ್ಪ ಕಷ್ಟನೇ, ನಿಧಾನ ಮಾಡ್ಬೇಕಾಗತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ 14 kg ಹಿಂಗೆ 2 ಬ್ಲಾಂಕೆಟ್ 3 ಬ್ಲಾಂಕೆಟ್ ಹಾಕಿ ಕ್ಲೀನ್ ಮಾಡಿ ಡೆಮೋ ನೋಡಿ ನೀವು ಅಲ್ವಾ. ಡೆಮೋ ನೋಡಿದ್ರೇನೆ ಆಕ್ಚುಲಿ ನಿಮ್ಗೆ ಗೊತ್ತಾಗುವಂತದ್ದು. ಸರ್ ಇವಾಗ ನಾನು ಇಷ್ಟು ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ನೀವ್ ಹೇಳ್ಬಿಟ್ರೆ 2 ಬ್ಲಾಂಕೆಟ್ ಹಾಕಿ ಅಂತ. ಇವಾಗ ನೀವು ಹೇಳಿದ್ಮೇಲೆ ನಾನು ನಿಮ್ಗೆ ಗೊತ್ತಾಗ್ಬಿಡ್ತು 14 kg ಅಂದ್ರೆ 2 ಬ್ಲಾಂಕೆಟ್ ಬರಲೇಬೇಕು ಅಂತ ಬಿಟ್ಟು. ಇಷ್ಟೆಲ್ಲ ಹೇಳಿದ್ಮೇಲೆ 100% ಹಾಕ್ಲೇಬೇಕು, ಮಾಡಲೇಬೇಕು. ಬಟ್ ನಾನು ಇವಾಗ ಏನು ಹೇಳ್ತಿದ್ರೆ, ಅದಕ್ಕೆ ಮೇನ್ ಮುಖ್ಯ ಗ್ಯಾರಂಟಿ ವಾರಂಟಿ ಸರ್. ಇವಾಗ ಗ್ಯಾರಂಟಿ ಬೇಕು. ಯಾಕೆ ಹೇಳಿ, ಇವಾಗ ನಾನು ಕೊಟ್ಬಿಟ್ಟು ಸೇಲ್ ಮಾಡಿಬಿಟ್ಟು ಎಲ್ಲಾದ್ರೂ ಸೆಟ್ ಕುತ್ಕೊಂಬೋದು ಸರ್. ಇಲ್ಲ ಆಗ್ಬಿಡ್ತು, ಸೇಲ್ ಆಗ್ಬಿಡ್ತು, ಖತಮ್ ಅಂತ ಬಿಟ್ಟು ನಮ್ ಜನ ಬಿಡೋದಿಲ್ಲ ಸರ್, ಬಿಡೋದಿಲ್ಲ ನಮ್ಮ ಜನ. ಅದಕ್ಕೋಸ್ಕರ ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸರ್ ಇಷ್ಟೆಲ್ಲ ಕೊಟ್ಟಿದ್ಮೇಲೆ ಗ್ಯಾರಂಟಿ ವಾರಂಟಿ ಮೇನ್ ಮುಖ್ಯ ಕೊಡ್ಲೇಬೇಕು ನೀವು ಸರ್. ಗ್ಯಾರಂಟಿ ವಾರಂಟಿ ಕೊಡ್ತೀನಿ ಈ ಸತಿ ಸರ್. ಮಾರ್ಕೆಟಲ್ಲಿ MNC ಲೆವೆಲ್ ಕಂಪ್ನಿನು, ನಾನು ಬೇರೆ ಬಗ್ಗೆ ಕೇಳಲ್ಲ, 50,000 1 ಲಕ್ಷ ಮಾಡ್ತಿರೋದು ಕಂಪ್ನಿನು ಆ ಗ್ಯಾರಂಟಿ ವಾರಂಟಿ ಕೊಡಲ್ಲ. ಕೊಟ್ರೆ 1 ವರ್ಷ ಕೊಡ್ತಾರ ಸರ್, ಅದು ವಾರಂಟಿ ಕೊಡ್ತಾರೆ. ನಿಮ್ ಮಾರ್ಕೆಟ್ ಅಲ್ಲಿ ಎಲ್ಲಾದ್ರೂ ಹೋಗಿ ವಾರಂಟಿ ಕರೆಕ್ಟಾ ಸರ್? ಆದ್ರೆ ಏಮ್ ಸ್ಕೋರ್ ಕಾರ್ಪೊರೇಷನ್ ಅಂದ್ರೆ ಗ್ಯಾರಂಟಿ. ಏಮ್ ಸ್ಕೋರ್ ಕಾರ್ಪೊರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅಂದ್ರೆ ಗ್ಯಾರಂಟಿ, ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಅಲ್ವಾ? ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲೇ ಹುಡುಕ್ರಿ ನಿಮ್ಗೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಸಿಗೋದಿಲ್ಲ. ಯಾರು ಕೊಡ್ತಾರೆ ಸರ್? ಇವಾಗ ನೀವು ಹೇಳಿದ ಮಾತಲ್ಲಿ ನೀವು ಮೊದಲೇ ಹೇಳ್ಬಿಟ್ರಿ ನೀವು ವೀಕ್ಷಕರೇ ಸರ್ ಬಂದ್ಬಿಟ್ಟು ನನಗೆ ಏನೋ ಒಂದು ಮಾಡಿ ನನ್ನ ವೀಕ್ಷಕರೇ ಗ್ಯಾರಂಟಿ ಕೊಡಿ, ಏನಾದರೂ ಮಾಡಿ ನೀವು ವಾರಂಟಿ ಕೊಡಿ, ಏನಾದರೂ ಮಾಡಿ ರಿಪ್ಲೇಸ್ಮೆಂಟ್. ಇದಕ್ಕೂ ರಿಪ್ಲೇಸ್ಮೆಂಟ್ ಆಗ್ಬಿಟ್ಟು ಕೊಡೋಣ ಸರ್. ಸರ್ ಒಂದೆರಡು ಮಾಡ್ತೀನಿ, ಮೊದಲೇ ಹೇಳ್ಬಿಡ್ತೀನಿ ಸರ್. ಮೋಟ್ರಿಗೆ
10 kg 12 kg 14 kg ಮೋಟ್ರಿಗೆ ಸರ್ ನಿಮ್ ಕಸ್ಟಮರ್ಗೆ 5 ವರ್ಷ ಪೀಸ್ ಟು ಪೀಸ್ ಗ್ಯಾರಂಟಿ ಸರ್ ಮೋಟ್ರ್ 5 ವರ್ಷ 5 ವರ್ಷ ಸರ್ ಏನ್ ಸರ್ ಇದು ನಿಜ ಹೇಳ್ತಾ ಇದ್ದೀರಾ? ನಗ್ತಿದ್ದೀರಲ್ಲ ಸರ್ ನೀವು? ಅಲ್ಲ ನಾನು ಆಕ್ಚುಲಿ ನಿಜವಾಗ್ಲೂ ನಗ್ತಾ ಇದ್ದೀನಿ. ಯಾಕಂತಂದ್ರೆ ಯಾರು ಸರ್ 5 ವರ್ಷ ಎಲ್ಲ ಕೊಡ್ತಾರೆ? ಸರ್ ಇವಾಗ ಎಲ್ ಬ್ಲಾಕೆಟ್ ಹಾಕ್ತಾರೆ ಹಾಕಿ ಎಲ್ ಬ್ಲಾಕೆಟ್ ಹಾಕಿ ಸರ್. 5 ವರ್ಷ ಮೋಟ್ರ್ ನಿಮ್ಗೆ ನನ್ನ ಕಡೆಯಿಂದ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ₹1 ಕೊಟ್ಬಿಡಿ ಸರ್. ಹೌದಾ? ₹1 ಕೊಟ್ಬಿಡಿ ಸರ್. ನಿಜ ಹೇಳ್ತಾ ಇದ್ದೀರಾ? ವೀಕ್ಷಕರು ಹೇಳಿ ಸರ್. ಆನ್ ಸ್ಕ್ರೀನ್ ಹೇಳ್ತಾ ಇದ್ದೀರಾ? 100% ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ಹೇಳಿ ನೀವು ಹೇಳಿ ₹1 ಕೊಟ್ಬಿಡಿ ಅಂತ ಹೇಳಿ ಸರ್. ₹1 ಕೊಟ್ಬೇಡಿ 5 ವರ್ಷದವರೆಗೆ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಯಾವುದೇ ವಾಷಿಂಗ್ ಮೆಷಿನ್ಗಳ ಮೋಟರ್ಗಳ ಮೇಲೆ ಮೋಟ್ರ್ಗಳ ರೀಪ್ಲೇಸ್ಮೆಂಟ್ ವಾರಂಟಿ ಅಷ್ಟು ಕಾನ್ಫಿಡೆನ್ಸ್. ಹೌದು. ಇವಾಗ ನಾನು ಯಾವಾಗ ತಿಳಿಸ್ತೀನಿ ಸರ್ 6.5 kg 6 ತಿಂಗಳು ಗ್ಯಾರಂಟಿ 6 ತಿಂಗಳು ವಾರಂಟಿ. ಆದ್ರೆ 6 ತಿಂಗಳಲ್ಲಿ ಮೋಟ್ರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಆಗುತ್ತೆ. ಓಕೆ ಓಕೆ. ಇದು 6.5 kg 9 kg 6 ತಿಂಗಳು ಗ್ಯಾರಂಟಿ 6 ತಿಂಗಳು ವಾರಂಟಿ ಸರ್. ಅವಾಗ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಸಿಗುತ್ತೆ 6 ತಿಂಗಳಲ್ಲಿ. ಇವಾಗ ಮೇಲೆ ಬರೋಣ. ವೀಕ್ಷಕರು ವೇಟ್ ಮಾಡ್ತಿದ್ದಾರೆ 10 kgಗೆ ಸರ್. ವೇಟ್ ಮಾಡ್ಬಿಡಿ, ಹಂಗಾರೆ ವೇಟ್ ಮಾಡಿ, ಮೊದಲು ಮಾತಾಡೋಣ, ಆಮೇಲೆ ಸಸ್ಪೆನ್ಸ್ ಇದೆ. ಯಾಕಂತ ಹೇಳಿದ್ರೆ ವೀಕ್ಷಕರ, ಹೌದು ವೀಕ್ಷಕರೇ, ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೌದು, ಈ ಸತಿ ಏನ್ ಮಾಡತ್ತೀನಿ ಗೊತ್ತಾ ಸರ್, ನಿಮ್ಮ ಸಬ್ಸ್ಕ್ರೈಬರ್ಸು ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಇದ್ದಾರೆ, ಇನ್ನ ಹೋಗ್ತಾಗ್ಲಿ. ಸಬ್ಸ್ಕ್ರೈಬರ್ಸ್, ಹೊಸ ಸಬ್ಸ್ಕ್ರೈಬರ್, ಹಳೆ ಸಬ್ಸ್ಕ್ರೈಬರ್ ಯಾರಾದ್ರಲ್ಲಿ ಶೇರು, ಲೈಕು, ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಒಂದು ಸ್ಕ್ರೀನ್ ಶಾಟ್ ತಗೊಂಬನ್ನಿ. ಒಂದು ರಿಪ್ಲೇಸ್ಮೆಂಟ್ ವಾರಂಟಿ ಒಂದು ಅಷ್ಟು ಕೊಡ್ತೀನಿ. ಇವಾಗ ಹೇಳ್ಬಿಡ್ತೀನಿ, ಇವಾಗ ಹೇಳ್ಬಿಡೋಣ ಸರ್ ನಿಮ್ಮ ವೀಕ್ಷಕರೇ. ಹೇಳಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬ್ ತೋರಿಸಿದ್ರೆ ಸ್ಕ್ರೀನ್ ಶಾಟು ಸರ್. 1 ವರ್ಷ ಆ ಮಿಷಿನ್ ಸರ್, ಇನ್ನೊಂದು ಸರಿ ಹೇಳ್ತೀನಿ, 1 ವರ್ಷ ಆ ಮಿಷಿನ್ದು ಸ್ಪೇರ್ಸ್ ಏನಾದ್ರು ಹೋದ್ರೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀನಿ ಸರ್. ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಫ್ರೀ ಆಫ್ ಕಾಸ್ಟ್ ಸರ್ ನಮ್ಮ ವೀಕ್ಷಕರಿಗೆ. ಹೌದು ಸರ್, ಬೊನಾನ್ಸ ಸರ್ ಇದು. ನಾನು ಹೇಳ್ತೀನಿ ಸರ್, ಬೋನಸ್ ಇದು ಕೊಡ್ತಿರೋದು. ಸೂಪರ್. ಏನಾದ್ರು ಮಾಡಿ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಯಾಕಂತಂದ್ರೆ ಈ ತರ ಆಫರ್ಗಳು ದಿನ ಬರೋದಿಲ್ಲ. ಒಂದ್ ನಿಮಿಷ ಸರ್, ಶೇರ್ ಮಾಡಿ, ಇಲ್ಲ ಅಂತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಪೀಸ್ ಟು ಪೀಸ್ ಗ್ಯಾರಂಟಿ. ಮೇನ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್. ಆದ್ರೆ ನಾನೇನ್ ಹೇಳ್ತೀನಿ ಅಂತಂದ್ರೆ ಜನ ಶೇರ್ ಮಾಡ್ಬೇಕು ಸರ್. ಈ ಆಫರ್ ನ ಶೇರ್ ಮಾಡ್ಲೇಬೇಕು ಅಲ್ವಾ? ಯಾರು ಸರ್ 1 ವರ್ಷ ರಿಪ್ಲೇಸ್ಮೆಂಟ್ ಎಲ್ಲಾದ್ರ ಮೇಲೆ ಇದು ಕೊಡ್ತಾ ಇದ್ರೆ, ನೀವು ಇದು ಸ್ಪೇರ್ ಪಾರ್ಟ್ಸ್ ಸಹಿತ ಕೊಡ್ತಾ ಇದ್ದೀರಾ. 5 ವರ್ಷ ಮೋಟರ್ಗಳ ಮೇಲೆ ರಿಪ್ಲೇಸ್ಮೆಂಟ್ ವಾರಂಟಿ. ಯಾವ್ದಾದ್ರು ಕಂಪ್ನಿ ಇದೆ ಸರ್ ಮಾರ್ಕೆಟ್ ಅಲ್ಲಿ? ಇಲ್ಲ, ಸಾಧ್ಯ ಇಲ್ಲ ಸರ್. MNC ಇರ್ಲಿ, ಲೋಕಲ್ ಇರ್ಲಿ, ಯಾವುದೇ ಇರ್ಲಿ, ನಿಮ್ಮ ಕಾಂಪಿಟೇಟರ್ ಇರ್ಲಿ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇಂದ ಬರ್ಲಿ, ಯಾರಿಗೂ ಸಾಧ್ಯ ಇಲ್ಲ. ಅದು ಏಮ್ ಸ್ಕ್ವೇರ್ ಅಲ್ಲಿ ಮಾತ್ರ. ಇದಕ್ಕೆ ಸಿಂಪಲ್ ಆಗಿ ಮಾಡಿದೀನಿ, ಸ್ವೀಟ್ ಆಗಿ ಮಾಡಿದೀನಿ. ಅನ್ಬ್ರೇಕಬಲ್, ಇದು ಅನ್ಬ್ರೇಕಬಲ್, 100% ಅನ್ಬ್ರೇಕಬಲ್. ಯಾವುದು 6.5 kg 9 kg ಸರ್. ವಿಡಿಯೋ ದಯವಿಟ್ಟು ತೋರಿಸ್ಬಿಡೋಣ ವೀಕ್ಷಕರಿಗೆ. ನನ್ನ ಲಾಸ್ಟ್ ಫ್ಯಾಕ್ಟರಿ ವಿಸಿಟ್ ಹಾಕಿ ಇವಾಗ ಒಂದ್ಸಲ ಮಾಡ್ತೋ ಹ್ಯಾಮರ್ ಟೆಸ್ಟ್ ಮಾಡಿ ತೋರಿಸ್ಬಿಡೋಣ ಸರ್. ತೋರಿಸ್ಬಿಡೋಣ ಅದನ್ನ ಮಾಡಿ ತೋರಿಸ್ಬಿಡೋಣ. ಓಕೆ ಓಕೆ ಓಕೆ. 6 ಮಂತ್ ಗ್ಯಾರಂಟಿ, 6 ಮಂತ್ ವಾರಂಟಿ. 6.5 kgಗೆ 9 kgಗೆ 6 ಮಂತ್ ಗ್ಯಾರಂಟಿ ವಾರಂಟಿ. ಎಲ್ಲಾ ಸ್ಪೇರ್ಸ್ ಪೀಸ್ ಟು ಪೀಸ್ ರಿಪ್ಲೇಸ್ ಅದಕ್ಕೂ ಇದೆ ಸರ್. ಇದೆ ಅಲ್ವಾ? ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಇದ್ದಾರೆ. ಇದರಲ್ಲಿ ಮಾರ್ಕೆಟ್ಗೆ ಬಂದಿದ್ದಾರೆ ತುಂಬಾ ಜನ. ಹೌದು ವೀಕ್ಷಕರೇ, ಡೀಲರ್ಶಿಪ್ ಕೊಟ್ಟಿದ್ದೀವಿ ನಾವು ತುಂಬಾ ಜನಕ್ಕೆ. ಆಗ್ಲೇ ನೋಡಿದ್ರೆ ನೀವು, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡಿಂಗ್ ಮಾಡ್ಕೊಡ್ತಿದ್ದೀವಿ ಎಲ್ಲರಿಗೂ, ಎಷ್ಟೋ ಕಂಪ್ನಿಗಳಿಗೆ ಮಾಡ್ಕೊಡ್ತಿದ್ದೀವಿ. ಫೈನಲ್ ಆಗಿ ನಿಮ್ಗೂ ಬೇಕಿದ್ರೆ ವೀಕ್ಷಕರೇ, ಈ ಎಲ್ಲಾ ಬ್ರ್ಯಾಂಡು 5 ಬ್ರ್ಯಾಂಡು ನಿಮ್ಗೂ ನಿಮ್ಮ ಬ್ರ್ಯಾಂಡ್ ಅಲ್ಲಿ ಮಾಡ್ಕೊಡ್ತೀರಲ್ವಾ? ಸರಿ, ಇವಾಗ ಒಂದ್ ಕೆಲಸ ಮಾಡೋಣ. ಡೆಮೋಗೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಹೊಸ ವೀಕ್ಷಕರು ಬಂದಿರ್ತಾರೆ, ಹಳೆ ವೀಕ್ಷಕರು ಕೂಡ ಹೊಸದ್ ಲಾಂಚ್ ಮಾಡ್ತಾ ಇದ್ರ, ದಯವಿಟ್ಟು ಒಂದು ಟೂರ್ ಕೊಟ್ಬಿಡಿ ಸರ್. ನಮ್ಗೆ ಏನೇನ್ ಬರ್ತಾ ಇದೆ, ಏನೇನ್ ಪ್ರಾಡಕ್ಟ್ ಇದೆ, ಸಿಂಪಲ್ ಆಗಿ ಟಕ ಅಂತ ತೋರಿಸ್ಕೊಂಡು ಬಂದ್ಬಿಡಿ. ಹಾಗೆ ನಮ್ದು ಇಲ್ಲಿ ಬಾಹುಬಲಿ ಕೂಡ ಬಂದು ನಿಂತ್ಕೊಂಡಿದೆ. ಇದ್ರ ಬಗ್ಗೆ ನಿಮ್ಗೆ ಕ್ಲೀನ್ ಆಗಿ ತಿಳಿಸ್ಕೊಡ್ಲೇಬೇಕು. ಇದ್ರ ಬಗ್ಗೆ ನೀವು ಕೂಡ ಕಾಯ್ತಾ ಇರ್ತೀರಾ, ನಾನು ಕೂಡ ಕಾಯ್ತಾ ಇದ್ದೀನಿ. ಇದ್ರ ಡೆಮೋನು ಬೇಕಾಗುತ್ತೆ ನಮ್ಗೆ. ಡೆಮೋ ಬಗ್ಗೆ ಆಮೇಲೆ ಮಾತಾಡೋಣ. ಒಂಚೂರು ತೋರಿಸ್ಕೊಂಡು ಬಂದ್ಬಿಡ್ತೀರಾ? ಬನ್ನಿ ಸರ್, ನೋಡೋಣ. ಡೆಮೋ ಸ್ಟಾರ್ಟ್ ಮಾಡಿ ಸರ್. ಬನ್ನಿ ಸರ್, ಬನ್ನಿ. ಮೊದಲು ನೋಡಿ ಸರ್, ಇವಾಗ ಜಸ್ಟ್ ನನ್ನ ಹತ್ರ ಲುಕ್ಕೇ ಇದೆ ಒಂದು ಸರ್. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದು ಸರ್, ನನ್ನ ಹತ್ರ ಕಲರ್ ಡಿಫ್ರೆಂಟ್ ಕಲರ್ಸ್ ಇದೆ. ಓಕೆ. ಕಲರ್ ಇವತ್ತಾಗೋದು, ನಾಳೆ ಮ್ಯಾನುಫ್ಯಾಕ್ಚರ್ ಕಲರ್ ಚೇಂಜ್ ಮಾಡ್ತಾ ಇರ್ತೀನಿ. ಇದೇ ಕಲರ್ ಲೈಫ್ ಟೈಮ್ ಇರಲ್ಲ, ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಯಾವ್ದು ಬೇಕಾದ್ರೂ ಕೊಡ್ತೀನಿ. 6.5 kg ಬೇಸಿಕ್ ನನ್ನ ಮಾಡಲ್. ಹೌದು ಸರ್. ಇದರಲ್ಲಿ ಇಂಪೆಲರ್ ತೋರಿಸಿ. ಸೊ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು 4 ಇಂಪೆಲರ್, 6 ಇಂಪೆಲರ್ ಎಲ್ಲ ಇದೆ. 6.5 kgಗೆ ನಂದು ಸೇಮ್ 6 ಇಂಪೆಲರ್. ಹೌದು, ಇದು ಪ್ರೆಷರ್, ಇದು ಫುಲ್ ಬಂದ್ಬಿಟ್ಟು ನಿಮ್ಗೆ ಏನೇನಿದೆ, ಕ್ವಾಲಿಟಿ ಹೇಗಿದೆ ಇಲ್ಲ ಸರ್. ಅನ್ಬ್ರೇಕಬಲ್ ಸರ್. ಇದು ಟೆಸ್ಟ್ ಡ್ರೈವ್ ತೋರಿಸ್ಬಿಡ್ತೀನಿ. ಇವಾಗಲೇ ಮೊದಲೇ ತೋರಿಸ್ಬಿಡ್ತೀರಾ? ತೋರಿಸ್ಬಿಡಿ ಸರ್. ಬೇಸ್ಮೆಂಟ್ ತಂದಿದ್ದೀನಿ ಒಂದು ಸರ್, ಬೇಸು ಸರ್. ಟೆಸ್ಟ್ ಡ್ರೈವ್ ಒಂದು ನೋಡಿ ಸರ್, ಒಂದು ಹ್ಯಾಮರ್ ತೊಗೊಂಡಿದ್ದೀನಿ. ಮಾಡಿ ಸರ್, ನೋಡಿ ಸರ್, ಹ್ಯಾಮರ್ ಸರ್. ನಿಮ್ಮ ವೀಕ್ಷಕರ ಪ್ರೆಸ್ ಆಗ್ತಿದೆ, ಫೀಲ್ ಆಗ್ತಿದೆ ನೋಡಿ. ಹಿಂಗ್ ನೋಡಿದ್ರು ಏನೂ ಆಗಲ್ವಾ ಇದು ಸರ್? ಏನೂ ಆಗ್ತಾ ಇಲ್ವಲ್ಲ ಸರ್ ಇದು? ಸರ್ ಅನ್ಬ್ರೇಕಬಲ್. ಏನ್ ಮಾಡಿದ್ರಾಗಲ್ಲ. ನಾನು ಇವಾಗ ನಿಂದ್ರೆ ನಾನೇ ಬಿದ್ದೋಗ್ಬಿಡ್ತೀನಿ. ಸೊ ಕ್ವಾಲಿಟಿಯಲ್ಲಿ 100%. ಸರ್, ಮನೇಲಿ ಯಾರಂತೂ ಸುತ್ತಿಗೆ ತಗೊಂಡು ಹೊಡಿಯಲ್ಲ ಅಂತ ಹೇಳಿದ್ರೆ ಮಕ್ಕಳು ಎಲ್ಲ ಬಿಲ್ಡ್ ಮಾಡ್ತಾರೆ. ಯಾಕಂದ್ರೆ ಇದು ಈಸಿಯಾಗಿ ಕಾನ್ಸೆಪ್ಟ್ ಇರೋದು. ಬಿದ್ದೋಗ್ಬಿಟ್ರೆ ಹೊಡೆದೋಗುತ್ತೆ. ಅದಕ್ಕೋಸ್ಕರ ಅನ್ಬ್ರೇಕಬಲ್ ತೋರಿಸಿದೀನಿ ನನಗೆ. ಸೂಪರ್. ಸರಿ ಸರ್, 6.5 kgಗೆ ನಿಮಗೆ ಮೋಟರ್ ಕೆಪಾಸಿಟಿ ಬಂದ್ಬಿಟ್ಟು 200 KW KVL ನೋಡುತ್ತೆ. ಓಕೆ ಓಕೆ.
ಆಲ್ಮೋಸ್ಟ್ ಬಂದ್ಬಿಟ್ಟು ಸಿಂಪಲ್ ಅದು ನೀವು UPS ಅಲ್ಲಿ ರನ್ ಮಾಡಬಹುದು. UPS ರನ್ ಮಾಡ್ಬೋದು. ತೋರಿಸಿದೀರಾ ನೀವು ವಿಡಿಯೋದಲ್ಲಿ, ನೀವು ಹೇಳಿದೀರಾ, ಅದು ವಿಡಿಯೋ ನೋಡ್ಕೊಳ್ಳಿ ಸರ್. ಸರಿ ಓಕೆ 9 kg ಹೇಳಿ ಸರ್ ಇವಾಗ. ಸರ್ ಹೌದು ಸರ್ 9 kg ಹೌದು. ಮೊದಲು 300 ಇತ್ತು. ಹೌದು ವೀಕ್ಷಕರೇ, ಮೊದಲು 300 ಇತ್ತು. ಓಕೆ, ಇವಾಗ 350 ವಾಟ್ಸ್. 350 ಇವಾಗ. ಹೌದು, ಇದು 200 ವಾಟ್ಸ್, ಇದು ಬಂದ್ಬಿಟ್ಟು 350 ವಾಟ್ಸ್. 350 ವ್ಯಾಟ್ಸ್ ಸರ್ ಸೇಮ್ ಇಂಪೆಲ್ಲರ್ ಎಲ್ಲ ಸೇಮ್ ಡಿಸೈನ್ ಸರ್. ಇದಕ್ಕೂ ಏನು ಇಲ್ಲ, ಸೇಮ್ ಡ್ರಮ್ಮಿಂಗ್, ಸೈಜು ಗೀಸು ಎಲ್ಲ ಸೇಮ್ ಬರುತ್ತೆ ಸರ್. ಸುಮ್ಮನೆ ನೋಡಿ ಸರ್, ಒಂದ್ ಬೆಳ್ಳಲ್ಲಿ ನೋಡಿ ಸರ್, ಒಂದೇ ಒಂದ್ ಬೆಳ್ಳಲ್ಲಿ ಎದ್ಬೋದು. ಲೈಟ್ ವೇಟ್ ಅಂತ ಲೈಟ್ ವೇಟ್ ಸರ್. ಅದು ಅಷ್ಟೇ ಟಫ್ ಆಗಿದೆ, ಬಟ್ ಅದು ಲೈಟ್ ವೇಟ್. ಹೌದು, ಓಕೆ. ಕ್ವಾಲಿಟಿ ಅಂತೂ ಸೂಪರ್, ಅನ್ಬ್ರೇಕಬಲ್. ಓಕೆ, ಫ್ಯೂಚರ್. ಸೊ ಇಷ್ಟೆಲ್ಲ ಇದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಮೊದಲಿಂದ ರೈಟ್ ಗೊತ್ತು, ಆದ್ರೂ ಹೇಳ್ತೀನಿ ಸ್ಟಾರ್ಟಿಂಗ್ ಪ್ರೈಸ್ ಓಕೆ. ಮಾರ್ಕೆಟ್ ಅಲ್ಲಿ ಸರ್ ಇದನ್ನ ಮಾರೋರು 6,500 ಮಾಡ್ತಿದ್ದೀರಾ, 6.5 kg ಇದು. ನನ್ನ ಹತ್ರ ಬಂದ್ಬಿಟ್ಟು 3,500 ರೂಪಾಯಿ ಬರೇ ಮಾತ್ರ. 3,500 ರೂಪಾಯಿ ಮಾತ್ರ ಅಲ್ವಾ? ಹೌದು, 3,500. 1 ರೂಪಾಯಿನೂ ಚೇಂಜ್ ಇಲ್ಲ ಸರ್, ಮಾಡಿಲ್ಲ. 3,490 ರೂಪಾಯಿ ಮಾತ್ರ. ಓಕೆ, ಇದು ಸೇಮ್ ಬಂದ್ಬಿಟ್ಟು 9 kg ಇದು. 9 kg ಇದು ಅಪ್ಗ್ರೇಡ್ ಆಗಿದೆ. ಮೊದಲು ಬಂದ್ಬಿಟ್ಟು 300 ವಾಟ್ಸ್ ಇದ್ದು, 350 ವಾಟ್ಸ್ ಮಾಡಿದ್ದೀನಿ. ಹೌದು ವೀಕ್ಷಕರೇ, UPS ಅಲ್ಲಿ ರನ್ ಆಗುತ್ತೆ. ಸಿಂಪಲ್ ಆಗಿ ಪ್ರೈಸ್ 4,199 ರೂಪಾಯಿ ಮಾತ್ರ. ಹೌದು ಅಲ್ವಾ? 4,199 ಸೇಮ್ ಪ್ರೈಸ್, ಸೇಮ್, ಆದ್ರೆ ಅಪ್ಗ್ರೇಡೇಷನ್ ಆಗ್ತಿದೆ, ಕ್ವಾಲಿಟಿ ಚೆನ್ನಾಗಿದೆ. ಹೌದು ಸರ್, ಇವಾಗ ಮೇನು ಇವತ್ತಿನ ವಿಡಿಯೋದ ಹೌದು ಹೀರೋಗಳು 3 ಹೀರೋಗಳನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಬೇಕು. ಹೌದು ಸರ್. ಸರ್ ಎವರ್ಗ್ರೀನ್ ಬ್ರ್ಯಾಂಡ್ ಇದು ಸರ್, ಎವರ್ಗ್ರೀನ್ ಅವರ ಮೊದಲ ಬ್ರ್ಯಾಂಡ್. ಹೌದು ಸರ್. ಸರ್ ಇದ್ರ ಬಗ್ಗೆ ಹೇಳಿ ಸರ್ ನಮಗೆ. 10 kg ಇದು 10 kg ಅಲ್ವಾ ಸರ್? ಹೌದು. ಓಕೆ, ಎವರ್ಗ್ರೀನ್ ಬ್ರ್ಯಾಂಡ್ ಸರ್. ಏನಿದು ಎರಡೆರಡು ಇದು ಕೊಡ್ತಾ ಇದ್ರಿ ಏನು ಸರ್? ಅದೇ ಸರ್, ನೀವು ವೀಕ್ಷಕರಿಗೆ ಯಾವತ್ತು ಸರ್ ನೀವೇ ಮತ್ತೆ ಸರ್, ನಾನು ಸ್ವಲ್ಪ ಏನೋ ಒಂದು ಸರ್ಪ್ರೈಸ್ ಸಿಕ್ಕನ ಅಂತ ಇರ್ತೀನಿ. ನೀವಿಲ್ಲ ಸರ್, ಅದು ಹೇಳ್ಬಿಡಿ ಸರ್. ಹೇಳ್ಬೇಕು ಸರ್, ನಮ್ಮ ವೀಕ್ಷಕರಿಗೆ ನನ್ನಷ್ಟೇ ಕುತೂಹಲ ಇರುತ್ತೆ. ಸರ್ ಹೇಳಿ ಸರ್, ಸಿಂಪಲ್ ಆಗಿ ಹೇಳ್ತೀನಿ ಇದ್ರಲ್ಲಿ. ಸರ್ ಇದ್ರಲ್ಲಿ ನಾರ್ಮಲ್ ಅಂತ ಕಾಣಿಸಿದೆ ಒಂದು ವೀಕ್ಷಕರಿಗೆ, ನಾರ್ಮಲ್. ಸರ್ ಒಂದು ಹೆವಿ ಅಂತ ಇದೆ. ಓಕೆ ಸರ್, ಇನ್ನೊಂದು ಸೆಂಟರ್ ಬಿಟ್ಟು ಡ್ರೈನ್ ಅಂತ ಇದೆ. ಓಕೆ ಓಕೆ ಸರ್ ಟೈಮರ್ ಆಲ್ಮೋಸ್ಟ್ 15 ನಿಮಿಷ ಆಯ್ತು. ಮುಂಚೆ ಹೌದು, ಇವಾಗ್ಲೂ 15 ನಿಮಿಷನೇ ಇಕ್ಕಿದ್ದೀವಿ. ಓಕೆ, ಸಿಂಪಲ್ ಆಗಿದೆ. ಒಂದು ನಾರ್ಮಲ್ ಈ ಮಿಷಿನ್ಗೆಲ್ಲ ನಾನು ಏನ್ ಮಾಡಿದೆ ಅಂದ್ರೆ ನಾರ್ಮಲ್, ಹೆವಿ ಮತ್ತೆ ಡ್ರೈನ್ ಮಾಡಿದ್ದೀನಿ. ಅದಕ್ಕೆಲ್ಲ ಪೈಪ್ ಕೆಳಗಡೆ ಇಕ್ಕಿದ್ರೆ ನೀರು ಹೊರಟೋಗ್ಬಿಡುತ್ತೆ ಎಲ್ಲ. ಇದಕ್ಕೆ ಡ್ರೈನ್ ಸಿಸ್ಟಮ್ ಕೊಟ್ಟಿದ್ದೀನಿ, ಬೇರೆ ತರ ಇದೆ. ಸಿಂಪಲ್. ಹೌದು ಸರ್, ಇದಕ್ಕೋಸ್ಕರ ನೋಡಿ ಡೋರ್ ಸ್ವಿಚ್ ಗಿಚ್ಚು ಅದು ಏನು ಇಲ್ಲ ಸರ್. ಸರ್ ಒಳಗಡೆ ಸರ್ ಇಂಪೆಲ್ಲರ್ ತೋರಿಸ್ಬಿಟ್ಟು ಇಂಪೆಲ್ಲರ್ ನೋಡ್ಬೇಕು ಸರ್ ಇಲ್ಲಿ ವೀಕ್ಷಕರು. ತೆಗಿರಿ ಸರ್ ಅದನ್ನ. ಇದಕ್ಕೂ 6 ಲೇಯರ್ ಇದೆ, 6 ಗಿರೆ ಸ್ವಲ್ಪ ದೊಡ್ಡದು ಮಾಡಿದ್ದೀನಿ. ಒಂದೊಡಿ ಇದೆ ಅಲ್ವಾ ಇದು ಆಕ್ಚುಲಿ ವೀಕ್ಷಕರೇ? ಈ ಇಂಪೆಲ್ಲರ್ ನೀವು ನೋಡ್ಲೇಬೇಕು. ಇಷ್ಟು ದೊಡ್ಡ ಇಂಪೆಲ್ಲರ್ ಯಾವ್ದ್ರಲ್ಲಿ ಇರೋದಿಲ್ಲ. ಸ್ಪೇಸ್ ನೋಡಿ ಸರ್, ಸ್ಪೇಸ್. ಸರ್ ನನ್ನ ಕೈ ನೋಡಿ ಸರ್, ನನ್ನ ಕೈ ನೋಡಿಸಿ ಸರ್. ಕರೆಕ್ಟಾ ಸರ್? ಕರೆಕ್ಟ್ ಆಗಿದೆ ನೋಡಿ ಸರ್. ಒಬ್ಬೊಬ್ಬ ಇಲ್ಲಿ ತೋರಿಸಿ ಸರ್. 1 ಮೀಟರ್ ಇದೆ ಅಲ್ಲ ಸರ್ ಇದು ಆಕ್ಚುಲಿ? ಆಲ್ಮೋಸ್ಟ್ 1 ಮೀಟರ್, ಮುಕ್ಕಾಲ್ ಮೀಟರ್ ಬರ್ಬೋದು. ಹೌದು ಸರ್. ಇಷ್ಟೊಂದು ಸ್ಪೇಸ್ ಇದೆ ನೋಡಿ ಸರ್ ಇದರಲ್ಲಿ. ಸ್ಪೇಷಿಯಸ್, ಕಂಜೆಸ್ಟೆಡ್ ಅನ್ನೋ ಸೀನೇ ಇಲ್ಲ ಇಲ್ಲಿ. ಅದು 10 kg ಇದು, 12 kg ಇನ್ನ ದೊಡ್ಡದಿದೆ. ಇನ್ನ ದೊಡ್ಡದಿದೆ ಅಂತೀರಾ ಸರ್? ಮೋಟ್ರ್ ಬಗ್ಗೆ ಇವಾಗ ಇರೋದು ಮೇನು. ಮೋಟ್ರ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಇವಾಗ 10 kg ನಾನು ನೋಡ್ದಂಗೆ, ನಾನು ಬೇರೆ ಬ್ರ್ಯಾಂಡ್ ಇರಲ್ಲ ಸರ್, ಲಾಸ್ಟ್ 450 ಮಾಡ್ತಾರೆ. ಓಕೆ, ನಮ್ಮ ವೀಕ್ಷಕರೇ, ಹೌದು ವೀಕ್ಷಕರೇ, ನಮ್ಮ ವೀಕ್ಷಕರೇ ಓನ್ಲಿ, ಹೌದು ನಮ್ಮ ಕನ್ನಡಕೋರ ವೀಕ್ಷಕರೇ, ಇದು ಒಂದು ಒಳ್ಳೆ ಆಫರು ವಿತ್ ಅಪ್ಗ್ರೇಡೇಷನ್ ಆಫ್ ಕ್ವಾಲಿಟಿ, ಪ್ರೈಸು, ಮ್ಯಾಟ್ರ್, ಗ್ಯಾರಂಟಿ, ವಾರಂಟಿ ಎಲ್ಲ ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಮೋಟ್ರ್ ಬಂದ್ಬಿಟ್ಟು, ಹೌದು ವೀಕ್ಷಕರೇ, ಗ್ಯಾಪ್ನ ಕೇಳಿ UPS ಅಲ್ಲಿ ರನ್ ಆಗಲ್ಲ. ಯಾಕಂದ್ರೆ ಮೋಟ್ರ್ ಹೆವಿ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ UPS ಅಲ್ಲಿ ರನ್ ಆಗಲ್ಲ. 550 ವಾಟ್ ಸರ್. ಹೌದು, 550 ವಾಟ್, ಸೂಪರ್ ಆಗಿ RPM, ಆಲ್ಮೋಸ್ಟ್ ಒಳ್ಳೆ RPM, 800 RPM ವೀಕ್ಷಕರಿಗೆ. 800 RPM. ಇದು ಏನಕ್ಕೆ ಟೆಕ್ನಿಕಲ್ ಪಾಯಿಂಟ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಯಾರು ವೀಕ್ಷಕರು ಟೆಕ್ನಿಕಲ್ ಇದಾರೆ ಅವ್ರು ಕಾಲ್ ಮಾಡ್ತಾರೆ ನನಗೆ, ಸೂಪರ್ ಆಗಿ ಮಾಡಿದಿರ ಅಂತ ಬಿಟ್ಟು. ನನಗೆ ಇದು 3-4 ಜನ ಬಂದ್ಬಿಟ್ಟು ಬಂದು ಹೇಳಿದ್ರು, ಸರ್ ಈ RPM ಹಿಂಗ್ ಮಾಡಿ. ಅವಾಗ ವೈಂಡಿಂಗ್ ಚೇಂಜ್ ಆಗುತ್ತೆ. ನಾನು ಆಗದೆ ಮಾತಾಡಿದೆ, ಕಾಪರ್ ದಪ್ಪ ಇರುತ್ತೆ, ಸ್ವಲ್ಪ ಸಣ್ಣ ಇರುತ್ತೆ ಸರ್. ಇನ್ನೂ ಒಂದು ಕಾಪರ್ ಸರ್, ಇದು ಅಲ್ಯೂಮಿನಿಯಂ ಕಾಪರ್ ಅಂತ ಕ್ವಶನ್ ಮಾಡ್ತಾರೆ ಸರ್. ವಿಡಿಯೋನೇ ತೋರಿಸಿದ್ದೀನಿ ನಾನು, ಅದು ತೋರಿಸಿದ್ದೀನಿ 100% ಪ್ಯೂರ್. ಹೌದು, ಯಾಕೆ ಹೇಳ್ತೀನಿ ಅಂದ್ರೆ ಸರ್, ನಿಮ್ ಸಬ್ಸ್ಕ್ರೈಬರ್ಸ್ ಬರ್ತಾ ಹೋಗ್ತಾ ಇದ್ರ ಮೇಲೆ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಕ್ವಶನ್ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಆ ವಿಡಿಯೋ, ನೆಕ್ಸ್ಟ್ ವಿಡಿಯೋ ಹಿಂದೆ ಇದೆ, ಆ ವಿಡಿಯೋ ನೋಡಿ. ವಾಷಿಂಗ್ ಮಿಷಿನ್ ನಮ್ದು ಅದ್ರಲ್ಲಿ ನಮ್ಗೆ ತೋರಿಸಿದ್ದೀನಿ ನಾನು, ಎಲ್ಲ ಗೊತ್ತಾಗುತ್ತೆ ಸರ್. ಡೆಫಿನೆಟ್ಲಿ ಟೆಕ್ನಿಕಲಿ ಸರ್ ಟೋಟಲ್ ಇದೆಲ್ಲ ಸೇರಿಸಿ ಸರ್ ಪ್ರೈಸಿಂಗ್ ವೇಟ್ ಮಾಡಬೇಕು. ಪ್ರೈಸಿಂಗ್ ವೇಟ್ ಮಾಡಲೇಬೇಕು ಸರ್, ವೇಟ್ ಮಾಡಲೇಬೇಕು. ಫೈನಲ್ ಆಗಿ ಹೇಳ್ತೀನಿ ಸರ್. ಇದು 10 kg ಆಯ್ತು. ಮುಂದೆ ಇವಾಗ 12 kg ಬನ್ನಿ ಸರ್. ಸರ್ 12 kg ನೋಡಿ ಸರ್, ಸೇಮ್ ಇಂಪೆಲ್ಲರ್. ಇದು 12 kg ನ ಇದು? ಹೌದು, ಸೇಮ್ ಇಂಪೆಲ್ಲರ್. ಓಕೆ, ಸೇಮ್ ಇಂಪೆಲ್ಲರ್ ಸರ್. ಸೇಮ್ ಇಂಪೆಲ್ಲರ್, ದೊಡ್ಡದಾಗಿರೋಂತ ಬಾಡಿ ಸಿಗ್ತಾ ಇದೆ ನಮಗೆ. ದೊಡ್ಡದಾಗಿರೋದು 12 kg ಏನು ಸರ್? ಸರ್ ಇದ್ರಲ್ಲಿ ನೋಡಿ ಸರ್, ಇನ್ನ ಇದಕ್ಕಿಂತ ಸ್ವಲ್ಪ ಹೆವಿ ಹೈಟ್ ಜಾಸ್ತಿ, ಸ್ವಲ್ಪ ಜಾಸ್ತಿ ಇದೆ. ಹೌದು, ಆಲ್ಮೋಸ್ಟ್ ಬಂದ್ಬಿಟ್ಟು ಇದು 1 ಮೀಟರ್ ಅಂತ ಹೇಳ್ಬೋದಲ್ವಾ? ಹೌದು ಸರ್, ಹತ್ರ ಮೀಟರ್ ಇದೆ. ಹತ್ರ ಮೀಟರ್, ಸ್ವಲ್ಪ ಹೈಟ್ ಜಾಸ್ತಿ ಇದೆ. ಇದು ಬಂದ್ಬಿಟ್ಟು ಸರ್ ಇದ್ರಲ್ಲೂ ಸೇಮ್ ಬನ್ನಿ ಸರ್, ಇದ್ರಲ್ಲಿ ತೋರಿಸ್ತೀನಿ ಸರ್. ನಾರ್ಮಲ್ ಇದೆ, ಹೆವಿ ಇದೆ, ಡ್ರೈನ್ ಇದೆ, ಸೇಮ್ ಟೈಮರ್ಸ್ ಸರ್. ಆದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಲೆಂತ್ ಜಾಸ್ತಿ ಇರುತ್ತೆ, ವಿಡ್ತ್ ಜಾಸ್ತಿ ಇರುತ್ತೆ. ಯಾಕೆ ಲೆಂತ್ ವಿಡ್ತ್ ಜಾಸ್ತಿ ಮಾಡಿದೆ ಅಂದ್ರೆ ಸರ್, 2 ಬ್ಲಾಂಕೆಟ್ ನೀವು ಆಗ್ಲೇ ಹೇಳ್ಬಿಟ್ಟಿದ್ದೀರಾ. ಆಗ್ಬಿಡಿ ಸರ್, ಆಗ್ಬೇಕಲ್ಲ ಸರ್, ಆಗ್ಬಿಡಿ ಸರ್, ಆಗ್ಬಿಡಿ. ಒಂದು ಕಂಪ್ಲೀಟ್ ಫ್ಯಾಮಿಲಿಗೆ ಸರ್ ನೋಡಿ ಸರ್, ನಾನು ಇವಾಗ ನಾನು ನೋಡಿದ್ದೀನಿ
ಒಂದು ಫ್ಯಾಮಿಲಿಗೆ 10 ಜನ ಮಕ್ಕಳು ಇದ್ದಾರೆ, ಒಂದು ಫ್ಯಾಮಿಲಿಗೆ ಒಬ್ರು ಮಕ್ಕಳು ಇದಾರೆ, ಅವ್ರಿಗೆ ಬಂದ್ಬಿಟ್ಟು ಯೂಸೇಜ್ ಇರುತ್ತೆ. ಇವಾಗ 10 ಜನ ಫ್ಯಾಮಿಲಿ ಅಂತ ಹೇಳಿದ್ರೆ ಕಡಿಮೆ 12 kg ವಾಷಿಂಗ್ ಮಿಷಿನ್ ತಗೊಬೇಕು. 12 kg ವಾಷಿಂಗ್ ಮಿಷಿನ್ ಅಂದ್ರೆ ಬರೀ ಒಂದೇ ಒಂದು ರೈಟ್ 25,000, 30,000, 40,000. ಕರೆಕ್ಟ್ ಸರ್, ಹೌದು ಅಷ್ಟೇ ಇರೋದು. ಅದಕ್ಕೆ ನಾನು ಇದು ಕಾನ್ಸೆಪ್ಟ್ ಮಾಡಿ ಸರ್, ಬಡವರು ಶ್ರೀಮಂತ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರಿಗೂ ಇವಾಗ ಆಲ್ಮೋಸ್ಟ್ ಶ್ರೀಮಂತರು ಇರ್ತಾರೆ, ಅವ್ರಿಗೂ ಬಂದ್ಬಿಟ್ಟು ಲಗೇಜ್ ವಾಶ್ ಮಾಡೋದು, ಇದು ಮಾಡೋದು, ಅದು ಮಾಡಕ್ಕೆ 1 ಲಕ್ಷ 1.5 ಲಕ್ಷ ಕೊಟ್ಟು ವಾಷಿಂಗ್ ಮಿಷಿನ್ ಹಾಕಕ್ಕೆ ಹೊಟ್ಟೆ ಯಾರಾದ್ರೂ ಇಲ್ಲಿ ಅದು ಹೊಟ್ಟೆ ಉರ್ದೇ ಬರುತ್ತೆ. ಸ್ಪೇಸು A to Z, ಹೌದು ವೀಕ್ಷಕರೇ, ಸ್ಪೇಸ್ A to Z ಸಿಗುತ್ತೆ. A to Z ಅಂದ್ರೆ ಆ ಇಂದ ಲಾವರೆಗೂ ಸಿಗುತ್ತೆ, ಏನಿದ್ರು ಪಿನ್ ಇಂದ ಪೆನ್ ಲಾಸ್ಟ್ ಹೈವರೆಗೂ ಸಿಗುತ್ತೆ. ಮರಿಬೇಡಿ, ಎಲ್ಲ ಸ್ಪೇಸ್ ಸಿಗುತ್ತೆ. ಅದು ಕೈಗೆಟ್ಟು ಬರೋದ್ರೆ ಮಿಷಿನ್ ಕಡಿಮೆ ಕೊಡ್ತೀನಿ, 6.5 kg 3,500 ಅಂತ ಹೇಳಿದ್ವಿ, ಇನ್ನೂ ಜಾಸ್ತಿ ಇಲ್ಲ ಸರ್, ಯಾವ್ದು ನಾನು ಜಾಸ್ತಿ ಮಾಡಕ್ ಹೋಗಲ್ಲ. ಮಾಡಲ್ಲ ಅಂತ ಹೇಳ್ತೀರಾ? ಹೌದು ಸರ್, ಇದು ಗ್ಯಾರಂಟಿ ತಾನೆ? ಹೌದು, ಗ್ಯಾರಂಟಿ. ಪ್ರೈಸ್ ಒಳ್ಳೆ ಚೆನ್ನಾಗಿರುತ್ತೆ, ಗ್ಯಾರಂಟಿ 100% ಗ್ಯಾರಂಟಿ ಸರ್ ವೀಕ್ಷಕರೇ. ಸರ್ ನಿಮ್ ವೀಕ್ಷಕರು ಅದು ಯಾಕಂದ್ರೆ ಲಾಂಚಿಂಗ್ ಆಗ್ತಿದೆ, ನೀವು ಫ್ಯೂಚರ್ ಅಲ್ಲಿ ನೋಡೋಣ, ಫ್ಯೂಚರ್ ಅಲ್ಲಿ ನೋಡೋಣ. ಬಟ್ ಇವಾಗ ಒಂದು ಒಳ್ಳೆ ಆಫರ್ ಕೊಡ್ತಾ ಇದೀನಿ ಸರ್. ಇವಾಗ ನಮ್ದು ಮೇನ್ ಪರ್ಸನ್ ಬರ್ಲಿ, ಹೀರೋ ಎಂಟ್ರಿ ಮಾಡಿಸ್ಬಿಡಿ ಸರ್. ಮಾಡ್ತಿದ್ದೀವಿ ಸರ್. ಇದ್ರದ್ದು ಒಂದು ಜಸ್ಟ್ ನಾನು ಒಂದು ತೋರಿಸ್ತೀನಿ ಸರ್. ಕ್ವಾಲಿಟಿ ಅಂತೂ ಸ್ವಲ್ಪ ಇದರಲ್ಲಿ ನೋಡಿ ಸರ್, ಇದಕ್ಕೆ ನೋಡಿ ಸರ್. ಸರ್ ಇದು ನೋಡ್ಲೇಬೇಕು. ಒಳಗಡೆ ಬನ್ನಿ ಸರ್, ಇಲ್ಲಿ ಒಳಗಡೆ ಬನ್ನಿ ಸರ್. ಇದು ಬಂದ್ಬಿಟ್ಟು ಒಂದು 14 kg ಇದು ಸರ್. ಡಿಸೈನ್ ಸರ್, ಯಾವ MNC ಕಂಪನಿಗಳ ಇದಕ್ಕೂ ಕೂಡ ಇದು ಕಮ್ಮಿ ಇಲ್ಲ ಸರ್. ಇದು ಆಕ್ಚುಲಿ ಸರ್ ಇದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ, ನಿಮ್ಮ ಟೀಮು ರಿಸರ್ಚ್ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ ಸರ್. ಕ್ವಾಲಿಟಿ ನನ್ನ ಕ್ವಾಲಿಟಿ ನಿಮ್ಮ ವೀಕ್ಷಕರ ಕ್ವಾಲಿಟಿ ಇಲ್ಲ ಸರ್. ಕ್ವಾಲಿಟಿ ಅಂತೂ ನೋಡಿ ಸರ್, ತುಂಬಾ ಸೂಪರ್ ಕ್ವಾಲಿಟಿ ಸರ್. ಡ್ರೈನಿಂಗ್ ಇದು ಇದೆ ಅಲ್ವಾ, ಇದು ಉಜ್ಜೋದಕ್ಕೆಲ್ಲ ಕಾಲರ್ ಪಟ್ಟಿ ಕೈ ಇದಕ್ಕೆಲ್ಲ ಇದಾಗೋದಕ್ಕೆ. ಮತ್ತೆ ಸೋಪ್ ಡಿಪಾಸಿಟ್ ಆಗತ್ತೆ ಇಲ್ಲಿ, ಸೋಪ್ ಡಿಪಾಸಿಟ್ ಇದು ಇಲ್ಲ. ಇದು ಸೋಪ್ ಡಿಪಾಸಿಟ್ ಇದೆ ಇದರಲ್ಲಿ. ಏನಾದ್ರು ಗಲೀಜ್ ಆಗ್ಬಿಟ್ರು ಇಲ್ಲೆಲ್ಲ ಕುತ್ಕೊಳ್ಳುತ್ತೆ, ಎಲ್ಲ ಇರುತ್ತೆ. ಇಲ್ಲಿಂದ ಏನಿದೆ ಸರ್, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ವಾಟರ್ ಇನ್ಲೆಟ್ ಹಾಕೊಬಹುದು, ವಾಟರ್ ಔಟ್ಲೆಟ್ ಹಾಕೊಬಹುದು. ಇದು ವಾಟರ್ ಇನ್ಲೆಟ್ ಇದು? ಹೌದು ಹೌದು. ಇದೇನಿದು? ಇದು ಸೆಲೆಕ್ಷನ್ ಸರ್, ವಾಟರ್ ನೀರ್ ಹಾಕೊಂಡು ನೀರ್ ಮಾಡಿ ನೀರ್ ಕ್ಲೋಸ್ ಮಾಡಿ. ಇದು ಇದರಲ್ಲಿ ಬಂದ್ಬಿಟ್ಟು 2 ಆಪ್ಷನ್ ಕೊಟ್ಟಿದ್ದೀನಿ ಸರ್. ನೋಡಿ ಸರ್, ಕರೆಕ್ಟ್ ಆಗಿ ತೋರಿಸಿದ್ದು ನಾನು ತೋರಿಸ್ತಾ ಇದ್ದೀನಿ ಸರ್. ಈ ಸೈಡ್ ತಗೊಂಡ್ರೆ ನಿಮ್ಗೆ ಡ್ರೈನ್ ಹೋಗುತ್ತೆ, ಅವಾಗ ಸ್ಪಿನ್ ಆಗುತ್ತೆ. ಈ ಸೈಡ್ ತಗೊಂಡ್ರೆ ನಿಮ್ಗೆ ವಾಶ್ ಆಗುತ್ತೆ. ಹೌದು, ಅವಾಗ ಇಲ್ಲಿಗೆ ನೀರು ಬರುತ್ತೆ ಸರ್. ನೀವು ಕೈಯೆಲ್ಲ ಹಾಕೊಂಬೋದು. ಇದಕ್ಕೆ ನೋಡಿ ಸರ್, ನಾನು ಮೊದಲಿಂದ ಅದೇ ಹೇಳೋದು ಸರ್. ಡೋರ್ ಸ್ವಿಚ್ ಹೊಲ್ಟೋಯ್ತು, ಅದಕ್ಕೆ 2,000 3,000. ಇದಕ್ಕೆ ಡೋರ್ ಸ್ವಿಚ್ ಇಲ್ಲ ವೀಕ್ಷಕರೇ. ಓಕೆ ಸರ್. ಇವಾಗ ನೀರ್ ಬರ್ತಿದ್ದೆ, ಸೆನ್ಸರ್ ಇರುತ್ತೆ, ಕಟ್ ಆಫ್ ಮಾಡುತ್ತೆ. ಇದಕ್ಕೂ ಸೆನ್ಸರ್ ಇಲ್ಲ ವೀಕ್ಷಕರೇ. ಅದಕ್ಕೆ 3,000 ಕೊಡಿ, ಅದಕ್ಕೆ 4,000 ಕೊಡಿ, ಅದೆಲ್ಲ ವೇಸ್ಟ್ ವೀಕ್ಷಕರೇ. ನಾನು ಹೇಳೋದು ಅದಕ್ಕೋಸ್ಕರ ನಾನು ಖರ್ಚು ಬರಬಾರ್ದು. ನನ್ನ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಮೇಂಟೆನೆನ್ಸ್ ಕಡಿಮೆ ಇರ್ಬೇಕು ಸರ್. ತಗೊಂಡ್ಬಿಟ್ಟು ವಾಷಿಂಗ್ ಮಿಷಿನ್ ತಗೊಳೋದು ಮುಖ್ಯ ಅಲ್ಲ, ಅದಕ್ಕೆ ಮೇಂಟೆನೆನ್ಸ್ ಮಾಡೋದು ತುಂಬಾ ಮುಖ್ಯ. ಒಂದು ವಾಷಿಂಗ್ ಮಿಷಿನ್ ಕಡಿಮೆ ಅಂದ್ರೆ 10 ವರ್ಷ ಯೂಸ್ ಆಗ್ಲೇಬೇಕು, ಅವಾಗ್ಲೇ ಅದು ವಾಷಿಂಗ್ ಮಿಷಿನ್ ಅಂತೀನಿ ಸರ್. ಓಕೆ ಸರ್, ನೋಡಿ ಸರ್, ಇದು ಸರ್ ಇದರಲ್ಲಿ ಟೈಮರ್ ಇದೆ ಸರ್. 15 ಮಿನಿಟ್ಸ್ ನೋಡಿದ್ರಿ ನೀವು. ಹೌದು. ಇವಾಗ ಇಲ್ಲಿ ಏನೋ 35 ಮಿನಿಟ್ಸ್ ಕಾಣಿಸ್ತಾ ಇದೆ. ಹೌದು, ಇಲ್ಲಿ ಏನಕ್ಕೆ 35 ಮಿನಿಟ್ಸ್ ಕಾಣಿಸ್ತಾ ಇದೆ ಸರ್? 15 ಮಿನಿಟ್ಸ್ ಇದು ವಾಷಿಂಗ್ ಟೈಮ್. ಇದು ವಾಷಿಂಗ್ ಆಯ್ತು. ಹೌದು, ವಾಷಿಂಗ್ ಟೈಮ್ ಸರ್. ಇದರಲ್ಲಿ ಮೇನ್ ಬಂದ್ಬಿಟ್ಟು 35 ಮಿನಿಟ್ಸ್ ಇಕ್ಕಿ. 35 ಮಿನಿಟ್ಸ್ ಇಕ್ಕಿದ್ರೆ 35 ಇಂದ 20 ಮಿನಿಟ್ಸ್ಗೆ ಸೋಕ್ ಆಗುತ್ತೆ. ಯಾಕೆ ಸೋಕ್ ಆಗುತ್ತೆ ಸರ್? ಅದು ನೆನೆಗ್ ಬಿಡುತ್ತೆ. ಗಲೀಜ್ ಇರೋದು ಡಿಟರ್ಜೆಂಟ್ ನೀವು ಹಾಕಿದ ಮೇಲೆ ಒಂದು ಸೋಕ್ ಮಾಡ ನೆಂದಿ ಸ್ವಲ್ಪ ಮಧ್ಯದಲ್ಲಿ ಒಂದೊಂದ್ಸತಿ ರೊಟೇಟ್ ಆಗುತ್ತೆ. ತಿಳ್ಕೊಂಬಿಡಿ, ಏನ್ ಸರ್ 35 ನಿಮಿಷ ಆಯ್ತು, ಅದನ್ನ ಅವ್ರಿಗೆ ಅಲ್ಲಾಡ್ತಾನೆ ಇಲ್ಲ, 20 ನಿಮಿಷ ಅವ್ರಿಗೆ ಅಲ್ಲಾಡಲ್ಲ ವಿಷಯ. ಏನಕ್ಕೆ ಸೋಕಿಂಗ್ ಇರುತ್ತೆ, ನೆನಿಬೇಕು. ಅವಾಗ ಜಾಸ್ತಿ ಕರೆಂಟ್ ಯೂಸ್ ಆಗಲ್ಲ ನಿಮ್ಗೆ. ಕರೆಂಟ್ ಅಂತೂ ಕಡಿಮೆ ಯೂಸ್ ಆಗುತ್ತೆ ವೀಕ್ಷಕರೇ, ಯಾಕಂದ್ರೆ ಸೋಕ್ ಆಗ್ಬೇಕು ಅಂತ ಒಂದೊಂದ್ಸತಿ ಮಾತ್ರ ಸರ್. ಇಲ್ಲಿಂದ ಆಮೇಲೆ 20ಗೆ ಬಂತು, ಆಮೇಲೆ ಇಲ್ಲಿಂದ 20ಗೆ ಬರುತ್ತೆ ಸರ್. ಇನ್ನೊಂದ್ಸತಿ ಡೋಂಟ್ ರೊಟೇಟ್ ಬ್ಯಾಕ್, ಹಿಂದೆ ತಿರ್ಸ್ಲೇಬಾರ್ದು. ಹೌದು, ಯಾಕಂದ್ರೆ ಟೈಮರ್ ಹಾಳಾಗ್ಬಿಡುತ್ತೆ. ನಾನು ಅದಕ್ಕೆ ಜವಾಬ್ದಾರಿ ಬೇಡ ಅಂತ ಹೇಳ್ತೀರಾ ಅಲ್ವಾ? ಇಲ್ಲಿಂದ ನೆಕ್ಸ್ಟ್ 20ಗೆ ಬರುತ್ತೆ. 20ಗೆ ಬಂದ್ಮೇಲೆ ಇಲ್ಲಿಂದ ಸೋಕ್ ಆಕ್ಟಿವ್ ಆಗಿ ಇವಾಗ ನೆಕ್ಸ್ಟ್ ವಾಷಿಂಗ್ ಬರುತ್ತೆ. ಇಲ್ಲಿಂದ ವಾಷಿಂಗ್ ಸ್ಟಾರ್ಟ್ ಆಗುತ್ತೆ. ಅದು 20 ನಿಮಿಷ 15 ನಿಮಿಷದಿಂದ 0 ಬರೋವರೆಗೂ. ಹೌದು ವೀಕ್ಷಕರೇ, 0 ಬರೋವರೆಗೂ ವಾಶ್ ಆಗುತ್ತೆ. 0 ಬಂದ್ಮೇಲೆ ಸ್ಟಾಪ್ ಆಗುತ್ತೆ ವೀಕ್ಷಕರೇ. ಇದು ಸ್ಟಾಪ್ ಆಗ್ಬಿಡುತ್ತೆ. ಹೌದು. ಫೈನಲ್ ಇಷ್ಟ ಆಯ್ತಲ್ಲ ಸರ್? ಸ್ಟಾಪ್ ಆದ್ಮೇಲೆ ಡೆಮೋನೇ ಹೇಳ್ತೀನಿ, ಆದ್ರೂ ಇವಾಗ ಹೇಳ್ಬಿಡ್ತೀನಿ ಸರ್. ನಂದು 10 kg 12 kg ಮತ್ತೆ 14 kg ಸರ್. ಅದಕ್ಕೆ ನಾನು ಬೆಜರ್ ಇಕ್ಕಿದ್ದೀನಿ. ಬಜರ್ ಇದೆ. ಯಾವ್ದೋ ಕಾಯಿಲೆ ಟಿವಿ ನೋಡ್ಕೊಂಡು ಕುತ್ಕೋಬೇಡ, ಇಲ್ಲಾಂದ್ರೆ ತೊಳೆಕ್ ಹೋಗಿ ಸ್ಟಾರ್ಟ್ ಮಾಡ್ಬಿಟ್ಟು ಅಡುಗೆ ಮಾಡಕ್ ಹೊರಟೋಗ್ಬಿಡ್ತೀರಾ. ಆ ಟೈಮಲ್ಲಿ ಬಂದ್ಬಿಟ್ಟು ಏನಾಗ್ತಿದೆ ಏನಾಗಲ್ಲ ಗೊತ್ತಾಗಲ್ಲ. ಅದು ಎಲ್ಲ ಆಗಿದ ತಕ್ಷಣ, ಕಂಪ್ಲೀಟ್ ಆಗಿದ ತಕ್ಷಣ ನಿಮ್ಗೆ ಬಜರ್ ಸ್ಟಾರ್ಟ್ ಆಗುತ್ತೆ. ಬಜರ್ ಅದು ಡೆಮೋ ತೋರಿಸ್ತೀನಿ ಹೇಗೆ ಸೌಂಡ್ ಬರುತ್ತೆ ಅಂತ. ಬಜರ್ ಸ್ಟಾರ್ಟ್ ಆಗಿ ಅವಾಗ ಸ್ಟಾಪ್ ಮಾಡ್ಬೋದು. ಫೈನಲ್ ಇದಾಯ್ತು ಸರ್. ಇವಾಗ ಇಲ್ಲಿದೆ ಸರ್, ನಾರ್ಮಲ್, ಹೆವಿ ನಾರ್ಮಲ್ ಇದೆ. ಇದು ಹೆವಿ ಇದೆ. ಹೆವಿ ಆಗ್ದಾಗೆ ನೀವ್ ಹೇಳ್ಬಿಟ್ರೆ ಆಗ್ಲಿ, ಬ್ಲಾಕ್ ಅಂಡ್ ಆಗ್ಬಿಟ್ರಿ ಆಗ್ಬಿಡಿ ಸರ್, ಆಗ್ಬಿಡಿ, ಏನಾದ್ರು 5 ವರ್ಷ ಮೋಟರ್ ಮೇಲೆ ಹೆವಿ ಇದೆ. ಹೆವಿ ಆದ್ಮೇಲೆ ಲಾಸ್ಟ್ ಡ್ರೈನ್ ಆಪ್ಷನ್ ಬರುತ್ತೆ. ಹೌದು, ಇದು ನಾರ್ಮಲ್ ಆ ಕಡೆ, ಈ ಕಡೆ ಡ್ರೈನ್ ಮಾಡಿ ಡ್ರೈನ್ಗೆ ಮಾಡುವಂತ ಸರ್. ಪೈಪ್ ಇರುತ್ತೆ, ಒಂದು ಡ್ರೈನ್ ಪೈಪ್ ನಮ್ದು ಇಲ್ಲೇ ಕೊಟ್ಟಿರ್ತೀವಿ. ಪೈಪ್ ಡ್ರೈನ್ ಪೈಪ್ ನೋಡಿ ಸರ್ ಹೇಗಿದೆ
ಸರ್ MNC ಕ್ವಾಲಿಟಿನೇ ಇದು. ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿನೇ ಕೊಡಿ ಹೇಳಿ ಸರ್, ಕ್ವಾಲಿಟಿ ಬಗ್ಗೆ ಹೇಳಿ ಸರ್ ನೀವು. ಚೆನ್ನಾಗಿದೆ ಸರ್. ಆಕ್ಚುಲಿ ವೀಕ್ಷಕರಿಗೆ ತೋರಿಸ್ತಾ ಕೂಡ ಇದ್ದೀನಿ. ಹೌದು ಹೌದು. ಇವನ್ ಈ ತರ ಕ್ವಾಲಿಟಿಗಳು ನೀವು ಹೆವಿ ಇದ್ರಲ್ಲಿ ಮಾತ್ರ ಸಿಗುತ್ತೆ ನಿಮಗೆ ಇದು ಆಕ್ಚುಲಿ. ಓಕೆ ಸರ್ ಡ್ರೈನ್ ಇದಕ್ಕೆ ಇನ್ಲೈಟ್ ಪೈಪ್ ಇದೆ. ಇನ್ಲೈಟ್ ಪೈಪ್ ಎಲ್ಲದಕ್ಕೂ ಇನ್ಲೈಟ್ ಪೈಪ್ ಕೊಟ್ಟಿರ್ತೀವಿ. ಇದು ಇನ್ಲೆಟ್ ಪೈಪ್ ಇನ್ಲೈಟ್ ಆ ಕಡೆ ಎಲ್ಲ 3 ಮಿಷನ್ 10 kg 12 kg ಮತ್ತೆ ಹೌದು ವೀಕ್ಷಕರ 14 kg ವರೆಗೆ ಕೊಟ್ಟಿದ್ದೀನಿ. ಓಕೆ ಸರ್ ಫೈನಲ್ ಆಯ್ತು. ಪ್ರೇಕ್ಷಕರ ಮತ್ತೆ ಸ್ಟಾರ್ಟ್ ಆಯ್ತು. ಕೊಳ್ಳೇಬೇಕು ನಾನು. ಡ್ರೈಯರ್ ಹೌದು ಸರ್, ಡ್ರೈಯರ್ ಕೊಡ್ತಾ ಇದ್ದೀನಿ. ಡಬಲ್ ಡೋರ್ ಕೊಟ್ಟಿದ್ದೀರಾ ಸರ್? ಹೌದು ಸರ್, ಹೌದು. ಇದು ಡಬಲ್ ಡೋರ್ ಸರ್. ಇದು ಮುಚ್ಚಿದ್ರೆ ರೊಟೇಟ್ ಆಗುತ್ತೆ. ಮುಚ್ಚಿದ್ರೆ ಮಾತ್ರ ರೊಟೇಟ್ ಆಗುತ್ತೆ, ಬಟ್ ಎಲ್ಲ ಆರೋಗ್ಬಾರ್ದು ಅಂತ. ಓಕೆ 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 ಓಕೆ. ಇಲ್ಲಿ ಲಾಕ್ ಸಿಸ್ಟಮ್ ಇರುತ್ತೆ ನಮ್ದೊಂದು. ಲಾಕ್ ಸಿಸ್ಟಮ್ ಲಾಕ್ ಮಾಡಿ ಇದು ಕ್ಲೋಸ್ ಆಗಿದೆ ಆಗುತ್ತೆ. ಹೌದು ವೀಕ್ಷಕರೇ, ದಯವಿಟ್ಟು ಕೈ ಆಗ್ಬೇಡಿ. ಯಾರನ್ನು ರೊಟೇಟ್ ಆಗುತ್ತೆ, ತುಂಬಾ ಸ್ಪೀಡ್ ಇರುತ್ತೆ. ತುಂಬಾ ಸ್ಪೀಡ್ ಇರುತ್ತಲ್ವಾ? ತುಂಬಾ ತೋರಿಸ್ಬಿಡೋಣ ಹೌದು ವೀಕ್ಷಕರಿಗೆ ತೋರಿಸ್ಬಿಡಿ ಸರ್. ಓಕೆ ಓಕೆ ಓಕೆ. ಇದಕ್ಕೆ ಬ್ಲಾಂಕೆಟ್ ಎಲ್ಲ ಡ್ರೈ ಆಗಲ್ಲ ಸರ್. ಯಾಕೆ ಬ್ಲಾಂಕೆಟ್ ಎಲ್ಲ ಡ್ರೈ ಆಗ್ಬೇಕಂತ ಹೇಳಿದ್ರೆ ಅದು ಆಗಲ್ಲ. ಅದಕ್ಕೆ ಅಷ್ಟು ಇನ್ನ ನಾನು ಸ್ಪೇಷಿಯಸ್ ಮಾಡಬೇಕು, ಇನ್ನ ದುಡ್ಡು ಮಾಡಬೇಕು, ದುಡ್ಡು ಹೈಕ್ ಮಾಡಬೇಕು, ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬಟ್ಟೆಗಳಿಗಂತೂ ಸೂಪರ್ ಇದೆ. ಮಕ್ಕಳು ಬಟ್ಟೆ, ಹೆಣ್ಮಕ್ಳು ಬಟ್ಟೆ, ಮತ್ತೆ ನಮ್ಮ ಗಂಡು ಕಾಮನ್ ಬಟ್ಟೆಗಳೆಲ್ಲ ಇದರಲ್ಲಿ ಇದು ಮಾಡಬಹುದು. ಇದು ಸ್ಪಿನ್ನರ್. ಎಷ್ಟು ನಿಮಿಷ ಬೇಕು ಅಷ್ಟು ನಿಮಿಷ. ಒಂದು ನಿಮಿಷನ ಇದು? 1 2 3 4 5 3 4 5. ನಾನು ಹೇಳ್ತೀನಿ ಕಡಿಮೆ ಅಂದ್ರೂ 4ಗೆ ರಿಟರ್ನ್ ಯಾವತ್ತು ತೊಗೊಂಬಿಡಿ ವೀಕ್ಷಕರು. ವಾಪಸ್ ತಗೊಳ್ಳಿ. ಹೌದು ಹೌದು ಹೌದು. 4ರಿಂದ 5ಕ್ಕೆ ಇಕ್ಕಳಿ, ಒಳ್ಳೆ ರೊಟೇಷನ್ ಆಗುತ್ತೆ, ಒಳ್ಳೆ ಇನ್ಕಮ್ ಬರುತ್ತೆ. ಆಲ್ಮೋಸ್ಟ್ ಯಾವ ಮಿಷಿನ್ ಅಷ್ಟೇ, ನಾನು ವಾಷಿಂಗ್ ಮಿಷಿನ್ ಯಾವ್ದ್ರಲ್ಲಿ ಮಾರ್ಕೆಟ್ ಅಲ್ಲಿ ಯಾರು ಡ್ರೈ ಫುಲ್ ಮಾಡಲ್ಲ. ಓಕೆ. ಒಂದು ನಾರ್ಮಲ್ 70 to 80% ಡ್ರೈ ಮಾಡುತ್ತೆ. ಇದು ಅಷ್ಟೇ. ಒಂದು MNC ಬ್ರಾಂಡ್ ಏನ್ ಮಾಡುತ್ತೆ, 1 ಲಕ್ಷಕ್ಕೆ ಕೊಟ್ಟಿರೋದು ವಾಷಿಂಗ್ ಮಿಷಿನ್ ಏನ್ ಕೆಲಸ ಮಾಡುತ್ತೆ ಅದೇ ಕೆಲಸ 100% ಮಾಡುತ್ತೆ ಸರ್. ಮಾಡುತ್ತೆ ಅಂತ ಹೇಳ್ತಾರೆ. ಗ್ಯಾರಂಟಿ. ಓಕೆ. ಕಡಿಮೆ ಬೆಲೆ ಇದೆ, ಸ್ವಲ್ಪ ಮ್ಯಾನ್ಯುಯಲ್ ಯೂಸ್ ಮಾಡ್ಕೊಬೇಕು ಸರ್. ಫೈನಲ್ ಇದೆಲ್ಲ ಆಯ್ತು ಸರ್. ಇವಾಗ ಡೆಮೋ ಪಾರ್ಟಿಗೆ ಹೋಗ್ಬೇಕು. ಡೆಮೋ ಹೋಗ್ಬಿಡೋಣ ಇವಾಗ ಸರ್. ಇವಾಗ ಡೆಮೋಗೆ ಬರೋಣ. ಡೆಮೋಗೆ ಬಂದ್ಬಿಟ್ಟು ಹೌದು ಸರ್, ನನ್ಕಿಂತ ಚೆನ್ನಾಗಿ ಡೆಮೋ ಕೊಡೋರು ಬಂದ್ಬಿಟ್ಟು ಹೌದು ಮುಂಚಿನ ಜನ ನಿಮ್ಮನ್ನೇ ನೋಡ್ಕೊಂಡ್ ಬಂದಿದ್ದಾರೆ ಡೆಮೋ ಮಾಡ್ತಾ. ಟೀಮ್ ಇದೆ, ಟೀಮ್ಗೆ ಇವಾಗ ರೆಡಿ ಮಾಡಿದೀವಿ. ಒಂದು ಬೆಸ್ಟ್ ಅವ್ರ ಮಹಿಳೆ ಕಡೆಯಿಂದ ಮಹಿಳೆಯವರಿಗೆ ಇದು ಒಂದು ಮಹಿಳೆಯವರಿಗೆ ಒಂದು ಸಂತಸ ಸುದ್ದಿ ಅಂತೀನಿ ನಾನು. ಅದಕ್ಕೋಸ್ಕರ ಆಗ್ಲೇ ನೀವು ಟೀಸರ್ ಸರಿ ಅವ್ರದ್ದು ಡೈಲಾಗ್ಸ್ ಎಲ್ಲ ಕೇಳ್ಬಿಟ್ಟಿದ್ದೀರಿ. ಹೌದು ಹೌದು. ಇವಾಗ ಜಸ್ಟ್ ಬನ್ನಿ ನೋಡಿ ಡೆಮೋ ಮಾಡ್ಬಿಡೋಣಲ್ವಾ? ಓಕೆ, ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಹಾಗಾದ್ರೆ ಮಾಡಿ ಸರ್. ಡೆಮೋ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಹೌದು ವೀಕ್ಷಕರೇ, ಜಸ್ಟ್ ಏನಕ್ಕೆ ಹೇಳ್ತೀನಿ ಅಂದ್ರೆ ಎಂಪವರ್ ಒಂದು ಮಹಿಳೆ ಇದ್ರಿಂದ ಒಂದು ಮನೆಗೆ ಒಂದು ಲಕ್ಷಣ ಅಂತೀವಿ. ಅದಕ್ಕೋಸ್ಕರ ಆ ಡೆಮೋಗೂ ಅಷ್ಟೇ ಹೌದು ಲಕ್ಷಣವಾಗಿರ್ಬೇಕಂತ ನಾವು ಇಕ್ಕಿದ್ವಿ ಸರ್. 6.5 kg 9 kg ಡೆಮೋ ನೀವು ನೋಡಿದೀರಾ. ಅದಕ್ಕೆ ಅದ್ರ ಡಬ್ಬ ಮಾಡಲ್ಲ ಸರ್. ಅದು ಇನ್ಲೆಟ್ ಪೈಪ್ ಬರೀ ಕೆಳಗಡೆ ಬಿಟ್ಟರೆ ನೀರು ಹೊಟ್ಟೋಗ್ಬಿಡುತ್ತೆ. ಓಕೆ. ಅದು ಔಟ್ಲೆಟ್ ಪೈಪ್ ಬರೀ ಇನ್ಲೆಟ್ ಪೈಪ್ ಬರೀ ಪೈಪ್ ಓವರ್ ಹೆಡ್ ಹಾಕಬಹುದು. ಹೆಂಗಂತ ತೋರಿಸ್ತಾರೆ, ಇದರಲ್ಲೂ ತೋರಿಸ್ತಾರೆ. ಹೌದು ಸರ್. ಇದು ವಾಷಿಂಗ್ ಮಷಿನ್ ಬಂದ್ಬಿಟ್ಟು ಎವರ್ಗ್ರೀನ್ ಬ್ರ್ಯಾಂಡ್ ಇದ್ದು 10 kg ವಾಷಿಂಗ್ ಮಷಿನ್. ಇದು ಅವಾಗಲೇ ನೋಡಿದ್ದೀರಲ್ವಾ ನಾವು ತೋರಿಸಿದ್ದು ವಾಷಿಂಗ್ ಮಷೀನು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಹೆವಿ ಆಪ್ಷನ್ ಬರುತ್ತೆ. ಹೆವಿ ಬಟ್ಟೆಗೆ ಹೆವಿ ಬಟ್ಟೆ ಹಾಕೋಬಹುದು, ನಾರ್ಮಲ್ಗೆ ನಾರ್ಮಲ್ ಹಾಕೋಬಹುದು. ಮತ್ತೆ ಇದಕ್ಕೆ 15 ಮಿನಿಟ್ಸ್ ಟೈಮರ್ ಇರುತ್ತೆ ನಿಮಗೆ. ನೋಡಿ ತಿರುಗಿ 15 ಮಿನಿಟ್ಸ್ ತೋರಿಸಿ. 15 ಮಿನಿಟ್ಸ್ ಟೈಮರ್ ಇರುತ್ತೆ. ಓಕೆ. ಇದಕ್ಕೆ ಮತ್ತೆ ಇನ್ಲೆಟ್ 2 ಮೀಟರ್ ಪೈಪ್ ಬರುತ್ತೆ ನಿಮಗೆ. ಹೌದು. ಓಕೆ. ನಲ್ಲಿಗೆ ಪೈಪ್ ಕನೆಕ್ಟ್ ಮಾಡಿ ನೀವು ಇಲ್ಲಿ ಒಳಗಡೆ ಬಿಟ್ರೆ ಆಟೋಮ್ಯಾಟಿಕ್ ನೀರು ತಗೊಳುತ್ತೆ. ಓಕೆ, ಸ್ಟಾರ್ಟ್ ಮಾಡ್ಬಿಡೋಣ ಇದನ್ನ ಹಾಗಾದ್ರೆ. ಹಾ, ಓಕೆ, ಸ್ಟಾರ್ಟ್ ಮಾಡೋಣ. ಸರ್ ಇವಾಗ ನಾನು ಏನು ಹೇಳ್ತೀನಿ ಅಂದ್ರೆ ಸರ್, ಇವ್ರು ಮೇಡಮ್ ಅವರಿಗೆ ನಲ್ಲಿ ಸರ್ ಓವರ್ ಹೆಡ್ ಟ್ಯಾಂಕ್ ಇದ್ರೂ ಓಕೆ ಯೂಸ್ ಮಾಡ್ಬೋದು ಸರ್. ಇವಾಗ ಜನ ಮನೆಯಲ್ಲಿ ಟ್ಯಾಂಕ್ ಇರಲ್ಲ, ನಲ್ಲಿ ಇರಲ್ಲ, ಅವರು ಅಷ್ಟೇ ಬಕೆಟ್ ಅಲ್ಲಿ ತೊಳಿ ನೀರು ಪೋರ್ ಮಾಡಿದ್ರೆ ಅದಕ್ಕೆ ಆಗುತ್ತೆ. ಇದ್ರಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಸರ್, ಸೆನ್ಸರ್ ಏನು ಇರಲ್ಲ, ಯಾವ್ದು ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರ ಹೌದು. ಸ್ಟಾರ್ಟ್ ಮಾಡಿ ಅವರೇ. ಸೊ ಈಸಿ ಆಗಿದೆ. ಕ್ಯಾಪ್ ರಿಮೂವ್ ಮಾಡಿ ನೋಡಿ, ಕ್ಯಾಪ್ ರಿಮೂವ್ ಮಾಡಿದೀವಿ. ನೋಡಿ ಪೈಪ್, ಇದು ಇನ್ಲೆಟ್ ಪೈಪ್. ಹೌದು, ಇನ್ಲೆಟ್ ಪೈಪ್. ತೋರಿಸಿದ್ನ ಯಾವ ತರ ಇನ್ಸರ್ಟ್ ಮಾಡಬೇಕು ಅಂತ. ಇದು ನಲ್ಲಿಗೆ ಹಾಕಿ ಹೀಗೆ ಬಿಟ್ರೆ ಓಕೆ ಆಟೋಮ್ಯಾಟಿಕ್ ನೀರು ಬರುತ್ತೆ. ನೀರು ಬರುತ್ತಲ್ವಾ ಇಲ್ಲಿಂದ? ಓಕೆ. ನೋಡಿ ಈ ತರ ಪೈಪ್ ಇದ್ರೂ ಈ ತರನು ಹಾಕೋಬಹುದು, ಹಾಕಬಹುದು. ಈಗ ನಾನು ಹಾಕ್ತೀನಿ ನೋಡಿ. ಓಕೆ. ಸೊ ಇದು 10 kg ಅಲ್ವಾ ಇದು? ಹೌದು ಹೌದು. ಇದರಲ್ಲಿ ಎಷ್ಟು ಬಟ್ಟೆಗಳನ್ನ ನಾವು ಹಾಕಬಹುದು? 10 kg ನೆಂದಿರೋ ಬಟ್ಟೆ 10 kg ಹಾಕಬಹುದು ಆರಾಮಾಗಿ. ಹೌದು ಹೌದು. ಇದ್ರಲ್ಲಿ ನಾನು ಒಂದ್ ಸ್ವಲ್ಪ ಆಡ್ ಮಾಡ್ತೀನಿ. ಓಕೆ. ಇದು 10 kgಗೆ 6 ಇಂದ 8 ಜೊತೆವರೆಗೂ ಹಾಕ್ಬೋದು ಸರ್. ಸರ್ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಇದ್ರೆ ಹಾಕಿದ್ರು ಯೂಸ್ ಆಗುತ್ತೆ. ಆದ್ರೆ ಲೈಫ್ 10 ವರ್ಷ ಲೈಫ್ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕಿ ಅಷ್ಟೇ. ನಾವು ಒಂದು ಜಸ್ಟ್ ಒಂದು ಬಕೆಟ್ ಅಲ್ಲಿ ಒಂದು ಕ್ಯಾನ್ ನೀರು ತೊಗೊಂಡಿದೆ, ಪೋರ್ ಮಾಡಬಹುದು. ಹೌದು, ಪೈಪ್ ಅಲ್ಲೂ ಹಾಕ್ಬೋದು, ಇದಕ್ಕೂ ಹಾಕ್ಬಾರ್ದು. ನೋಡಬಹುದು ಎಲ್ಲಾ ರೀತಿ ಆಪ್ಷನ್ ಕೊಟ್ಟು ತೋರಿಸ್ತಾ ಇದ್ದಾರೆ ನಮ್ಮ ಸರ್ ಇವರು. ಆಕ್ಚುಲಿ ಅವರ ಶರ್ಟ್ ಇದೆ, ತುಂಬಾ ಕೊಳೆ ಇದೆ ಸರ್. ಎಷ್ಟು ಕೊಳೆ ಇದೆ. ಓಕೆ, ಕಂಪ್ಲೀಟ್ ಕೊಳೆ ಇದೆ ನೋಡ್ತಾ ಇರಬಹುದು. ಕಂಪ್ಲೀಟ್ ಕೊಳೆ ಇದೆ ನೋಡಿ. ವಾಷಿಂಗ್ ಮೆಷಿನ್ ಅಲ್ಲಿ ಹಾಕ್ತಾ ಇದೀವಿ. ನೋಡಿ ಎಷ್ಟು ಕೊಳೆ ಇದೆ. ಓಕೆ, ಹಾಕಿ 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 ಸರ್. ಆಲ್ಮೋಸ್ಟ್ ಕೊಳೆ ಇದೆ, ನೀರು ಸ್ಟಾಪ್ ಮಾಡಿದೀವಿ. ಇವಾಗ ಬಟ್ಟೆ ಹಾಕ್ತಿದ್ರೆ ಸರ್ ಮಕ್ಕಳು ಬಟ್ಟೆನೂ ಹಾಕೊಬಹುದು. ಮಕ್ಕಳು ಬಟ್ಟೆನೂ ಇದೆ, ಎಲ್ಲ ಚಿಕ್ಕ ಮಕ್ಕಳು ಬಟ್ಟೆದು ಇದೆ. ಹೌದು, ಚಿಕ್ಕ ಮಕ್ಕಳು ಬಟ್ಟೆದು ಎರಡು ಇದು ಆಗ್ತದೆ, ಎಲ್ಲ ಆಗ್ತದೆ. ಇದೊಂದು 2-3 ಜೊತೆ ಇರಬಹುದಲ್ವಾ? ಹೌದು ಸರ್, ಆಲ್ಮೋಸ್ಟ್ ಒಂದು 3 ಜೊತೆ 4 ಜೊತೆ ಇದೆ. ಹೌದು. ಇವಾಗ ಸಿಂಪಲ್ ಡೆಮೋಗೋಸ್ಕರ ನೀವು ಹಾಕೊಬಹುದು.
ನಮ್ಮ ಕಡೆಯಿಂದ ಒಂದು ಸಿಂಪಲ್ ಆಗಿ ಡೆಮೋ ಕೊಡೋಣ ಅಂತ ಬಿಟ್ಟು ನಾವು ಹಾಕಿದ್ರೆ ಇನ್ನೂ ತುಂಬ ಆಗ್ಬೋದು. ಬ್ಲಾಂಕೆಟ್ ಒಂದು ಡೆಮೋ ತೋರಿಸ್ತೀನಿ, ಈ ಮಿಷಿನಲ್ಲಿ ತೋರಿಸ್ತೀನಿ. ಓಕೆ ನಾವು ಹೌದು ಇಡೋಣ ಸರ್. ಇವಾಗ ಪೂರ ಆಯ್ತು ಸರ್. ಇದು ನೀರು ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ. ಇನ್ನ ನೀವು ಬಟ್ಟೆ ಹಾಕಿದ್ರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕಿ, ಇನ್ನ ಬಟ್ಟೆ ಹಾಕಿದ್ರೆ ಇನ್ನೂ ಸ್ವಲ್ಪ ಈ ಲೆವೆಲ್ವರೆಗೂ ನೀರು ಜಾಸ್ತಿ ಲೆವೆಲ್ ಆದ್ರೆ ಅದು ಆಟೋಮೆಟಿಕ್ ಆಗಿ ಡ್ರೈನ್ ಆಗುತ್ತೆ. ಹೌದು ಡ್ರೈನ್ ಆಗುತ್ತೆ. ಹೌದು ಜಾಸ್ತಿ ಆಗಿ. ಇದು 5 amps ಇಂದು ಪವರ್ ಕಾರ್ಡ್ ಇದೆ. 1.5 ಮೀಟರ್ ನಾನು ಪವರ್ ಸಾಕೆಟ್ಗೆ ಹಾಕ್ತಾ ಇದ್ದೀನಿ. ಕಾಮನ್ ಅಲ್ವಾ ಇದಕ್ಕೆ 3? ಹೌದು ಇದು ಮನೆಯಲ್ಲಿ ಪವರ್ ಸಾಕೆಟ್ ಹೌದು ಮಾಮೂಲಿ ಇದರಲ್ಲೇ ಹಾಕಬಹುದು. ಮೊಬೈಲ್ ಚಾರ್ಜಿಂಗ್ ಮಾಡ್ತೀವಲ್ಲ ಅದರಲ್ಲೇ ಕೂಡ ಇದು ಹಾಕಬಹುದಲ್ವಾ? ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡಿ. 15 ಮಿನಿಟ್ಸ್ ಟೈಮರ್ ಇದೆ. ನಾವು ಆನ್ ಮಾಡಿದೀವಿ. ಹೆವಿಗಾದ್ರೂ ಹಾಕೋಬಹುದು, ನಾರ್ಮಲ್ಗಾದ್ರೂ ಹಾಕೋಬಹುದು ನೀವು. ಸರ್ ಯಾವುದಕ್ಕೆ ಹೆವಿ ಯಾವುದಕ್ಕೆ ನಾರ್ಮಲ್ ನೀವು? ಸರ್ ಇವಾಗ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಸರ್, ನಾರ್ಮಲ್ ಬಟ್ಟೆ ಇದೆ, ನಾರ್ಮಲ್ ಬಟ್ಟೆಗೆ ನಾರ್ಮಲ್ ಆಗಿ ಹಾಕಿದ್ರೆ ನೀವು ಹೆವಿ ಬ್ಲಾಂಕೆಟ್ಸ್ ಹಾಕಿದ್ರೆ ಬ್ಲಾಂಕೆಟ್ ಹಾಕೊಬಹುದು. ಅದಕ್ಕೋಸ್ಕರ ಆ ಟೈಮಲ್ಲಿ ನೋಡಿ ಸರ್, ರೊಟೇಷನ್ ಸ್ಪೀಡ್ ಇದು ನಾರ್ಮಲ್ 15 ಸೆಕೆಂಡ್ ಕ್ಲಾಕ್ ವೈಸ್, 15 ಸೆಕೆಂಡ್ ಆಂಟಿ ಕ್ಲಾಕ್ ವೈಸ್ ಹೋಗ್ತಿದೆ. ಹೌದು ಸರ್. ಇದರಲ್ಲಿ ಇವಾಗ ಹೆವಿಗೆ ಹಾಕಿದ್ಮೇಲೆ ರೊಟೇಟಿಂಗ್ ಸ್ಪೀಡ್ ನೋಡಿ ಸರ್, ಇವಾಗ ಸ್ವಲ್ಪ ಫಾಸ್ಟ್ ಆಗಿದೆ. ಇವಾಗ 15 ಸೆಕೆಂಡ್ ಇದ್ದಿದ್ದು ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಸೆಕೆಂಡ್ ತೊಗೊಳುತ್ತೆ. ಓವರ್ಲ್ಯಾಪಿಂಗ್ ಜಾಸ್ತಿ ಇರುತ್ತೆ, ಸ್ಪೀಡ್ ಜಾಸ್ತಿ ಇರುತ್ತೆ. ಮತ್ತೆ ನೋಡಿ ಸರ್, ಫಾಸ್ಟ್ ರೊಟೇಟಿಂಗ್ ಆಗಿದೆ. ಈಗ ಒಂದ್ಸತಿ ನಾರ್ಮಲ್ ಆಗ್ತಿದೆ ನೋಡಿ ಸರ್. ಇದು ಇವಾಗ ನಾರ್ಮಲ್ಗೆ ಹಾಕಿದ್ದೀನಿ, ನಾರ್ಮಲ್ ಆಗಿ ಒಂದು ನಾರ್ಮಲ್ ರೊಟೇಟ್ ಆಗುತ್ತೆ, ನಿಧಾನಕ್ಕೆ ಆಗ್ತಾ ಇರುತ್ತೆ. ಹೌದು ಫೈನಲ್ ಆಗಿದೆ ಇದು ಸರ್. ಟೈಮರ್ ಇದೆ, ಆಲ್ಮೋಸ್ಟ್ ಟೈಮರ್ ಬಜರ್ ಇದೆ ಸರ್. ಯಾವತ್ತು ಟೈಮರು ಏನಂತ ಹೇಳಿದ್ರೆ ರಿಟರ್ನ್ ತೊಗೊಂಬೇಡ್ದು, ವಾಪಸ್ ತಿರ್ಗಿಸ್ಬಾರ್ದು. ಹೌದು, ವಾಪಸ್ ಯಾಕೆ ತಿರ್ಗಿಸ್ಬೇಡ್ದು ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನಾವು ಹೇಳಲ್ಲ ವೀಕ್ಷಕರೇ. ಇದು ನೆಕ್ಸ್ಟ್ ಇದು ವಾಶ್ ಆಗುತ್ತೆ. ವಾಶ್ ಹೇಗಾಗ್ತಿದೆ ಸರ್, ಕೊಳೆ ಬಿಡ್ತಾ ಇದೆ ನೋಡಿ ಸರ್. ನಾನು ಏನೋ ಹೌದು ಸರ್, ನೀವು ಅದೇ ನನಗೆ ಕ್ವಶನ್ ಮಾಡ್ತೀನಿ ಗ್ಯಾಪ್ನಿದ್ದು ಸರ್. ಮಾರ್ಕೆಟಲ್ಲಿ ಯಾವುದಕ್ಕೆ ಡಿಟರ್ಜೆಂಟ್ ಎಲ್ಲದಕ್ಕೂ ರೆಕಮೆಂಡ್ ಇರುತ್ತೆ, ಅವ್ರವ್ರ ಕಂಪ್ನಿ ಟೈ ಅಪ್ ಆಗಿರುತ್ತೆ ಸರ್. ನನ್ನ ಕಡೆಯಿಂದ ಒಂದು ಹೇಳಿದ್ರೆ ಸರ್, ನೀವು ಡಿಟರ್ಜೆಂಟ್ ಏನಾದರೂ ಹಾಕಿ, ಲಿಕ್ವಿಡ್ ಹಾಕದೇ ಇರಲಿ, ಆಟೋಮೆಟಿಕ್ ಆಗಿ 100% ಕ್ಲೀನ್ ಆಗುತ್ತೆ ಅದು. ಹೌದು, ಡಿಟರ್ಜೆಂಟ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹೌದು 100% ಆಗುತ್ತೆ, ಗ್ಯಾರಂಟಿ. ನಿಮ್ಗೆ ಇನ್ನೂ ನಂಬಿಕೆ ತುಪ್ತಿಲ್ಲ ಅಂದ್ರೆ ಇನ್ನೊಂದ್ಸತಿ ಒಂದು 5 ಮಿನಿಟ್ಸ್ ಇಟ್ಕೊಳ್ಳಿ ಅಲ್ವಾ? ಇನ್ನೂ 5 ಮಿನಿಟ್ಸ್ ಇಟ್ಕೊಳ್ಳಿ. ಹೌದು ಇವಾಗ ವೀಕ್ಷಕ ತಾಳ್ಮೆಯಿಂದ ನೋಡ್ತಿದ್ದಾರೆ. ಅದೊಂದು ನಾನು ಹೇಳಿದ್ದೀನಿ, ತುಂಬ ಖುಷಿ. ಫಾಸ್ಟ್ ಫಾರ್ವರ್ಡ್ ಮಾಡಿದ್ದಾರೆ. ಲಾಸ್ಟಲ್ಲಿ ಒಂದಿದೆ ಸರ್, ಕೊಳೆನೂ ಬಿಟ್ಟಿದೆ. ಹೌದು ನಮ್ಮ ಹುಡುಗರ್ದು ಮತ್ತೆ ಪಾಪುದು ಅದೆಲ್ಲ ಒಂದು ಡ್ರೆಸ್ ಕಲೆಕ್ಟ್ ಮಾಡಿದ್ರೆ ಹೌದು 100% ಹೈಜಿನಿಕ್ ಇರುತ್ತೆ. ಬಿಸಿ ನೀರು ಹಾಕೊಂಡು ಯೂಸ್ ಮಾಡೋದು. ಹೌದು ವೀಕ್ಷಕರೇ ಸರ್, ಬಜಾರ್ ಸೌಂಡ್ ಬಂತು. ಇವಾಗ ಸ್ಟಾಪ್ ಆಗ್ತಿದೆ ಅಂತ ಹೇಳ್ತಿದೆ. ಸ್ಟಾಪ್ ಆಗಿದ ತಕ್ಷಣ ಇವಾಗ ಬಜಾರ್ ಸೌಂಡ್ ಸ್ಟಾಪ್ ಆಗುತ್ತೆ. ನೋಡೋಣ ಸರ್, ಇವಾಗ ನೋಡಿ ರನ್ ಆಗ್ತಿದೆ ಸರ್. ಅದು ಸ್ಟಾಪ್ ಆಯ್ತು, ಇವಾಗ ಮಿಷಿನ್ ಸ್ಟಾಪ್ ಆಯ್ತು. ಹೌದು ಸರ್, ಟೋಟಲ್ ಇದು ವಾಶ್ ಇದ್ದು ಒಂದು ಪ್ರೊಸೆಸ್ಸು. ಇವಾಗ ನೀವು ಇದರಲ್ಲಿ ಒಂದು ಕ್ಲೀನ್ ಆಗಿ ವಾಶ್ ಆಯ್ತು ಅಂತ ಹೇಳ್ತೀನಿ. ಹೆವಿ ಇದೆ ಸರ್. ಇವಾಗ ಡ್ರೈನ್ ಮಾಡಬೇಕು ಅಂತ ಹೇಳಿದ್ರೆ ಇದು ಹೆವಿ ಇದ್ದಿದ್ದು ಇಲ್ಲಿ ಇವಾಗ ಡ್ರೈನ್ ಆಪ್ಷನ್ ಒಟ್ಟಿದ ತಕ್ಷಣ ನೀರು ಆಚೆ ಹೋಗುತ್ತೆ. ಮೇಡಮ್, ಇದು ಡ್ರೈನ್ ಮಾಡೋದು ಹೇಗೆ ಅಂತ ಸ್ವಲ್ಪ ತೋರಿಸ್ಕೊಡ್ಬಿಡಿ ನಮಗೆ. ಹೌದು ಸರ್, ಇಲ್ಲಿ ಡ್ರೈನ್ ಆಪ್ಷನ್ ಇದೆ. ನಾವು ಡ್ರೈನ್ಗೆ ಅಂತ ರೊಟೇಟ್ ಮಾಡಬೇಕು. ಈಗ ಫೈನಲಿ ನೀರು ಬರ್ತಾ ಇದೆ. ಇದು ಡ್ರೈನ್ ಹಾಕಿದ್ರೇನೆ ನೀರು ಬರುತ್ತಾ? ಹೌದು ಸರ್, ಇಲ್ಲಾಂದ್ರೆ ಬರೋದಿಲ್ಲ. ಇಲ್ಲ ಬರಲ್ಲ. ಇದು ಯಾಕೆ ಅಂತ ಹೇಳಿದ್ರೆ ಒಂದು ಗ್ರಿಪ್ಪಿಂಗ್ ಆಗ್ಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಬಂದ್ಬಿಟ್ಟು ಏನು ಮೋಟ್ರ್ ಡ್ರೈನ್ ಪಂಪ್ ಏನೂ ಇಲ್ಲ. ಬರೀ ಒಂದು ಸ್ವಿಚ್ ಟೈಪ್ ಇಕ್ಕಿದ್ವಿ, ಬರೀ ವಾಲ್ ಮಾಡಿದೀವಿ, ಒಂದು ವಾಲ್ ಓಪನ್ ಮಾಡ್ಕೊಡುತ್ತೆ ಅಷ್ಟೇ. ಇದರಲ್ಲಿ ನೋಡಿ ಇವಾಗ ಇದು ಡ್ರೈನ್ ಆಫ್ ಮಾಡಿದ ತಕ್ಷಣ ಡ್ರೈನ್ ಆಫ್ ಆಗ್ತಿದೆ, ಆಫ್ ಆಯ್ತು ಸರ್. ಇವಾಗ ಆನ್ ಮಾಡಿದ ತಕ್ಷಣ ಡ್ರೈನ್ ಇಂದು ಒಂದು ವಾಲ್ ಓಪನ್ ಆಗುತ್ತೆ, ನೀರು ಬರುತ್ತೆ ಸರ್. ಯಾವುದು ಪ್ರಾಬ್ಲಮ್ ಇಲ್ಲ, ಬರೇ ಒಂದು ಸಿಸ್ಟಮ್ಯಾಟಿಕ್. ಹೋದ್ರೆ ಕೆಟ್ಟೋಗ್ಬಿಟ್ಟು ಇದು ಕೆಟ್ಟೋಗೋದು ಏನೂ ಇಲ್ಲ. ಹೌದು ಸರ್, ಏನಾಗ್ತಿದೆ ಅಂತ ಹೇಳಿದ್ರೆ ಅರ್ಧ ಜನ ಮಕ್ಕಳು ಬಂದು ಹೇಳ್ಬಿಟ್ರು, ಇಲ್ಲಾಂದ್ರೆ ಮೇಡಮ್ ಅವ್ರು ಯಾರಾದ್ರೂ ಮಾಡ್ಬೇಕಾದ್ರೆ ಮಿಸ್ ಆಗಿಬಿಡ್ತು. ಮಿಸ್ ಆಗಿದ ತಕ್ಷಣ ಅದು ಆಟೋಮೆಟಿಕ್ ನೀರು ಆಚೆ ಬಂದ್ಬಿಡ್ತಿದ್ದು, ಮನೆಯೆಲ್ಲ ತುಂಬ್ಕೊಂತಿದ್ದು. ಅದಕ್ಕೋಸ್ಕರ ನೋಡ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಸಿಸ್ಟಮ್ ಮಾಡಿಬಿಟ್ಟು ಒಂದು ಡ್ರೈನಿಂಗ್ ಆಪ್ಷನ್ ಮಾಡಿದ್ವಿ. ಹೌದು ಸರ್, ನೋಡಿ ವೀಕ್ಷಕರೇ, ಇದು ಇವನ್ನ ಸ್ಪಿನ್ ಇವಾಗ ಹೇಳ್ತಾರೆ ಸರ್, ಅದೆಲ್ಲ ನೀರು ಸರಿಯಾಗಿ ಹೋಗಲಿಲ್ಲ, ಒಣಗೋಗುತ್ತಾ ಅಂತ ಬಿಟ್ಟು. ಅದಕ್ಕೋಸ್ಕರ ಒಂದು ಸ್ಪಿನ್ನಿಂಗ್ ರೋಲ್ ತೋರಿಸ್ತೀನಿ. ಜಾಸ್ತಿ ಮಾಡಬೇಡಿ, ಒಂದು ಸೆಕೆಂಡ್ ಮಾಡಿ. ನೆಕ್ಸ್ಟ್ ಆಗಿದ ತಕ್ಷಣ ಡ್ರೈನ್ ಮಾಡಿ. ಡ್ರೈನು ಹೌದು, ಇವಾಗ ಡ್ರೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಡ್ರೈನ್ ನೀರು ಆಚೆ ಹೋಗ್ತಿದೆ. 2 ನಿಮಿಷ ಇಟ್ಬಿಟ್ಟು ಸ್ಪಿನ್ನಿಂಗ್ ಮತ್ತೆ ಡ್ರೈನ್ ಮಾಡಿ. ಹೌದು, ಡ್ರೈನ್ ಇವಾಗ ಇನ್ನೊಂದು ಸತಿ ಆಯಿತು, ಎಲ್ಲ ಕ್ಲೀನ್ ಆಯಿತು, ಹೊರಟೋಯ್ತು. ಹೌದು, ಇನ್ನೊಂದು ಸತಿ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವಾಗ ನೆಕ್ಸ್ಟ್ ತೆಗಿತೀನಿ, ಹೆವಿಯಿಂದ ತೆಗಿಬಿಟ್ಟು ನಾರ್ಮಲ್ಗೆ ಹಾಕ್ತೀನಿ. ನಾರ್ಮಲ್ ಆಗಿಬಿಟ್ಟು ಟೈಮ್ ಕೊಡ್ತೀನಿ. ಎಲ್ಲ ರೊಟೇಟ್ ಆಗ್ತಿದೆ. ಎಲ್ಲ ಒಂದು ಸ್ವಲ್ಪ ನೀರು ಬಟ್ಟೆ ಎಲ್ಲ ಒಣಗೋಗಿ ಸ್ಟಾರ್ಟ್ ಮಾಡ್ತು. ಸ್ವಲ್ಪ ಡ್ರೈನ್ ಆಯಿತು.
ನೆಕ್ಸ್ಟ್ ಆದಮೇಲೆ ಇನ್ನೊಂದು ಸತಿ ನಾನು ಡ್ರೈನ್ ಮಾಡ್ತಾಯಿದ್ದೀನಿ. ಡ್ರೈನ್ ಮಾಡಿದೆ, ಇರೋದು ನೀರೆಲ್ಲ ಆಚೆ ಹೋಯ್ತು. ಇವಾಗ ಈಗ ಎಲ್ಲ ಕಂಪ್ನಿಯಲ್ಲಿ ಇದು ಸ್ಪಿನ್ ಯಾಕೆ ಇದು ತೋರಿಸಿ ಅಂತ ಹೇಳಿದರೆ, ಸ್ಪಿನ್ನರ್ ಅದು ತಂದೀನಿ, ಆದರೆ ನಾರ್ಮಲ್ ಮೇಲೆ ಸರ್ ನಮ್ಮದು ಇವಾಗ ಮಳೆಗಾಲ ಇದೆ, ಆ ಟೈಮಲ್ಲಿ ಈ ಟೈಪಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಹೌದು, ವಾಶ್ ಮಾಡಿ ಎಲ್ಲ ಆದಮೇಲೆ ಕ್ಲೀನ್ ಆಗಿದ್ದ ತಕ್ಷಣ ನೀರು ಇನ್ನೂ ಇರುತ್ತೆ. ಆ ಟೈಮಲ್ಲಿ ನೀವು ಡ್ರೈನ್ ಮಾಡ್ಬೇಕಾದ್ರೆ ಒಂದು 2 ಸೆಕೆಂಡ್ ಇಕ್ಕಡಿ, ವಾಶ್ ನಾರ್ಮಲ್ ಇಕ್ಕಡಿ, ಅದೆಲ್ಲ ನೀರು ಅದು ಒಳಗಡೆ ಎಲ್ಲ ಸೋಕ್ ಮಾಡಿಬಿಟ್ಟು ಆಚೆ ನೀರು ತೆಗೆಯುತ್ತೆ, ನೆಕ್ಸ್ಟ್ ಡ್ರೈನ್ ಮಾಡಿ, ಅಷ್ಟೇ ಒಣಗೋಗ್ಬಿಡುತ್ತೆ. ಆದರೆ ಇದರಲ್ಲಿ ಸ್ಪಿನ್ನರಲ್ಲಿ ಬಂದ್ಬಿಟ್ಟು ಒಂದು ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಆಲ್ಮೋಸ್ಟ್ 60 to 70% ಡ್ರೈ ಆಗುತ್ತೆ. ಇದರಲ್ಲಿ ಒಂದು 50% ಡ್ರೈ ಆಗುತ್ತೆ. ನೋಡಿ ಸರ್, ಒಂದು 15 ಸೆಕೆಂಡ್ಗೆ ಆಲ್ಮೋಸ್ಟ್ ಒಂದು ಪರವಾಗಿಲ್ಲ ವಿತೌಟ್ ಡಿಟರ್ಜೆಂಟ್ ಪರವಾಗಿಲ್ಲ, ಕ್ಲೀನ್ ಆಗಿದೆ. ಹೌದು, ವೈಟ್ ಅದು ವೈಟ್ ತೋರಿಸಿರೋದು. ಓಕೆ ಓಕೆ. ಇವಾಗ ದೊಡ್ಡದು 14 kg ಡೆಮೋ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಹೌದು ಸರ್, ಫಸ್ಟ್ ಕೊಡಿ ಮೇಡಮ್ ನಮಗೆ. ಸರ್ ಫಸ್ಟ್ ಟೈಮ್ ಮಾರ್ಕೆಟಲ್ಲಿ ಏಮ್ಸ್ಕಾರ್ ಕಾರ್ಪೊರೇಷನ್ ಕಡೆಯಿಂದ ಎವರ್ಗ್ರೀನ್ ಬ್ರ್ಯಾಂಡಲ್ಲಿ 14 kgs ಇಂದು ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ನಾವು ಲಾಂಚ್ ಮಾಡಿದ್ದೀವಿ. ಅದು ಕಡಿಮೆ ಬೆಲೆಯಲ್ಲಿ, ಕೈಗೆಟಕೋ ದರದಲ್ಲಿ. ಅದನ್ನ ನಾವು ಹೇಳಿಲ್ಲ, ಹೇಳ್ತೀವಿ ಆದಷ್ಟು ಬೇಗ. ಅದೇ ಪ್ರೈಸಸ್ ಇನ್ನೂ ಸರ್ ರಿವ್ಯೂ ಮಾಡ್ತಾರೆ. ಅದೇ ತುಂಬಾ ಈಗ ನಾವು ನಾರ್ಮಲ್ ಫ್ಯಾಮಿಲಿ ಅವ್ರು ಯೂಸ್ ಮಾಡ್ಬೋದು. ಈಗ ಹೆವಿ 1 lakh 2 lakh ಆ ಥರ ವಾಷಿಂಗ್ ಮಿಷಿನ್ಸ್ ಇರುತ್ತೆ. ಇದು ಬಂದು ರೀಸನಬಲ್ ಪ್ರೈಸ್ ಇರುತ್ತೆ ವಿತ್ ಡ್ರೈಯರ್. ಈಗ ಜಾಸ್ತಿ ಕಸ್ಟಮರ್ಸ್ ಕೇಳ್ತಿದ್ರು ನಮಗೆ ಬರೀ ವಾಷಿಂಗ್ ಇದೆ ಡ್ರೈಯರ್ ಬೇಕು ಅಂತ. ಅದಕ್ಕೆ ನಾವು ಫಸ್ಟ್ ಟೈಮ್ ಮಾರ್ಕೆಟಲ್ಲಿ ಲಾಂಚ್ ಮಾಡಿದೀವಿ ವಿತ್ ಡ್ರೈಯರ್ ಸರ್. ಇದು 14 kgs. ಓಕೆ ಮೇಡಮ್, ಡೆಮೋ ಸ್ಟಾರ್ಟ್ ಮಾಡಿ ಸರ್. ಫಸ್ಟ್ ಡೆಮೋ ಅಂದ್ರೆ ಬಟ್ಟೆ ಎಲ್ಲ ವಾಶ್ ಮಾಡಿರೋದು ನೋಡಿದೀರಾ. ಫಸ್ಟ್ ಟೈಮ್ ನಾವೀಗ ಬ್ಲಾಂಕೆಟಿನ ಡೆಮೋ ಕೊಡ್ತೀವಿ. ಹೌದು ಸರ್, ಹೌದು ಸರ್. ಇದು ನಾರ್ಮಲ್ ಬ್ಲಾಂಕೆಟ್ಸ್ ನಾವು ಯೂಸ್ ಮಾಡ್ತೀವಲ್ಲ ಮನೆಯಲ್ಲಿ, ಒಂದು ಮೋಸ್ಟ್ಲಿ ಇದು 6, 7, 8 kgs ಬರುತ್ತೆ. ಹೌದು ಸರ್, 8 kgs ಬರುತ್ತೆ ಬ್ಲಾಂಕೆಟ್. ನೀವು ಆರಾಮಾಗಿ ಸ್ಪೇಸ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ದೊಡ್ಡ ಸ್ಪೇಸ್ ಇದೆ. ಹೌದು ಸರ್, ಈ ವೇಟ್ ಇಂದ 2 ಬ್ಲಾಂಕೆಟ್ ನೀವು ಆರಾಮಾಗಿ ಈಸಿಯಾಗಿ ಆಗ್ಬೋದು. ಹೌದು ಸರ್, ಹೆವಿ ಬ್ಲಾಂಕೆಟ್ ಸರ್. ನೋಡಿ ಎಷ್ಟು ಸ್ಪೇಸ್ ಇರುತ್ತೆ. ಈ ಬ್ಲಾಂಕೆಟ್ ಹಾಕಿ ಮತ್ತೆ ಇನ್ನೇ ಸ್ಪೇಸ್ ಇರುತ್ತೆ ನೋಡಿ ಸರ್. ಹೌದು, ಇನ್ನೂ ಸ್ಪೇಸ್ ಇದೆ. ವೀಕ್ಷಕರೇ, ನಾನು ತೋರ್ಸಕ್ಕೆ ಇಷ್ಟಪಡ್ತೀನಿ. ಒಂದೇದಾಗಿ ಇದು ಹೆವಿ ಬ್ಲಾಂಕೆಟ್, ಜೊತೆಯಲ್ಲಿ ಅರ್ಧ ಇದು ಮಾತ್ರ ಕನ್ಸ್ಯೂಮ್ ಮಾಡಿದೆ. ಸೊ ಇದು ಫುಲ್ ಇನ್ನೂ ಕೂಡ ಹಾಕ್ಬೋದು. ಮೇಡಮ್, ಬ್ಲಾಂಕೆಟ್ ಒಂದೇ ತೊಳಿತಾ ಇದ್ರು, ಇದ್ರ ಜೊತೆ ಬಟ್ಟೆ ಏನಾದ್ರು ಹಾಕ್ತಾ ಇದ್ರೆ ಅಥವಾ ಬಟ್ಟೆ ಆಮೇಲೆ ತೋರಿಸೋಣ ಸರ್? ಬಟ್ಟೆ ಆಮೇಲೆ ತೋರಿಸೋಣ, ಫಸ್ಟ್ ಓನ್ಲಿ ಬ್ಲಾಂಕೆಟ್ಸ್ ನೋಡೋಣ ಸರ್. ಓಕೆ. ಆರಾಮಾಗಿ ನಾವು ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ಇದಾದ್ಮೇಲೆ ನಾವು ಟ್ಯಾಪ್ ಇದ್ರೆ ಮನೆಯಲ್ಲಿ ಟ್ಯಾಪ್ ಅಲ್ಲಿ ನಾವು ಇನ್ಲೆಟ್ ಪೈಪ್ ಕೊಟ್ಟಿರ್ತೀವಿ. ಟ್ಯಾಪ್ ಪ್ಲಸ್ ನಾವು ಆರಾಮಾಗಿ ಇಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಈ ತರ ಈಸಿ ಕನೆಕ್ಷನ್ ಇರುತ್ತೆ. ಇದು ನಾವು ಆಕ್ಚುಲಿ ಹೋಸ್ ಪೈಪ್ ಅನ್ನು ನಾವೇ ಈಗ ನಾವು ಮನೆಯಲ್ಲಿ ಲೇಡೀಸ್ ಬಂದ್ಬಿಟ್ಟು ಯಾರಿಗೂ ಜೆಂಟ್ಸಿಗೆ ವೇಟ್ ಮಾಡಂಗಿರಲ್ಲ, ಏನಿರಲ್ಲ, ನಾವೇ ಈಸಿಯಾಗಿ ನಾವೇ ಕನೆಕ್ಟ್ ಮಾಡ್ಕೋಬಹುದು ಸರ್. ಓಕೆ. ಇದ್ರ ಜೊತೆ ನೀವು ಇನ್ಲೆಟ್ ಪೈಪ್ ಕೂಡ ಕೊಟ್ಟಿರ್ತೀರಾ? ಹಾ ಸರ್, ನಾವೇ ಕೊಟ್ಟಿರ್ತೀವಿ ಮೇಡಮ್. ಅದು ಪೈಪ್ ತೋರಿಸಿ ಇಲ್ಲಿ ಸರ್. ಇದು ಕೊಟ್ಟಿರ್ತೀವಿ. ಈ ರೀತಿ ಒಂದು ಪೈಪ್ ಬರುತ್ತೆ. ಹೌದು. ಓಕೆ. ಸೊ ನೀವು ಇವಾಗ ಒಂದು ಹೋಸ್ ಪೈಪ್ ಅನ್ನು ಹಾಕಿ. ಹೌದು, ಈ ಸರ ನಾವು ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಟ್ಯಾಪ್ ಕನೆಕ್ಟ್ ಮಾಡ್ಕೋಬಹುದು ಈಸಿಯಾಗಿ. ಕನೆಕ್ಟ್ ಮಾಡ್ಕೊಂಡು ಈಗ ನಮಗೆ ಸಪೋಸ್ ಬ್ಲಾಂಕೆಟ್ ಏನಾದ್ರು ತುಂಬಾ ಗಲೀಜಿದ್ರೆ ನಾವು ಇಲ್ಲಿ ಕೊಟ್ಟಿದ್ದೀವಿ ಸರ್. ಇಲ್ಲಿ ತೋರಿಸಿ 35 minutes ಇದೆ ಸರ್. ಬೇರೆ ಮೆಷಿನ್ಸ್ ಎಲ್ಲ 15 minutes ಕೊಟ್ಟಿರ್ತಾರೆ. ಈಗ ನಮ್ಮ ಮೆಷಿನ್ ಅಲ್ಲಿ ನಾವು ಹೊಸದಾಗಿ ಲಾಂಚ್ ಮಾಡಿರೋದು 35 minutes ಕೊಟ್ಟಿದ್ದೀವಿ ಸರ್. 35 minutes ಅಲ್ಲಿ ತುಂಬಾ ಗಲೀಜಿದ್ರೆ ನಾವು ಸೋಕಿಂಗ್ ಇಡಬಹುದು. ಹಾ ಸರ್, ಸೋಕಿಂಗ್ ಆಗ್ಬಿಟ್ಟು ಸರ್ ಹೇಳಿದ್ರು ಕೂಡ ನಮಗೆ 20 minutes ವರೆಗೆ ಸೋಕ್ ಬರುತ್ತೆ ಅಂತ. ಹೌದು ಸರ್. ಓಕೆ. ವಾಟರ್ ಆನ್ ಮಾಡ್ತೀವಿ. ಓಕೆ. ಈಗ ವಾಶ್ ಅಲ್ಲಿ ಇರುತ್ತೆ ಸರ್. ನೀರು ಬರ್ತಿದೆ ನೋಡಿ ಇಲ್ಲಿ. ಹೌದು, ಬರ್ತಾ ಇದೆ. ಕರೆಕ್ಟ್ ಸರ್. ಇದು ಬ್ಲಾಂಕೆಟ್ ಫುಲ್ ಸೋಕ್ ಆಗಬೇಕು ಸರ್. ನೋಡಿ ಸರ್, ನೀರು ಹಾಕಿದೀವಿ. ನಮ್ಗೆ ಎಷ್ಟು ಬೇಕು ಬ್ಲಾಂಕೆಟ್ ಇದು ಇದಾದ ಹಂಗೆ ನಾವು ವಾಟರ್ ಹಾಕಿದೀವಿ. ವಾಟರ್ ಲೆವೆಲ್ ಡಿಟರ್ಜೆಂಟ್ ಹಾಕ್ತಿದ್ದೀನಿ. ಸಾಕು ಸರ್, ಜಾಸ್ತಿ ಬೇಡ ಸರ್. ಈಗ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಕೊಳೆ ಇಲ್ಲ, ಅದಕ್ಕೋಸ್ಕರ ನಾನು ಸೋಕಿಂಗ್ ಟೈಮ್ ಇಡಲ್ಲ. ಬೇಡ ಅಂತ ಹೇಳ್ತೀನಿ ಸರ್. ಮತ್ತೆ ಈ ಪಿನ್ನು ಆರಾಮಾಗಿ 5 amps ಪಿನ್ನಲ್ಲಿ ಯೂಸ್ ಮಾಡ್ಬೋದು ಸರ್. ಏನು AH? ಹೌದು AH ಬೇಡ. ಏನು ಬೇಡ ಸರ್, ಮಾಮೂಲಿ ಪಿನ್ನಲ್ಲಿ ಯೂಸ್ ಮಾಡ್ಬೋದು. ಯೂಸ್ ಮಾಡಾದ್ಮೇಲೆ ಸರ್ ಇದಕ್ಕೆ ಸೋಕಿಂಗ್ ಟೈಮ್ ಬೇಡ, ಯಾಕಂದ್ರೆ ಬ್ಲಾಂಕೆಟ್ ಅಷ್ಟು ಕೊಳೆ ಆಗಿಲ್ಲ. ಸುಮ್ಮನೆ ಡಸ್ಟ್ ಹೋಗಕ್ಕೆ ನಾವು ವಾಶ್ ಮಾಡ್ತಿರೋದು. ನಿಮ್ದು ಏನಾದ್ರು ಜಾಸ್ತಿ ಗಲೀಜಿದ್ರೆ ನೀವು ಸೋಕಿಂಗ್ ಟೈಮ್ 35 minutes ಇದ್ರೆ ನೀವು ಸೋಕಿಂಗ್ ಟೈಮ್ ಮಾಡ್ಬೋದು. ಈಗ ಜಸ್ಟ್ ನಾನು ವಾಶಿಗೆ ಇಕ್ತೀನಿ ಸರ್. 15 minutes ಸಾಕು ಈ ಬ್ಲಾಂಕೆಟ್ ಕ್ಲೀನ್ ಆಗೋದು. ಹೌದು ಸರ್. ಮತ್ತೆ ಇದು ನಮಗೆ ನಾರ್ಮಲ್ ಇಲ್ಲ, ಸ್ವಲ್ಪ ಹೆವಿ ಇದೆ ಅಲ್ವಾ, ನಾವು ಹೆವಿಗೆ ಇಟ್ಕೊಳ್ಳೋಣ ಸರ್. ಇದನ್ನ ಹೆವಿಗೆ ಚೇಂಜ್ ಮಾಡೋಣ ಎರಡನೇದು. ಹೌದು ಸರ್, ಹೆವಿಗೆ. ಕಾಮನ್ ಬಟ್ಟೆಸ್ ಇದ್ರೆ ನಾರ್ಮಲ್ ಆಗಿ ಹಾಕೋಬಹುದು ಸರ್. ನೋಡಿ ಹೆಂಗ್ ರೊಟೇಟ್ ಆಗುತ್ತೆ, ಎಷ್ಟು ಫಾಸ್ಟ್ ಆಗಿ ರೊಟೇಟ್ ಆಗುತ್ತೆ. ಅದು ಹೆವಿ ಬ್ಲಾಂಕೆಟ್ ಹಾಕಿರೋದು ಸರ್. ಮತ್ತೆ ಅದು ಡಸ್ಟ್ ನೋಡಿ ಸರ್ ಹೆಂಗ್ ಬರ್ತಿದೆ. ನಾವು ಕ್ಲೀನ್ ವಾಟರ್ ಹಾಕಿದ್ವಿ, ಡಸ್ಟ್ ನೋಡಿ ಸರ್ ಈ ಸೈಡ್ ಇನ್ನೂ 1-2 minutes ಆಗಿಲ್ಲ. ಹೌದು ಸರ್. ಮತ್ತೆ ಇನ್ನೊಂದು ನನ್ನ ವೀಕ್ಷಕರಿಗೆ ಒಂದು ಹೇಳೋ ಮಾತೇನಂತಂದ್ರೆ, ಮಾರ್ನಿಂಗ್ ಒಂದು ಕಸ್ಟಮರ್ ಕಾಲ್ ಮಾಡಿದ್ರು. ಆ ಕಸ್ಟಮರ್ ನನಗೆ ಏನು ಸಜೆಷನ್ ಮಾಡಿದ್ರು ಅಂತಂದ್ರೆ, ಈಗ ನಾವು ವಾಶ್ ಮಾಡ್ತೀವಿ. ಈಗ ಏನಂದ್ರೆ ವಾಶ್ ಮಾಡಿದ್ರೆ ಮತ್ತೆ ವಾಟರ್ ನಾವು ಡ್ರೈನ್ ಮಾಡ್ತೀವಿ. ಮೇಡಮ್, ಡ್ರೈನ್ ಮಾಡಿದ ತಕ್ಷಣ ನಾವು ತಗೋಬೋದಾ ಬಟ್ಟೆ, ಇಲ್ಲ ವಿತೌಟ್ ಡ್ರೈನ್ ನಾವು ತಗೋಬೋದಾ ಬಟ್ಟೆ ಅಂತ ತೆಗಿಬೋದು ಅಂತ ಕೇಳಿದ್ರು. ಅಂತಂದ್ರೆ ನಾನು ಹೌದು ಸರ್ ತೆಗಿಬೋದು ಅಂತ. ಆಮೇಲೆ ಇಲ್ಲ ಅಂತಂದ್ರೆ, ಈಗ ಸಪೋಸ್ ನಿಮ್ಗೆ ಅದ್ರಲ್ಲಿ ಕೊಳೆ ಇರುತ್ತೆ ಅಂತ ಗೊತ್ತಾದ್ರೆ ಮತ್ತೆ ನೀವು ವಾಟರ್ ಹಾಕಿ ವಿತಿನ್ 5 minutes ಟೈಮ್ ಇಕ್ಕಿ.
ಇನ್ನೊಂದು ಎರಡನೇ ಸತಿ ಹೌದು ಹೌದು. ಈಗ ನಿಮ್ಗೆ ಮತ್ತೆ ಬಕೆಟ್ ಅಲ್ಲಿ ನೀರ್ ಹಾಕೊಂಡು ಮತ್ತೆ ಅದು ನೆನ್ಸೋದು ರಿನ್ಸ್ ಮಾಡೋದು ಅದೆಲ್ಲ ಏನು ಅವಶ್ಯಕತೆ ಇರಲ್ಲ. ಹೌದು, ಏನು ಬೇಡ. ಮೆಷಿನ್ ಅಲ್ಲೇ ಒಂದು 5 ಮಿನಿಟ್ಸ್ ವಾಶಿಗೆ ಇಟ್ಬಿಡಿ, ರಿನ್ಸ್ ಆಗುತ್ತೆ, ಡ್ರೈನ್ ಮಾಡ್ಬಿಡಿ, ಡೈರೆಕ್ಟ್ ನೀವು ಬಿಸಿಲಿಗೆ ಒಣಗಾಕ್ಬೋದು. ಬ್ಲಾಂಕೆಟ್ ನೀವು ಬಿಸಿಲಿಗೆ ಹಾಕ್ಬೇಕು, ಯಾಕಂದ್ರೆ ನಮ್ ಡ್ರೈಯರ್ ಆಗಲ್ಲ, ಅಷ್ಟು ಹೆವಿ ಇರುತ್ತಲ್ವಾ. ಬಟ್ಟೆ ನೀವು ಹಾಕೋಬಹುದು ಡ್ರೈಯರ್ ಅಲ್ಲಿ. ಸರ್ ಬಜರ್ ಸೌಂಡ್ ಬಂತು. ಇದು ಎಂಡ್ ಆಯ್ತು ಅಂತ. ಹೌದು ಸರ್, ಎಂಡ್ ಆಯ್ತು, ನಮ್ಮ ವಾಷಿಂಗ್ ಪ್ರೊಸೀಜರ್ ಎಂಡ್ ಆಯ್ತು ಅಂತ. ಡನ್ ಮೇಡಮ್. ಇವಾಗ ಏನು ಮಾಡಬೇಕು ಸರ್? ಈಗ ವಾಷಿಂಗ್ ಆದ ತಕ್ಷಣ ನಾವು ಡ್ರೈನ್ ಮಾಡ್ಬೋದು. ಈಗ ಹೆವಿ ನಮಗೆ ತಗೊಳಕ್ಕಾಗಲ್ಲ, ತುಂಬಾ ಭಾರ ಇರುತ್ತೆ ವಾಟರ್, ಅದು ಬ್ಲಾಂಕೆಟೇ ಫಸ್ಟ್ ಹೆವಿ ಇರುತ್ತೆ. ಈಗ ಮತ್ತೆ ವಾಟರ್ ಸೇರ್ಬಿಟ್ರೆ ಇನ್ನೂ ಹೆವಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾವು ವಾಟರ್ನ ಡ್ರೈನ್ ಮಾಡಿಬಿಡೋಣ. ಸರ್ ಡ್ರೈನ್ ಆಪ್ಷನ್ ಇದೆ ನೋಡಿ ಇಲ್ಲಿ. ಈ ಕಡೆ ಹೌದು ಸರ್, ಈ ಕಡೆ ಕೊಟ್ಬಿಟ್ಟು ಆಮೇಲೆ. ಹೌದು ಸರ್, ಈಗ ಡ್ರೈನ್ ಆಗ್ತಿದೆ ಸರ್ ಇಲ್ಲಿ. ಇಲ್ಲಿ ಕೊಯ್ಲಿಂದ ಹತ್ರ ಡೈರೆಕ್ಟ್. ಹೌದು 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 ಸರ್, ಡೈರೆಕ್ಟ್ ಕೊಟ್ಟಿದ್ದೀವಿ. ಡ್ರೈನ್ ವಾಟರ್ ಹೋಗ್ತಿದೆ ನೋಡಿ, ಇಲ್ಲಿ ತೋರಿಸಿ ಸರ್, ವಾಟರ್ ಎಲ್ಲ ಹೋಗ್ತಿದೆ. ಹೌದು ಸರ್, ನೋಡಿ ವಾಟರ್ ಎಲ್ಲ ಎಷ್ಟು ನಾವು ಹಾಕಿದ ಲೆವೆಲ್ ಇಷ್ಟು, ಈಗ ಎಲ್ಲ ಡ್ರೈನ್ ಆಗ್ತಿದೆ. ಯಾಕಂದರೆ ತುಂಬ ಹೆವಿ ಆಗಿಬಿಡುತ್ತೆ ಬ್ಲಾಂಕೆಟು, ಲೇಡೀಸ್ ಕೈಯಿಂದ ಎತ್ತಕ್ಕಾಗಲ್ಲ. ಅದು ಡ್ರೈನ್ ಆದ ತಕ್ಷಣ ಮತ್ತೆ ಲೈಟ್ ವೇಟ್ ಆಗಿಬಿಡುತ್ತೆ, ಮತ್ತೆ ನಾವು ತೊಗೊಂಡು ಬಿಸಿಲಿಗೆ ಹಾಕ್ಬೋದು. ನಾವು ಡ್ರೈನ್ ಮಾಡಿದ್ರೆ ಮಾತ್ರ ವಾಟರ್ ಹೋಗುತ್ತೆ, ಇಲ್ಲಾಂದರೆ ಅಲ್ಲೇ ಇರುತ್ತೆ. ಸಪೋಸ್ ನಿಮ್ಗೆ ಜಾಸ್ತಿ ಕೊಳೆ ಇಲ್ಲ ಅಂತಂದರೆ ವಾಟರ್ ಸೇವ್ ಮಾಡಬೇಕು ಅಂತಂದರೆ ಬಟ್ಟೆ ಹಂಗೆ ತೆಗ್ದು ಬೇರೆ, ಈಗ ಮ್ಯಾಟ್ಸ್ ಇರುತ್ತೆ, ಶೂಸ್ ಇರುತ್ತೆ, ಅದು ನೀವು ಮತ್ತೆ ನಾವು ವಾಶಿಗೆ ಹಾಕ್ಬೋದು, ವಾಟರ್ ಸೇವ್ ಆಗುತ್ತೆ. ಬ್ಲಾಂಕೆಟ್ ತೆಗೆದ್ಬಿಡಿ ಇವಾಗ. ಸೊ ಈ ರೀತಿ ಕಂಪ್ಲೀಟ್ ಆಗಿ ಇದು ನೀರು ಹೌದು ಸರ್, ನೋಡಿ ಸರ್, ಎಲ್ಲ ಕಂಪ್ಲೀಟಾಗಿ ಡ್ರೈನ್ ಆಗ್ತಿದೆ. ಓಕೆ, ಪೂರ್ತಿ ಹೊರಟೋಗ್ಬಿಡುತ್ತೆ. ಹೌದು, ಪೂರ್ತಿ ಹೊರಟೋಗುತ್ತೆ. ಇವಾಗ ನೆಕ್ಸ್ಟ್ ಡೆಮೋ ಕೊಡ್ತಾ ಇದ್ದೀವಿ ನಾವು. ಸರ್ ನೆಕ್ಸ್ಟ್ ಡೆಮೋ ಈಗ ಸರ್ ಇದು ಡ್ರೈಯರ್ದು. ಡ್ರೈಯರ್ ಕೊಟ್ಬಿಡೋಣಲ್ವಾ? ಹೌದು. ಓಕೆ ಮೇಡಮ್, ಇವಾಗ ಏನು ಮಾಡ್ತಾ ಇದ್ದೀವಿ ಸರ್? ಈಗ ಬಟ್ಟೆ ವಾಶ್ ಆಗಿದೆ, ವಾಶ್ ಆಗಿರೋ ಬಟ್ಟೆ ನೋಡಿ ಸರ್, ಎಲ್ಲ ವಾಟರ್ ಹೋಗ್ಬಿಟ್ಟಿದೆ. ಇದೇ ಸೇಮ್ ಹಿಂಗೆ ಬಟ್ಟೆ ತಗೊಂಡು ಸರ್ ಇಲ್ಲಿ ಡ್ರೈ ಮಾಡೋಣ ಸರ್. ಡ್ರೈಯರ್. ಹೌದು, ಡ್ರೈಯರ್ ಸರ್. ಸ್ವಲ್ಪ ಬಟ್ಟೆ ಹಿಂಗೆ ತಗೊಂಡು, ಯಾಕಂದ್ರೆ ಡ್ರೈಯರ್ ಅಲ್ಲಿ ಈ ತರ ಓಪನ್ ಮಾಡಿ ಹಾಕಿದ್ರೆ ಕ್ಲೀನಾಗಿ ಡ್ರೈ ಆಗುತ್ತೆ. ಹೌದು ಹೌದು, ಇಷ್ಟು ಬಟ್ಟೆ ಹಾಕ್ಬೋದು. ಹೌದು ಹೌದು ಸರ್, ಒಂದೇ ಟೈಮಿಗೆ ಇಷ್ಟು ಬಟ್ಟೆ ನೀವು ಹಾಕ್ಬೋದು. ಓಕೆ ಸರ್, ಇದಾದ್ಮೇಲೆ ಈ ಕ್ಯಾಪ್ ಹಾಕೋದು ಮರಿಬೇಡ್ದು ಸರ್. ಇದು ಕ್ಯಾಪ್ ಇದೆ. ಹೌದು ಹೌದು ಸರ್, ಇದು ಡ್ರೈಯರ್ ಬಟ್ಟೆ ಆಚೆ ಬರಬೇಡ್ದು ಅಂತ. ಹೋಲ್ಡ್ ಮಾಡುತ್ತೆ ಇದನ್ನ. ಹೌದು ಹೌದು, ಹೋಲ್ಡ್ ಮಾಡುತ್ತೆ ಸರ್. ನಂತರ ಮತ್ತೆ ಇದು ಲಾಕ್ ಮಾಡಬೇಕು, ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದೀವಿ ನಾವು. ಲಾಕ್ ಇಡ್ಲೇಬೇಕಲ್ವಾ? ಹೌದು ಸರ್, ಲಾಕ್ ಇದ್ದಾದ್ಮೇಲೆ ಡೋರ್ ಕ್ಲೋಸ್ ಮಾಡಿಬಿಟ್ಟು ಸರ್, ಈಗ ನಾವು ಜಾಸ್ತಿ ಎಷ್ಟು ನೀವು ಹೈಲಿ ಪ್ರೈಸಸ್ ಕೊಟ್ಟು ಮೆಷಿನ್ ತಗೊಂಡ್ರು ಫುಲ್ ಡ್ರೈ ಆಗಲ್ಲ ಸರ್, ಯಾವ ಮೆಷಿನಲ್ಲೂ ಆಗಲ್ಲ. ನಮ್ದ್ರಲ್ಲೂ ಅಷ್ಟೇ 80% ಡ್ರೈ ಆಗುತ್ತೆ. ಹೌದು ಸರ್, 80% ಹಾಕಿ ನೀವು ಮನೆಯಲ್ಲಿ ಒಂದು ಹಗ್ಗ ಕಟ್ಟು, ರೈನಿ ಸೀಸನಲ್ಲಿ ಮನೆಯಲ್ಲೇ ಒಂದು ಹಗ್ಗ ಕೊಟ್ಟು ಹಾಕೊಂಡ್ರೆ ನಿಮ್ಗೆ ಅಲ್ಲಿ ಫುಲ್ ಡ್ರೈ ಆಗಿಬಿಡುತ್ತೆ ಸರ್. ಇದು ನಾವು ಎಷ್ಟು ಟೈಮಿಂಗ್ ಸ್ಪಿನ್ ಟೈಮ್ಸ್ ಒಂದು 5 ಮಿನಿಟ್ಸಿಗೆ ಇಕ್ಕಣ ಸರ್. 5 ಮಿನಿಟ್ಸ್ ಇಡೋಣ. ಹೌದು ಸರ್. ಸರ್ ಇದು ನೋಡಿ ಸರ್, ಹೆಂಗೆ ರೊಟೇಟ್ ಆಗ್ತಿದೆ. ಡ್ರೈಯಿಂಗ್ ಸ್ಟಾರ್ಟ್ ಆಯ್ತಲ್ಲ? ಹೌದು ಸರ್, ಸ್ಟಾರ್ಟ್ ಆಗಿಬಿಟ್ಟಿದೆ. ಎಷ್ಟು ಫಾಸ್ಟಾಗಿ ಡ್ರೈ ಆಗ್ತಿದೆ ನೋಡಿ ಸರ್. ಹೌದು ಮೇಡಮ್. ಸೊ ಇದು ಡ್ರೈ ಆಗೋ ಟೈಮಲ್ಲಿ ಮುಚ್ಚಳ ತೆಗಿಬಾರ್ದಲ್ವಾ? ಹೌದು ಸರ್, ತೆಗಿಬಾರ್ದು, ಯಾಕಂದ್ರೆ ಬಟ್ಟೆ ಆಚೆ ಬಂದ್ಬಿಡುತ್ತೆ. ಓಕೆ ಮೇಡಮ್, ಇದಕ್ಕೇನಾದರೂ ಬಜರ್ ಇರುತ್ತೆ ಸರ್? ಇಲ್ಲ ಸರ್, ಇದ್ರಿಗೆ ಬಜರ್ ಏನಿರಲ್ಲ. 5 ಮಿನಿಟ್ಸ್ ಅಲ್ವಾ, 5 ಮಿನಿಟ್ಸ್ ಆದ ತಕ್ಷಣ ಅದೇ ಸ್ಟಾಪ್ ಆಗುತ್ತೆ. ಹೌದು 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 ಸರ್, ಏನು ತೊಂದರೆ ಇರಲ್ಲ. ಫಿನಿಶ್ ಆಗಿದೆ. ಹೌದು ಸರ್, ಫಿನಿಶ್ ಆಗಿ ನೋಡಿ ಸರ್, ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಸ್ಪಿನ್ ಆಗ್ತಾ ಆಗ್ತಾ ಸ್ಟಾಪ್ ಆಗುತ್ತೆ. ಓಕೆ, ಸೊ ಈ ತರ ಎಂಡ್ ಆಗಿಬಿಡುತ್ತೆ. ಹಾಂ ಸರ್, ಸ್ಟಾಪ್ ಆಗಿದೆ ಈಗ. ಓಕೆ, ಅದು ಸ್ವಲ್ಪ ಪೂರ್ತಿ ಸ್ಟಾಪ್ ಆಗಲಿ, ಅದೇ ಆಗೋವರೆಗೂ ನಿಲ್ಲಬೇಕು. ಹೌದು ಹೌದು ಸರ್. ಓಕೆ ಸರ್, ಈಗ ಈಸಿ ಈ ಕ್ಯಾಪ್ ಓಪನ್ ಮಾಡಿ, ಈ ಲಾಕ್ ಸಿಸ್ಟಮ್ ಇಲ್ಲಿರುತ್ತೆ, ಆರಾಮಾಗಿ ಈಸಿಯಾಗಿ ಓಪನ್ ಮಾಡ್ಬೋದು. ಇದು ತಗೊಂಡು ಸರ್ ನೋಡಿ ಸರ್, ಬಟ್ಟೆ ಆಲ್ಮೋಸ್ಟ್ ಡ್ರೈ ಆಗಿದೆ. ಹೌದು, ಆಲ್ಮೋಸ್ಟ್ 85% ಆಗಿಬಿಟ್ಟಿದೆ ಸರ್. ಹೌದು ಹೌದು ನೋಡಿ ಸರ್, 90% ಆಗಿದೆ. ಹೌದು, ಬೇಕಾದ್ರೆ ಐರನ್ ಮಾಡಿ ವೇರ್ ಮಾಡ್ಬೋದು ಸರ್. ಹೌದು, ಐರನ್ ಮಾಡಿ ವೇರ್ ಮಾಡ್ಬೋದು. ಹಾಕೋಬಹುದು ವೀಕ್ಷಕರೇ, ಆರಾಮಾಗಿ ಐರನ್ ಮಾಡಿ ಇದನ್ನ ಹಾಕೋಬಹುದು ನೀವು. ಅದು ನೋಡಿ ಸರ್, ಇದು ದಪ್ಪ ಟಿ ಶರ್ಟ್ ಡ್ರೈನ್ ಆಗಿದೆ. ಇದು ನೋಡಿ, ತೆಳ್ಳಗಿರೋ ಬಟ್ಟೆ ಇದು ಫುಲ್ ಡ್ರೈ ಆಗಿದೆ. ಫುಲ್ ಹಾಂ ಸರ್, 95% ಡ್ರೈ ಆಗಿಬಿಟ್ಟಿದೆ. ಓಕೆ, ಸೊ ಈ ರೀತಿ ಇದನ್ನ ಫುಲ್ ಡ್ರೈ ಕೂಡ ಆಗುತ್ತೆ ಅಲ್ವಾ ಇದು? ಹೌದು ಸರ್. ಮೇಡಮ್, ಇವಾಗ ಏನ್ ಮಾಡ್ತಾ ಇದ್ದೀವಿ ನಾವು ಆಕ್ಚುಲಿ? ಸರ್, ನಾವು ಇವಾಗ ಶೂಸ್ ವಾಶ್ ಮಾಡ್ತಾ ಇದೀವಿ. ಶೂಸ್ ಅಂದ್ರೆ ಮಕ್ಕಳು ಸ್ಕೂಲ್ಸ್ಗೆ ಹೋಗಿರ್ತಾರೆ, ಆಚೆಯಿಂದ ಬರ್ತಾರೆ, ಪ್ಲೇ ಗ್ರೌಂಡ್ ಅಲ್ಲೆಲ್ಲ ಆಟ ಆಡ್ತಾ ಇರ್ತಾರೆ, ಎಲ್ಲ ಡಸ್ಟ್ ಆಗಿರುತ್ತೆ ಶೂಸ್. ಈಗ ಕೈಯಲ್ಲಿ ತೊಳೆಯೋಕು ಒಂಥರ ಅನ್ಸುತ್ತೆ. ಹೌದು ಹೌದು, ಓಕೆ ಓಕೆ, ಬೇಜಾರಾಗುತ್ತೆ. ಅಯ್ಯೋ, ಇಷ್ಟೊಂದು ಶೂಸು ಮಕ್ಳಿಂದೈತೆ, ದೊಡ್ಡೋರ್ದೈತೆ, ಅಣ್ಣಂದೈತೆ, ತಮ್ಮಂದೈತೆ, ಅಕ್ಕಂದೈತೆ ಅಂತ ಹೇಳ್ತಾನೆ ಇರ್ತೀವಿ. ಬಟ್ ಈ ತರ ವಾಷಿಂಗ್ ಮಿಷಿನ್ಸ್ ಅಲ್ಲಿ ನಾವು ಟೆನ್ಷನ್ನೇ ತಗೊಳ್ಳೋ ಹಾಗಿಲ್ಲ. ಆರಾಮಾಗಿ ಮಕ್ಕಳು ಶೂಸು ಎಲ್ಲ ಹಾಕ್ಬೋದು. ಎಲ್ಲ ಬೆಸ್ಟ್. ಈ ವಾಷಿಂಗ್ ಮಿಷಿನ್ ಅಲ್ಲಿ ನಾವು ಯಾವ ತರ ಶೂಸ್ ಹಾಕಿದ್ರು ಕ್ಲೀನ್ ಆಗುತ್ತೆ.
ನೋಡಿ ಎಷ್ಟು ಡರ್ಟಿ ಆಗಿದೆ. ನೋಡಿ ಸರ್, ಈಗ ವಾಶ್ ಮಾಡಿ ತೋರಿಸ್ತೀವಿ, ಆಮೇಲೆ ನೋಡೋಣ. ಓಕೆ, ನೋಡಿ ಸರ್, ನಾನು 10 ಮಿನಿಟ್ಸಿಗೆ 10 ಮಿನಿಟ್ಸ್ ಸಿಗ್ತಾ ಇದ್ರೆ ಹೌದು ಸರ್. ಸ್ವಲ್ಪ ಜಾಸ್ತಿ ಡರ್ಟಿ ಇದೆ ಶೂಸ್, ಆದ್ರಿಂದ ನಾನು ಹೆವಿ ಆಪ್ಷನ್ಗೆ ಇಕ್ತಾ ಹೆವಿ ಇದ್ದೀನಿ. ಆಗ್ಬಿಡೋಣ ಅಲ್ವಾ ಹೌದು. ಶೂಸಲ್ಲಿ? ನೋಡಿ ವಾಷಿಂಗ್ ಪೌಡರ್ ಹಾಕಿದೀವಿ. ಸೊ ಆಯ್ತಲ್ಲ ಮೇಡಮ್ ಇವಾಗ? ಹಾ ಹೌದು, ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಕ್ಲೀನು ಅಷ್ಟೇ ಎಷ್ಟು ಚೆನ್ನಾಗಿ ಆಗಿದೆ. ಈಗ ನೀವು ಹೋಗಿ ತಗೊಂಡು ಹೋಗಿ ಟೆರೆಸ್ ಮೇಲೂ ಆಚೆ ಕಡೆನೂ ನೀವು ಒಣಸ್ಕಕ್ಕೆ ಇಕ್ಬಿಟ್ರೆ ಒಣಗೋಗುತ್ತೆ, ರೆಡಿ ಆಗ್ಬಿಡುತ್ತೆ ಅಲ್ವಾ? ವೀಕ್ಷಕರೇ ನೋಡಿದ್ರಲ್ಲ, ಆಲ್ಮೋಸ್ಟ್ ಎಲ್ಲಾ ರೀತಿಯ ಡೆಮೋಗಳನ್ನ, ಅದರಲ್ಲೂ ಕೂಡ ದೊಡ್ಡದಾದಂಥ ನಮ್ಮ ಹೀರೋನು ಕೂಡ ಇವರು ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ತಮ್ಮೆಲ್ಲರ ಬಹುದಿನದ ಬೇಡಿಕೆ ಆಗಿತ್ತು ನಮಗೆ ಓನ್ ಬ್ರ್ಯಾಂಡಲ್ಲಿ ಕರ್ನಾಟಕದ ಮ್ಯಾನುಫ್ಯಾಕ್ಚರಿಂಗಲ್ಲೇ ನಮಗೆ ವಾಷಿಂಗ್ ಬೇಕು, ಜೊತೆಲಿ ಡ್ರೈಯರ್ ಬೇಕು. ಅವರು ಅದನ್ನು ಮಾಡಿದ್ದಾರೆ, ಜೊತೆಲಿ ಇದನ್ನ 14 kg ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸರ್ ಡೆಮೋ ಎಲ್ಲ ಚೆನ್ನಾಗಿತ್ತು. ಇವಾಗ ಫೈನಲ್ ಆಗಿ ಪ್ರೈಸಿಂಗ್ ನ ವಿಚಾರ ಏನು, ಡೈನಮಿಕ್ ಪ್ರೈಸಿಂಗ್ ಕೊಡ್ತಾ ಇದ್ದಾರೆ ಹೇಳಿ ಸರ್? 100% ಸರ್. ಆಗ್ಲಿಂದ ತುಂಬ ನೋಡಿದ್ದೀರಾ, ನನ್ನ ಕಡೆಯಿಂದ ಕ್ಲಿಪ್ಸ್ ಎಲ್ಲ ತೋರಿಸಿದ್ದೀರಾ ನೀವು. ಗ್ಯಾರಂಟಿ ವಾರಂಟಿ ಬಗ್ಗೆ ಮಾತಾಡಿ ಸರ್. ಇವಾಗ ಪ್ರೈಸಿಂಗ್ ಬಗ್ಗೆ ಸರ್, ಇದು ನಮ್ಮ ರಿಸರ್ಚ್ ಟೀಮು ಆಲ್ಮೋಸ್ಟ್ ರಿಸರ್ಚ್ ಮಾಡಿದ್ದಾರೆ, ಡೆಮೋ ಕೊಟ್ಟಿದ್ದಾರೆ. ಪ್ರೈಸ್ಗಿಂತ ಮುಂಚೆ ಜೊತೆಲಿ ಟೀಮನ್ನು ಇಂಟ್ರೊಡ್ಯೂಸ್ ಮಾಡ್ಬಿಡ್ತಾರೆ, ಹಂಗೆ ಅಲ್ವಾ? ರಿಸರ್ಚು, ಸರ್ವಿಸು ಎಲ್ಲ ಟೀಮ್ ಇದೆ. ಲಾಸ್ಟಿಗೆ ಸರ್ ನಾನು ಮೇಲ್ ಐ ಡಿ ಮೆನ್ಷನ್ ಮಾಡ್ತೀನಿ. ಏನಾದರೂ ಪ್ರಾಬ್ಲಮ್ ಆದ ವಿಷಯ ನಮ್ಮ ಟೀಮಿಂದ ಏನಾದರೂ ರಿಪ್ಲೈ ನಿಮಗೆ ಕರೆಕ್ಟಾಗಿ ಸಿಗ್ತಿದೆ, ದಯವಿಟ್ಟು ನನಗೆ ನಿಮ್ಮ ಮೇಲಲ್ಲಿ ಮೆಸೇಜು, ನಿಮ್ಮ ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಕಳಿಸಿ. 48 ಅವರ್ಸಲ್ಲಿ ನಾನು ರೀಚ್ ಮಾಡ್ತೀನಿ. ನಮ್ಮ ಟೀಮ್ ಆಲ್ಮೋಸ್ಟ್ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಟೋಟಲ್ ಎಂಟೈರ್ ಟೀಮ್ ಇದೆ. ಇನ್ನೂ ತುಂಬ ಟೀಮ್ ಇದೆ, ತೋರ್ಸೋಕ್ಕಿದ್ರೆ ಇನ್ನೂ ನನಗೆ ವಿಡಿಯೋ ಲಂಚೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸಿಂಪಲ್ ಆಗಿ ಸರ್ ಮರಿಬೇಡಿ, ನಂದು ಅನ್ಬ್ರೇಕಬಲ್ ಲಾಸ್ಟ್ ವಿಡಿಯೋ ಮಾಡಿದ್ದು ನೀವು, ಅದು ಒನ್ ಆಫ್ ದ ಬೆಸ್ಟ್ ನಂದು ಇರೋದು. ಪ್ಲೀಸ್ ಅದು ನೀವು ಇದು ವಿಡಿಯೋ ಆಗಿತ್ತು ಡೆಫಿನೆಟ್ಲಿ ಅದನ್ನ ನೋಡೋದನ್ನ ಮರಿಬೇಡಿ. ತುಂಬಾ ಒಳ್ಳೆ ವಿಡಿಯೋ ಅದು, ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ ನಿಮಗೆ. ಸರ್ ಪ್ರೈಸಿಂಗ್ ಅನ್ನೋ ಸ್ಟಾರ್ಟ್ ಮಾಡಿ. ಪ್ರೈಸಿಂಗ್ ಬಂದ್ರೆ 6.5 kg ಆಲ್ಮೋಸ್ಟ್ ನೋಡಿದ್ರಿ, 9 kg, 10 kg, 12 kg ಮತ್ತೆ 14 kg. ಹೌದು ವೀಕ್ಷಕರೇ, ಫಸ್ಟ್ ನಾನು ಆಲ್ ಓವರ್ ಇಂಡಿಯಾನಲ್ಲಿ ಈ ಚಾನಲ್ ನಮ್ಮ ಕನ್ನಡಕೋರ ವೀಕ್ಷಕರಿಗೆ ಮಾತ್ರ ಇದು ಒಂದು ಲಾಂಚ್ ಮಾಡಿರೋದು. 10 kg, 12 kg ಮತ್ತು 14 kg. 6.5 kg ಆಲ್ಮೋಸ್ಟ್ ಗೊತ್ತು, 3,499 ಮಾರ್ಕೆಟ್ ಎಲ್ಲ 5,500ವರೆಗಿದೆ. ಮತ್ತೆ 8,500ವರೆಗಿದೆ ನಿಮ್ಗೆ 9 kg. ನಮ್ಮ ಹತ್ರ ಬಂದ್ಬಿಟ್ಟು 4,199 ರೂಪಾಯಿ. ಚೇಂಜ್ ಆಗಿಲ್ಲ, ವರ್ಷದಿಂದ ಚೇಂಜ್ ಆಗಿಲ್ಲ ಹೇಳ್ಬಿಡಿ ಸರ್. ಸರ್ ಆಲ್ಮೋಸ್ಟ್ ಇದು ನಂದು 3 ವರ್ಷದಿಂದ ಚೇಂಜ್ ಆಗಿಲ್ಲ. ಬಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಬಂದ್ಬಿಟ್ಟು ನಾನು ಈ ಸತಿ ಬಂದ್ಬಿಟ್ಟು ಇನ್ನೂ ಬೆಸ್ಟ್. ಅವಾಗ 4,800 ಮಾಡಿದ್ವಿ, 5,000 ಮಾಡಿದ್ವಿ. ಬಟ್ ಆನ್ಲೈನ್ಗೆ ಬಂದಾಗ ಒಂದು ಪೋರ್ಟ್ಫೋಲಿಯೋ ಬಿಸ್ನೆಸ್ ಜಾಸ್ತಿ ಆದಾಗ ಆ ಟೈಮಲ್ಲಿ ನಿಮ್ಮ ಸಪೋರ್ಟ್, ನಿಮ್ಮ ವೀಕ್ಷಕರು ಯಾವತ್ತು ನಮ್ಗೆ ಸಪೋರ್ಟ್ ಮಾಡಿದಾಗ ಒಂದು ಬೆಸ್ಟ್ ಪ್ರೈಸು ಎಲ್ಲರಿಗೂ ಅನುಕೂಲ ಆಗಲಿ ಉಂಟೆ ನಾನು ಮಾಡ್ತಿರೋದು. ಅವಾಗ ಸರ್ ಇವಾಗ ಫೈನಲ್ ಪ್ರೈಸಿಂಗು ಹೊಸ ಬ್ರ್ಯಾಂಡ್ ಇದೆ, ಹೊಸ ಮಾಡಲು, ಹೊಸ ಕ್ವಾಲಿಟಿ ಎಲ್ಲ ಹೊಸದಿದೆ. ಅದಕ್ಕೋಸ್ಕರ ಒಂದು ಬೆಸ್ಟ್ ಪ್ರೈಸ್. ಹೌದು ವೀಕ್ಷಕರೇ, ಬೆಸ್ಟ್ ಪ್ರೈಸ್ ಕೊಡ್ತಿರೋದು 10 kg ನಲ್ಲಿ ನಿಮಗೆ 1 ವರ್ಷ ಗ್ಯಾರಂಟಿ, 1 ವರ್ಷ ವಾರಂಟಿ. ಮತ್ತೆ ಹೌದು ವೀಕ್ಷಕರೇ, ಎಲ್ಲ ಮಿಷಿನ್ಗೂ ಅಷ್ಟೇ 10, 12, 14. ಹೌದು ವೀಕ್ಷಕರೇ, 10 kg, 12 kg, 10 kg, 12 kg ಮತ್ತು 14 kgಗೆ 14 kg ವಿತ್ ಸ್ಪಿನ್ನರ್ ಇರುತ್ತೆ. ಇದು ಸ್ಪಿನ್ನರ್ ನೀವು ಮಾಡ್ಕೊಬಹುದು. ನಾನು ಆಗ್ಲೇ ಡೆಮೋನು ಹೇಳಿದೆ. ಮಾರ್ಕೆಟ್ ಅಲ್ಲಿ 10 kg 40,000 ಇದೆ, 25,000 ಇದೆ. ಕಡಿಮೆ ಅಂದ್ರೂ ಬಂದ್ಬಿಟ್ಟು 18,000 ಇಂದ 20,000 ಇದೆ. ಸರ್ ನಿಮ್ಮ ವೀಕ್ಷಕರ ಒಂದು ಬೆಸ್ಟ್ ಪ್ರೈಸ್ ಕೊಡ್ತಿದ್ದೀನಿ, 10,000 ಮಾರ್ಕೆಟ್ ಅಲ್ಲಿ ಇರೋದು. ಆದ್ರೆ ನಮ್ಮ ಹತ್ರ ಒಂದು ಬೆಸ್ಟ್ ಪ್ರೈಸ್. ಹೌದು ವೀಕ್ಷಕರೇ, 5,699 ರೂಪಾಯಿ ಮಾತ್ರ ವೀಕ್ಷಕರೇ. ಹೌದು ವೀಕ್ಷಕರೇ, 5,699 ರೂಪಾಯಿ ಮಾತ್ರ. ಫೈನಲ್ ಒಂದು ಪ್ರೈಸ್ ಇದೆ. ಇರಿ ಸರ್, ಈ ಪ್ರೈಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದಕ್ಕೊಂದು ಕ್ಲಾಪ್ಸ್ ಬರಲೇಬೇಕು. ಎಲ್ಲ ನಿಮ್ದು ಕ್ಲಾಪ್ಸ್ ಆಗ್ಬಿಡ್ತೀವಿ ಸರ್. ಥ್ಯಾಂಕ್ ಯು. ಪ್ರತಿ ಮಾಡೆಲ್ಗೂ ನೀವು ಒಳ್ಳೆ ರೇಟ್ ಕೊಟ್ರೆ ನಮ್ಮ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ಒಂದು ಕ್ಲಾಪ್ಸ್ ಇರುತ್ತೆ. ಇದಕ್ಕೆ 5,699 10 kg ಗ್ಯಾರಂಟಿ, 1 ವರ್ಷ ಪೀಸ್ ಟು ಪೀಸ್, 1 ವರ್ಷ ರಿಪ್ಲೇಸ್ಮೆಂಟ್, ಇನ್ನೊಂದು ವರ್ಷ ವಾರಂಟಿ, 5 ವರ್ಷ ಮೋಟರ್ ರಿಪ್ಲೇಸ್ಮೆಂಟ್. ಏನ್ ಬೇಕು ಸರ್ ಇನ್ನ ಎಲ್ಲ ಬೇಕು. ಸೂಪರ್. ಓಕೆ, ನೆಕ್ಸ್ಟ್ ಮಾಡೆಲ್ ಮನೇಲಿ ಕ್ಯಾಪ್ಸ್ ಹೊಡಿತಾರೆ, ಗ್ಯಾರಂಟಿ ಅದು ನಂಗೂ ಗೊತ್ತಿದೆ ಸರ್. ನೆಕ್ಸ್ಟ್ ಇನ್ನೊಂದು ಬ್ರ್ಯಾಂಡು, ಅದೇ ಬ್ರ್ಯಾಂಡು, ಅದೇ ಮಾಡೆಲ್, ಎವರ್ಗ್ರೀನ್ ಬ್ರ್ಯಾಂಡ್ ಇಲ್ಲಿ 12 kg ಇನ್ನ ಮಾಡ್ತೀವಿ. ಅದು ಪ್ರೈಸ್ ಮಾರ್ಕೆಟ್ ಅಲ್ಲಿ ಹೌದು 15,000 ಮಾರ್ಕೆಟ್ ಅಲ್ಲಿ ಇರೋದು. ಆದ್ರೆ ನಮ್ಮ ಹತ್ರ ಒಂದು ಬೆಸ್ಟ್ ಪ್ರೈಸ್ 6,699 ರೂಪಾಯಿ ಮಾತ್ರ. 6,699 ಮಾತ್ರ. ಪ್ಲಸ್ 1 ವರ್ಷ ಗ್ಯಾರಂಟಿ, 1 ವರ್ಷ ವಾರಂಟಿ. ಗ್ಯಾರಂಟಿಯಲ್ಲಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಐತೆ, ಡ್ಯಾಮೇಜ್ ಇರಲ್ಲ. ಪೀಸ್ ಟು ಪೀಸ್ ಅಂದ್ರೆ ಸ್ಪೇರ್ಸ್ ಏನಾದ್ರು ಆಗ್ಲಿ, ಡ್ಯಾಮೇಜ್ಗೆ ಫಿಸಿಕಲ್ ಡ್ಯಾಮೇಜ್ ಇರಲ್ಲ. ಸ್ಪೇರ್ಸ್ ಏನಾದ್ರು ಆಗಲಿ ಫ್ರೀಯಾಗಿ ಕೊಡ್ತೀನಿ. 1 ರೂಪಾಯಿ ತಗೊಳ್ಳ ವೀಕ್ಷಕರೇ, 1 ರೂಪಾಯಿ ಈ ಸತಿ 1 ರೂಪಾಯಿ ಏನು ತಗೊಳಲ್ಲ. 1 ರೂಪಾಯಿ ಕೋರಿಯರ್ ಚಾರ್ಜಸ್ ಬೇಡ. ಕೋರಿಯರ್ ಚಾರ್ಜಸ್ ನಮ್ಮ ಟೀಮ್ ಹೇಳ್ಬಿಟ್ಟಿದೆ, ದಯವಿಟ್ಟು ಕೋರಿಯರ್ ಚಾರ್ಜಸ್ ತೊಗೊಂಬಿಡಿ. ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದಿದ ತಕ್ಷಣ ಅವ್ರಿಗೆ 10 kg, 12 kg, 14 kg ಮೊದಲು ಸರ್ವಿಸ್ ಕೊಡಿ.
ಎಲ್ಲ ಆಯ್ತು. ಹೌದು ಸರ್, ಬಾಸ್ ನಮ್ ಕಡೆ ಬಾಸು ನಮ್ಮ ಹೀರೋ ಸರ್. ನೋಡಿ ಸರ್, ದುಡ್ಡು ಹೆಂಗಿದೆ. ಇದಕ್ಕೆ ಮೇಡಮ್ ಅವರೇ ಅಲ್ಲಿ ಬಚ್ಕೊಂಡ್ಬಿಡ್ತಾವ್ರೆ ಸರ್. ಮೇಡಮ್ ಅವರೇ ಬಚ್ಕೊಂಡ್ಬಿಡ್ತಿದ್ದಾರೆ, ಅಷ್ಟು ಇದೆ. ಒಳ್ಳೆ ಪ್ರೈಸ್ ಕೊಡ್ಲೇಬೇಕು. ಇನ್ನೊಂದು ವೀಕ್ಷಕರೇ, ಇದಕ್ಕೆ ಏನೇ ಪ್ರೈಸ್ ಕೊಟ್ಟು ನೀವು ಗಮನದಲ್ಲಿ ಇಟ್ಕೊಬೇಕಾಗಿರೋದು, ಹೌದು ಇದೇ ರೀತಿ ಸಿಗ್ಬೋದು, ಬಟ್ ಆದ್ರೆ ಇದು 14 kg ಗಮನದಲ್ಲಿ. 14 kg, 6.5 kg ಅಲ್ಲ, 7.5 kg ಅಲ್ಲ, ಮಾರ್ಕೆಟ್ ಅಲ್ಲಿ ಇರೋ ತರ 8 ಅಲ್ಲ, 10 ಅಲ್ಲ, 12 ಅಲ್ಲ, ಇದು 14 kg. ನೀವು ಒಂದ್ ವೇಳೆ ಕಂಪೇರ್ ಮಾಡೋದಿದ್ರು 14 kg ಇದು ವಾಷಿಂಗ್ ಮಷಿನ್ ಜೊತೆ ಕಂಪೇರ್ ಮಾಡಿ. ಇವ್ ಸರ್ ಹೇಳ್ತಾರೆ ಆನ್ಲೈನ್ ಅಲ್ಲಿ ಕಂಪೇರ್ ಮಾಡಿ. ಎಸ್, ಆನ್ಲೈನ್ ಅಲ್ಲಿ ನೀವು 14 kg ಎಷ್ಟಿದೆ ಅದನ್ನು ಕಂಪೇರ್ ಮಾಡಿ. 2 ಬ್ರ್ಯಾಂಡ್ ಹೇಳಿದೆ, 3ನೇ ಬ್ರ್ಯಾಂಡ್. ಹೌದು ವೀಕ್ಷಕರೇ, ಸರ್ ನೋಡ್ತಿದ್ದಾರೆ ನಿಮ್ಗೆ. ಹೇಳ್ರಿ ಬೇಗ ಹೇಳಿ, ಬೇಡಿ. ನಮ್ಗೆಲ್ಲ ಖುಷಿ ಆಗ್ಬೇಕು, 100% ಖುಷಿ ಆಗ್ಬೇಕು, ತುಂಬಾ ಹೃದಯದಿಂದ ಚಪ್ಪಾಳೆ ಹೊಡಿಬೇಕು. 100% ಖುಷಿ ಆಗ್ಬೇಕು ಸರ್. ಈ ಮಾರ್ಕೆಟ್ ಅಲ್ಲಿ ಮತ್ತೆ RPM ಸ್ಪೀಡ್ ಸ್ಪಿನ್ನರ್ದು ಹೇಳ್ತೀನಿ, ಆಲ್ಮೋಸ್ಟ್ 1400 RPM ಸ್ಪೀಡ್ ಇದೆ. ಆಲ್ಮೋಸ್ಟ್ ಮೋಟರ್ ಅದಕ್ಕೆ ಕಡಿಮೆನೇ ಮೋಟರ್ ಇರೋದು, 350 ವಾಟ್ಸ್ ಇಂದ ಮೋಟರ್ ಇರುತ್ತೆ. ಸೊ ಒನ್ ಆಫ್ ದ ಬೆಸ್ಟ್. ಅದಕ್ಕೂ ಗ್ಯಾರಂಟಿ ಇದೆ. ಸ್ಪಿನ್ನರ್ ಓನ್ಲಿ 1 ವರ್ಷ. ಹೌದು ವೀಕ್ಷಕರ, ಗ್ಯಾಪ್ನಲ್ಲಿ ಸ್ಪಿನ್ನರ್ ಮೋಟರ್ ಓನ್ಲಿ 1 ವರ್ಷ ಇರುತ್ತೆ ನಿಮಗೆ. ವಾಷಿಂಗ್ ಮೋಟರ್ 5 ವರ್ಷ ಇರುತ್ತೆ. ಸ್ಪಿನ್ನರ್ 1 ವರ್ಷದ ಏನಾದರೂ ಅದೇ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತೀನಿ. ಓಕೆನಾ? ಫೈನಲ್ ಇದಿಲ್ಲ ಅದು ಪ್ರೈಸು. ಹೌದು ವೀಕ್ಷಕರೇ, 20,000 ಮಾರ್ಕೆಟಲ್ಲಿ, 20,000 ಮಾರ್ಕೆಟಲ್ಲಿ ಇರೋದು ನಮ್ಮ ಹತ್ರ ಇರೋದು ಓನ್ಲಿ. ಹೌದು ವೀಕ್ಷಕರೇ, 11,999 ರೂಪಾಯಿ ಮಾತ್ರ. ಹೌದು ವೀಕ್ಷಕರೇ, 11,999 ರೂಪಾಯಿ ಮಾತ್ರ ಸರ್. ಇದು 11 kg ಇದು. ನನ್ನ ಕಡೆ 1 kgಗೆ 800 ರೂಪಾಯಿ. 1 kg ಆ ರೇಟ್ ಅಲ್ಲಿ ಬಿದ್ದಂಗಾಯ್ತು ಸರ್. 1 kg 800 ರೂಪಾಯಿ ಏನು ಬರಲ್ಲ ಸರ್. ಡೆಫಿನೆಟ್ಲಿ ಸರ್. ಇದು ಮತ್ತೆ ಎಲ್ಲ ಕಾಪರ್ ಸರ್ ಪಕ್ಕಾ 11,999 ಸರ್. ಪಕ್ಕಾ ಮೊದಲು ಹೇಳೋದು, ಪಕ್ಕಾ ರೈಟ್ ಕೇಳಬೇಡಿ. ಪಕ್ಕಾ 14 kg, ಪಕ್ಕಾ 14 kg, ಪಕ್ಕಾ ರೈಟು 11,999. 1 ವರ್ಷ ಗ್ಯಾರಂಟಿ, 1 ವರ್ಷ ವಾರಂಟಿ, 5 ವರ್ಷ ಮೋಟ್ರ್ ವಾಷಬಲ್ ರಿಪ್ಲೇಸ್ಮೆಂಟು, ಸ್ಪಿನ್ನರ್ಗೆ 1 ವರ್ಷ ರಿಪ್ಲೇಸ್ಮೆಂಟು ಫ್ರೀ 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 ಫ್ರೀ. ಆದರೆ ಮಿಷಿನ್ಗೆ ಮಾತ್ರ ದುಡ್ಡು ಕೊಡಿ. 11,999. ಲಾಸ್ಟಾಗಿ ಫೈನಾಗಿ ಹೇಳ್ತೀನಿ, 3,500, 4,200, 5,699 ರೂಪಾಯಿ, 6,699 ರೂಪಾಯಿ. ಮತ್ತು ಫೈನಲ್ ಆಗಿ ಒನ್ ಆಫ್ ದ ಬೆಸ್ಟ್ ಲಾಂಚಿಂಗ್ ಬ್ರಾಂಡ್ ಇನ್ ಕನ್ನಡ ಕುಮಾರ ಅಂತ ಹೇಳ್ತೀನಿ. ಓನ್ಲಿ 11,999 ಮಾತ್ರ. ಅದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗ್ಯಾರಂಟಿ ವಾರಂಟಿ ಎಲ್ಲ ತಗೊಂಡಿವಿ ವೀಕ್ಷಕರೇ. ಅಮೇಸಿಂಗ್ ಆಗಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವು ಓನ್ಲಿ ಸುಮ್ಮನೆ ನೋಡ್ಬಿಟ್ಟು ಮಾಡಲಿಲ್ಲ, ನಮ್ಮ ಮೇಡಮ್ ಅವ್ರ ಜೊತೆ ಡೆಮೋ ಕೂಡ ಮಾಡಿದ್ವಿ. ಸೊ ಡೆಮೋ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಇದ್ರ ಕ್ವಾಲಿಟಿ ಏನಿರುತ್ತೆ, ಎಷ್ಟು ಚೆನ್ನಾಗಿ ಡ್ರೈ ಆಗುತ್ತೆ. ನೀವೇ ನೋಡಿದ್ರಿ 90% ಇದು ಡ್ರೈ ಆಗುತ್ತೆ ಅಂತ ಹೇಳಿದ್ರೆ. ಇನ್ನೊಂದು ನಿಮ್ಮ ಬೇಡಿಕೆ, ನಮಗೆ ಡ್ರೈಯರ್ ಬೇಕೇ ಬೇಕು, ಬೇಕೇ ಬೇಕು. ಯಾವುದೇ ವಿಡಿಯೋ ಮಾಡಿ ಡ್ರೈಯರ್ ಬೇಕೇ ಬೇಕು. ಅಷ್ಟೇ ಅಲ್ಲದೆ ಡ್ರೈಯರ್ ಜೊತೆ ಓನ್ಲಿ 6 kg 7 kg ತರಲಿಲ್ಲ ಸರ್. ಡೈರೆಕ್ಟ್ ಆಗಿ 14 kg ತಗೊಂಡೋಗ್ಬಿಡಿ ನೀವು. 14 kg ಅಲ್ವಾ? ನಿಜವಾಗ್ಲೂ ಸೂಪರ್ ಪ್ರಾಡಕ್ಟ್, ಸೂಪರ್ ಬೆಲೆ ಅಂತ ಹೇಳಕ್ ಇಷ್ಟ ಸರ್. ಇದೆಲ್ಲ ಶ್ರೇಷ್ಠ ನಮ್ಮ ಟೀಮ್ಗೆ ಸರ್. ಎಲ್ಲರಿಗೂ ಡೆಫಿನೆಟ್ಲಿ ನಿಮ್ಮ ಟೀಮ್ಗೆ ಎಲ್ಲರಿಗೂ ಕೂಡ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಂಗಾದ್ರೆ ನೆಕ್ಸ್ಟ್ ಪೇಮೆಂಟ್, ಶಿಪ್ಪಿಂಗ್ ಎಲ್ಲ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಸರ್. ಈಗ ಪೇಮೆಂಟ್ ಬಗ್ಗೆ ಹೇಳ್ತೀನಿ. ಪೇಮೆಂಟ್ ನಾವು ಆನ್ಲೈನ್ ತೊಗೊಳ್ತೀವಿ, ಕ್ಯಾಶ್ ಆನ್ ಡೆಲಿವರಿ ಸದ್ಯಕ್ಕಿಲ್ಲ. ಯಾಕಂದ್ರೆ ತುಂಬ ಪ್ರಾಬ್ಲಮ್ ಆಯಿತು. ತುಂಬ ಜನ ಹೇಳಿದ್ರು ಕ್ಯಾಶ್ ಆನ್ ಡೆಲಿವರಿ, ನಾವು ಕಳಿಸಿದ ಮೇಲೆ ಸ್ವಲ್ಪ ರಿಸೀವ್ ಮಾಡ್ಕೊಂಡಿಲ್ಲ, ಆಮೇಲೆ ಹೋಗೋ ಬರೋ ಚಾರ್ಜಸ್ ನಮ್ಮ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರ ಇದೆ ವೀಕ್ಷಕರೇ, ಗಮನದಕ್ಕೆ. ಇದು ದೊಡ್ಡ ಮಿಷಿನ್, ದೊಡ್ಡ ವೇಟ್ ಇದೆ. ಇದರ ಟ್ರಾಲಿ ಮಾಡಲು ಆಗಲೇ ಒಂದ್ಸತಿ ಹೇಳಿದೆ, ಇದು ಜಸ್ಟ್ ನೀವು ಎಲ್ಲಿ ಬೇಕಾದ್ರೂ ತೊಗೊಬೋದು. ನೋಡಿ, ಮೂವ್ ಆಗುತ್ತೆ. ಇದು ಈಸಿ ಮೂವ್ ಆಗುತ್ತಲ್ವಾ ಇದು? ಹೌದು ಹೌದು ಸರ್, ಹೌದು. ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ, ಆಲ್ ಓವರ್ ಕರ್ನಾಟಕ ಆಗುತ್ತೆ. ಪೇಮೆಂಟ್ ನೀವು ಫೋನ್ ಪೇ ಮಾಡ್ಬೋದು, ಗೂಗಲ್ ಪೇ ಮಾಡ್ಬೋದು, ಇಲ್ಲಾಂದ್ರೆ ನಮ್ಮ ಕಂಪ್ನಿ ಅಕೌಂಟು ಎಲ್ಲ ಇರುತ್ತೆ. ನಮ್ಮ ಟೀಮ್ಗೆ, ಸರ್ವಿಸ್ ಟೀಮ್ಗೆ, ಮತ್ತು ನಮ್ಮ ಅಕೌಂಟ್ ಬ್ಯಾಕೆಂಡ್ ಟೀಮ್, ಟೆಲಿಕಾಲರ್ಸ್ ಎಲ್ಲ ಇದ್ದಾರೆ. ಸೊ ಎಲ್ಲರೂ ಇದ್ದಾರೆ. ಅವ್ರಿಗೆ ನೀವು ಫೋನ್ ಮಾಡಿ, ಅವ್ರು ತಿಳಿಸ್ತಾರೆ ಯಾವುದಕ್ಕೆ ಏನಕ್ಕೆ. ಮಾರ್ಕೆಟಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಒಂದು ಹೋಮ್ ಡೆಲಿವರಿ ಚಾರ್ಜಸ್ ಅಂತ ಹೇಳಿದ್ರೆ 1 kg 90 ರೂಪೀಸ್ ಏನೋ ತೊಗೊಂಡಿದ್ದಾರೆ ಮಾರ್ಕೆಟಲ್ಲಿ. ಪ್ರೊಫೆಷನಲ್ DDTC ತುಂಬ ಜನ ಇದ್ದಾರೆ. ಆದರೆ ನಾವು ಅವ್ರ ಜೊತೆ ಟೈಅಪ್ ಆಗಿದ್ದೀವಿ. ನಮ್ಮ ಹತ್ರ ಪ್ರೊಫೆಷನಲ್ ಇದ್ದಾರೆ, DDTC ಇದ್ದಾರೆ, VRL ಇದ್ದಾರೆ. ಆಲ್ಮೋಸ್ಟ್ ನಮ್ಮ ಕಾರ್ಗೆ ಹೋಗಿದೆ, ಡೆಲಿವರಿ ಇದೆ, ಶಿಪ್ ರಾಕೆಟ್ ತುಂಬ ಇದೆ. ನಿಮಗೆ ಹೆಂಗೆ ಸೌಲಭ್ಯ ಬರುತ್ತೆ, ಏನು ಸೌಲಭ್ಯ ಐತೆ ನಿಮಗೆ ಹೆಂಗೆ ಸೌಲಭ್ಯ ಐತೆ ಅದು ಕೊಡ್ತೀವಿ. ಆದರೆ KGಗೆ ನೀವು ಆಲ್ಮೋಸ್ಟ್ ಕೊರಿಯರ್ ಹೋಮ್ ಡೆಲಿವರಿ ಅಂದರೆ 90 ರೂಪಾಯಿ ಐತೆ. ನಮ್ಗೆ ಒಂದು 50 to 60% ಡಿಸ್ಕೌಂಟ್ ಕೊಡ್ತಾರೆ. ಅದು ವೇಟಿಂಗ್ ಮೇಲೆ ಆಗುತ್ತೆ. ಅದು ವೇಟು ಆಗಲ್ಲ, ಯಾವತ್ತು ವಿಡ್ತು ಸೈಜ್ ಮೇಲೆ ಒಂದು ಕಾಂಪ್ರಮೈಸ್ ಇರುತ್ತೆ. ಒಂದು ಬೆಸ್ಟ್ ಪ್ರೈಸ್. ಜಾಸ್ತಿ ಅಂತ ಹೇಳಿದ್ರೆ ದೊಡ್ಡ ಮಿಷಿನ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಡೆಲಿವರಿ ಚಾರ್ಜಸ್. ನಾವು ಅದು ಕೈಯಿಂದ ಹಾಕಲ್ಲ. ಯಾಕಂತ ಹೇಳಿದ್ರೆ ಮೊದಲೇ ನಾವು ಒಂದು ಕೈಗಿಟ್ಟು ಬರೋ ದರದಲ್ಲಿ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಆ ಕೈ ಇಟ್ಟು ದರದಲ್ಲಿ ಕೊಟ್ಟಿದ ಮೇಲೆ ನಾವು ಯಾವತ್ತು ಏನು ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಇದು ಪ್ರೈಸ್ ಏನು ಹೇಳಿದೆ ಅದೆಲ್ಲ ಫೈನಲ್ ಪ್ರೈಸು. 1 ರೂಪಾಯಿ ಜಾಸ್ತಿ ಕೊಡಲ್ಲ, 1 ರೂಪಾಯಿ ಕಡಿಮೆ ಮಾಡಲ್ಲ. ಸೊ ಫೈನಲಿ ಇದು ನಮ್ಮ ಕಡೆಯಿಂದ ಆಗಿದೆ. ಸೊ VRL ಇದೆ, VR. ಇದು ಯಾವ ಮಿಷಿನ್ ಬೇಕಾದ್ರೂ VRL ಮಾಡ್ತೀವಿ. ನಿಮ್ಮ ಮನೆಗೆ ನಿಮ್ಮ ಗೋಡಂಗೆ ಬರುತ್ತೆ. ನಮ್ಮ ಕಾರ್ಗೋ KSRTC ಇದೆ, ನಮ್ಮ ಕಾರ್ಗೋ. ನೀವು ನಮ್ಮ ಕಾರ್ಗೋಗೆ ನಾವು ಅದನ್ನು ಮಾಡಿಬಿಟ್ಟು ಡಿಪೋ ಟು ಡಿಪೋ, ಬಸ್ಸಿಗೆ ಹಾಕಲ್ಲ ನಾವು, ಡಿಪೋ ಟು ಡಿಪೋ ಮಾಡ್ತೀವಿ. ಅದು ಇದೆ. ಟೋಟಲ್ ಇಷ್ಟೆಲ್ಲ ಇದೆ. ಹೌದು ಸರ್. ನೆಕ್ಸ್ಟ್ ನಾವು ಅಡ್ರೆಸ್ಸಿಂಗ್ ಬರ್ತೀವಿ, ಎಲ್ಲೆಲ್ಲಿ ಅವೈಲೇಬಲ್. ಹೌದು ಸರ್. ಸರ್ ಇವಾಗ ದೂರದಿಂದ ಇದ್ದಾರೆ, ನಮ್ಮ ಇಂಡಿಯಾ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರು, ತುಮಕೂರು ಎಲ್ಲ ಇದೆ ಸರ್. ಎಲ್ಲರಿಗೂ ಶಿಪ್ಪಿಂಗ್ ಐತೆ. ಪ್ಲಸ್ ನಮ್ಮ ಸ್ಟೋರ್ಸ್ ಇದೆ ಆಲ್ ಓವರ್ ಕರ್ನಾಟಕ. ಅದರಲ್ಲಿ ಬಂದ್ಬಿಟ್ಟು ದಾವಣಗೆರೆ ಇದೆ, ಶಿವಮೊಗ್ಗ ಇದೆ, ಇವಾಗ ಪ್ರೆಸೆಂಟ್ ಮಂಗಳೂರು ಇದೆ, ಮತ್ತೆ ಇನ್ನ ಬಂದ್ಬಿಟ್ಟು ಕೋಲಾರ ಅಂತ ಇದೆ. ಇದೆಲ್ಲ ನೆಕ್ಸ್ಟ್ ಇವಾಗೆಲ್ಲ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ ಮುಂದೆ. ಬೆಂಗಳೂರಲ್ಲಿ ಸರ್, ಬೆಂಗಳೂರಲ್ಲಿ ಹೇಳ್ತೀನಿ, ಪೀಣಾ ಇದೆ,
ಮತ್ತು ಜಯನಗರ ಬನಶಂಕರಿ ಥರ ನಿಯರ್ ಬೈ ಇದೆ, ಹೆಣ್ಣೂರು ಬಂಡೆಯಲ್ಲಿದೆ ಸರ್. ಇನ್ನು ಮುಂದೆ ಅಲ್ಲೂ ಎಕ್ಸ್ಪೆಂಡ್ ಆಗುತ್ತೆ. ಇಂದಿರಾನಗರ ಇಷ್ಟೇ ಪ್ಲಾನ್ ಮಾಡಿದ್ದೀವಿ, ಎಲ್ಲ ಆಗುತ್ತೆ. ಅಡ್ರೆಸ್ ಎಲ್ಲ ಕೊಡ್ತೀನಿ ಇನ್ನು ಸರ್, ಪಿನ್ ಮಾಡಿಬಿಡಿ ಸರ್ ಮೆಸೇಜಲ್ಲಿ. ವೀಕ್ಷಕರೇ, ಏನು ಎಂ ಸ್ಕ್ವೇರ್ ಕಾರ್ಪೊರೇಷನ್ ಇದೆ, ಇವರ ಕಂಪ್ಲೀಟ್ ಅಡ್ರೆಸ್ ಇರ್ಬೋದು, ಫೋನ್ ನಂಬರ್, ವಾಟ್ಸ್ಆಪ್, ಲೊಕೇಶನ್ಸ್, ಎಲ್ಲ ಸ್ಟೋರ್ಗಳ ಲೊಕೇಶನ್ಸ್ ಅಷ್ಟೆಲ್ಲ ಇದೆ. ಪೇಮೆಂಟ್ ಮಾಡೋದಕ್ಕೆ ಫೋನ್ ಪೇ, ಗೂಗಲ್ ಪೇ ಹಾಗೂ ಕಂಪನಿ ಅಕೌಂಟ್ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ 4-5 ನಂಬರ್ ಬರ್ತಾ ಇರುತ್ತೆ. ಯಾವುದಕ್ಕಾದ್ರೂ ಫೋನ್ ಮಾಡಿ, ಯಾವಾಗಾದ್ರೂ ಫೋನ್ ಮಾಡಿ. ಯಾರಾದ್ರೂ ಫೋನ್ ಅಟೆಂಡ್ ಮಾಡಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಸರ್ಗೊಂದು ಮೇಲ್ ಮಾಡಿ. ಸೊ ಈ ಮೂಲಕ ನಿಮ್ಮ ಮನೆಗೆ ಎಲ್ಲಾ ರೀತಿಯ ವಾಷಿಂಗ್ ಮಷಿನ್ ಗಳನ್ನ ತರಿಸ್ಕೋಬಹುದು. ಸರ್ ಫೈನಲ್ ಆಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಲಾಸ್ಟ್ ನಮ್ದು ತುಮಕೂರು ಅಡ್ರೆಸ್, ಹೆಡ್ ಆಫೀಸ್ ಅಡ್ರೆಸ್ ಹೇಳ್ಬಿಡ್ತೀನಿ. ಹೌದು ವೀಕ್ಷಕ, ಲಾಸ್ಟ್ ಇದೆ ಎಂ ಸ್ಕ್ವೇರ್ ಕಾರ್ಪೊರೇಷನ್, 12th ಕ್ರಾಸ್, ಮಳ್ಳೂರು ಮೇನ್ ರಿಂಗ್ ರೋಡ್, ನಿಯರ್ ಅಶ್ವಿನಿ ಆಯುರ್ವೇದಿಕ್ ಕಾಲೇಜು, ತುಮಕೂರು. ವೀಕ್ಷಕರೇ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ. ಫೈನಾಗಿ ಇದೆಲ್ಲ ಆದಮೇಲೆ ಕ್ವಾಲಿಟಿಯಲ್ಲಿ ನಾನು ಲಾಸ್ಟ್ ಒಂದೇ ಮಾತಾಡೋದು, ಗ್ಯಾರಂಟಿ ವಾರಂಟಿ ಕೊಡ್ತಿದ್ದೀನಿ, ಬೆಸ್ಟ್ ಕ್ವಾಲಿಟಿ ಕೊಡ್ತೀನಿ, ಎಲ್ಲದಕ್ಕೂ ಫೈನಲ್ ವೀಕ್ಷಕರೇ. ಸೊ ಇಷ್ಟೆಲ್ಲ ನೋಡಿದ್ದೀವಿ, ಲಾಸ್ಟ್ವರೆಗೆ ನೋಡಿದ ಮೇಲೆ ನಿಮಗೆಲ್ಲ ನಾವು ಒಂದು ನಮ್ಮ ಟೀಮಿಂದ ಒಂದು ನಾವು ಹಾರ್ದಿಕ ಕೃತಜ್ಞ ಮಾಡ್ತೀವಿ. ಮತ್ತೆ ಮರಿಬೇಡಿ ವೀಕ್ಷಕರೇ, ಲಾಸ್ಟ್ವರೆಗೆ ನೋಡಿದ ದಯವಿಟ್ಟು ಗ್ಯಾರಂಟಿ ವಾರಂಟಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಹೇಳಿದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ತೊಗೊಂಡು ಸ್ಕ್ರೀನ್ ಶಾಟ್ ತೊಗೊಂಬನ್ನಿ. ಮತ್ತು ಇನ್ನೊಂದು ನಮ್ಮದು ಚಾನಲ್ಸ್ ಇದೆ, ಎಂ ಸ್ಕ್ವೇರ್ ಕಾರ್ಪೊರೇಷನ್ದು. ಇವಾಗ ನಿಮ್ಗೆ ಸಿಗ್ತಿರೋದು ಬಂದ್ಬಿಟ್ಟು ಏನೇನು ಐತೆ, ಹೆಂಗೈತೆ ನೆಕ್ಸ್ಟ್ ನಮ್ಮದ್ರಲ್ಲಿ ಹೇಗೆ ಯೂಸ್ ಆಗುತ್ತೆ, ಏನು ಟೈಮಿಂಗು, ಏನು ಔಟ್ಲೆಟ್ ಏನು, ಇನ್ಲೆಟ್ ಏನೋ, ಅದೆಲ್ಲ ವೀಡಿಯೋ ಮಾಡ್ತೀವಿ ನಾವು ನಮ್ಮ ಚಾನಲ್ಗೆ. ನಮ್ಮ ಪ್ರಾಡಕ್ಟ್ ಬಗ್ಗೆ ಮಾಡ್ತೀವಿ ನಾವು. ಆ ಟೈಮಲ್ಲಿ ಆ ಪ್ರಾಡಕ್ಟ್ ನೋಡಿ ನಮ್ಮ ಚಾನಲ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಫೇಸ್ಬುಕ್ ಚಾನಲ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಟ್ವಿಟರ್ ಪೇಜ್ ಇದೆ. ಟೋಟಲಿ ಇದೆಲ್ಲ ಇದೆ ಸರ್. ಇದೆಲ್ಲ ಹೇಳಕ್ಕೆ ಇಷ್ಟಪಟ್ಟೆ. ನೀವು ಮಾಡ್ಕೊಟ್ಟಿದ್ದಕ್ಕೆ, ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ವೀಕ್ಷಕರು ಅಷ್ಟು ಪೇಷಂಟ್ ನಾನು ನೋಡಿದ್ದಕ್ಕೆ ಅವ್ರಿಗೂ ತುಂಬ ಧನ್ಯವಾದ. ಇವಾಗ ನನಗೆ ಒಂದೇ ಇರೋದು, ಸೇಲ್ ಅಂತೂ 100% ಆಗೇ ಆಗುತ್ತೆ. ಸೇಲಿಂದ ಮುಂಚೆ ನಾನು ಹೇಳ್ತೀನಿ, ದುಡ್ಡು ಮುಖ್ಯ ಅಲ್ಲ, ಸರ್ವಿಸ್ ಮುಖ್ಯ. ನಮ್ಮ ಟೀಮ್ಗೆ ಅದೇ ಹೇಳೋದು, ದಯವಿಟ್ಟು ಸರ್ವಿಸ್ ಕರೆಕ್ಟಾಗಿ ನೋಡಿ, ಅವ್ರಿಗೆ ಮಾಡಿರೋದು ಕೆಲಸಕ್ಕೆ, ಅವ್ರು ಕೊಡೋದು ದುಡ್ಡಕ್ಕೆ ಬೆಲೆ ಮಾಡಿಬಿಟ್ಟು ಒಂದು ಒಳ್ಳೆ ಪ್ರಾಡಕ್ಟ್ ರೀಚ್ ಮಾಡಿ ಅಂತ ಬಿಟ್ಟು ನಾನು ಸರ್ವಿಸ್ ಹೇಳ್ತೀನಿ. ಓಕೆ, ಸೊ ವೀಕ್ಷಕರೇ, ಏನು ನಿಮಗೆ ನಿಮ್ಮ ಮನಸ್ಸಲ್ಲಿದೆ, ನಮಗೆ ಡ್ರೈಯರ್ ಬೇಕು, ಒಂದು ಒಳ್ಳೆ ಕ್ವಾಲಿಟಿಯ ವಾಷಿಂಗ್ ಮಿಷಿನ್ ಬೇಕು, ಅದು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಜೊತೆಲಿ ಆಫ್ಟರ್ ಸೇಲ್ ಸರ್ವಿಸ್ ಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು, ಜಸ್ಟ್ ಬಿದೋದ್ರೂ ಕೂಡ ಒಡೆದೋಗೋ ಥರ ಇರಬಾರ್ದು, ಲಾಂಗ್ ಟರ್ಮ್ ರನ್ ಆಗಬೇಕು, 5 ವರ್ಷ 10 ವರ್ಷ ಬೇಕು, 5 ವರ್ಷ ಕಂಪನಿ ಕಡೆಯಿಂದ ನಿಮಗೆ ನಿಮಗೆ ವಾರಂಟಿ ಬರ್ತಾ ಇದೆ. ಇವೆಲ್ಲ ಬೇಕಂತಂದ್ರೆ ನಾನು ನಿಮ್ಗೆ ಹೇಳುವಂಥದ್ದು ಒಂದೇ ಡೆಸ್ಟಿನೇಷನ್, ಅದುವೇ ತುಮಕೂರಿನಲ್ಲಿರುವಂತಹ ಎಂ ಸ್ಕ್ವೇರ್ ಕಾರ್ಪೊರೇಷನ್. ಓನ್ಲಿ ತುಮಕೂರಲ್ಲಿ ಅಷ್ಟೇ ಅಲ್ಲ, ಎಲ್ಲ ಆಲ್ ಓವರ್ ಕರ್ನಾಟಕ ಇದೆ. ಸೊ ಯಾವುದೇ ಮೂಲೆಯಿಂದ, ಈವನ್ ಭಾರತದ ಮೂಲೆಗಳಿಂದ ಕೂಡ ನಿಮ್ಮ ಮನೆ ಬಾಗಿಲಿಗೆ ಡೆಫಿನೆಟ್ಲಿ ಇವೆಲ್ಲ ವಾಷಿಂಗ್ ಮಷಿನ್ಗಳನ್ನು ತಗೊಬೋದು. ಹಾಗೂ ನೀವು ಕೂಡ ಅತಿ ಉತ್ತಮವಾದ ಕ್ಲೀನ್ ಆದ ಬಟ್ಟೆಗಳನ್ನು ಇಲ್ಲಿ ಧರಿಸ್ಕೋಬಹುದು. ಇವಾಗ ಇದೆಲ್ಲ ಮಾಡೋದಕ್ಕೆ, ಇವೆಲ್ಲ ಆಗೋದಕ್ಕೆ ಕಾರಣ ನೀವು. ಸೊ ನಿಮ್ಮಿಂದನೇ ಆಕ್ಚುಲಿ ನಾವೆಲ್ಲ ಬೆಳೀತಾ ಇರೋದು ಅಂತ ಹೇಳ್ಬೋದು. ಸೊ ನನ್ನ ಚಾನೆಲ್ ಬೆಳೀತಾ ಇರ್ಬೋದು, ಇವನ್ ಎಂ ಸ್ಕ್ವೇರ್ ಕಾರ್ಪೊರೇಷನ್ ಬೆಳೀತಾ ಇದೆ ತಮ್ಮಿಂದ. ಸೊ ನಮ್ಮೆಲ್ಲರ ಕಡೆಯಿಂದ ನಾವೆಲ್ಲರೂ ನಿಮ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಒಂದು ಧನ್ಯವಾದ ಮಾಡೋಣ. ಸೊ ಧನ್ಯವಾದ ವೀಕ್ಷಕರೇ. ಧನ್ಯವಾದ ವೀಕ್ಷಕರೇ.